ಆತ್ಮೀಯವಾಗಿ ಕೇಳುವುದರ ಪರವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದಲ್ಲಿ 2 ಲಕ್ಷ ರು ದತ್ತಿ ನಿಧಿ ಸ್ಥಾಪನೆ ಮಾಡಿರ್ತಕ್ಕಂಥ ಯುವ ಶಾಸಕರು, ಹುಣಸೂರು ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರು ಆದ ಡಿ ಹರೀಶ್ ಗೌಡ ಅವರಿಗೆ ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಬಿ ಮಲ್ಲಿಕಾರ್ಜುನಯ್ಯ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯ ಅಧ್ಯಕ್ಷರು ಮಿತ್ರರು ಆದ ಶಿವಾನಂದ ತಗಡೂರು ಅವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೀನಿ. ಕರ್ನಾಟಕ ಕಾರ್ಯನಿರತ ಪತ್ರ ಸಂಘದ ಕಾರ್ಯದರ್ಶಿಗಳಾದ ನಿಂಗಪ್ಪ ಚಾವಡಿಯವರು, ಸೋಮಶೇಖರ್ ಕೆರಗೋಡವರು ಹಾಗೂ ಖಜಾಂಚಿಗಳಾದ ವಾಸುದೇವ್ ಹೊಳ್ಳ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಚಿತ್ರದುರ್ಗ ಜಿಲ್ಲಾ ಅಧ್ಯಕ್ಷ ದಿನೇಶ್ ಗೌಡ್ಗೆರೆ ಅವರು, ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಸತ್ಯನಾರಾಯಣ ಹಾಗೂ ಪ್ರಧಾನ ಕಾರ್ಯದರ್ಶಿ ನರೇಂದ್ರ ಪಾರಿಕಟ್, ವಿಜಯಪುರದ ಮಾಜಿ ಅಧ್ಯಕ್ಷರಾದ ಸಚಿಂದ್ರ ಲಂಬೋ ಅವರು, ಬಾಗಲಕೋಟೆಯ ಸುಭಾಷ್ ಹುದ್ಲರ್ ಅವರು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ KR ದೇವರಾಜ್ ಅವರು, ಮೈಸೂರಿನ ಹಿರಿಯ ಪತ್ರಕರ್ತರಾದ CK ಮಹೇಂದ್ರ ಅವರು, ಮೈಸೂರಿನ ಪ್ರಧಾನ ಕಾರ್ಯದರ್ಶಿ ನಾರಾಯಣ ಧರ್ಮಾಪುರ ಅವರು, ಚಾಮರಾಜನಗರ ಜಿಲ್ಲಾ ಅಧ್ಯಕ್ಷರಾದ ದೇವರಾಜ್ ಕಪ್ಸೋಗಿ ಅವರು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಗೂಳಿಪುರ ನಂದೀಶ್ ಅವರು, ಬೆಂಗಳೂರಿನ ಶಿವರಾಜ್ ಅವರು, ವಿಜಯಪುರದ ಮಹಿಳಾ ಪತ್ರಕರ್ತೆ ರಶ್ಮಿ ಪಾಟೀಲ್, ಹರಿಹರದ ತಾಲೂಕು ಅಧ್ಯಕ್ಷರಾದ ಶಾಂಭವಿ ಅವರು, ಮಾಗಡಿ ತಾಲೂಕು ಅಧ್ಯಕ್ಷರಾದ N ರಾಮು ಅವರು, ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸಹಾಯಕ ಸಂಪಾದಕರಾದ KV ಪರಮೇಶ್ ಅವರು, ಮೈಸೂರು ಜಿಲ್ಲಾ ಘಟಕದ ಮಾಜಿ ಅಧ್ಯಕ್ಷರಾದ ರವಿಕುಮಾರ್, ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ಅವರು, ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರಾಘವೇಂದ್ರ ಅವರು, ರೆಗ್ಯುಲರ್ ಆಗಿ ನಮ್ಮ ಕಾರ್ಯಕ್ರಮಕ್ಕೆ ತಪ್ಪಿಸದೇ ಬರ್ತಕ್ಕಂಥವ್ರು ಶಿವಾನಂದ್ ಅವರು, ವೆಂಕಟೇಶಯ್ಯ ಅವರು, ದೊಡ್ಡಬಳ್ಳಾಪುರದ ಮತ್ತು ಕನಕಪುರದ ಪತ್ರಕರ್ತರು ಕೂಡ ಆಗಮಿಸಿದ್ದಾರೆ. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ರಾಮನಗರದ ಚೆಲುವರಾಜ್ ಅವರು, ಕರ್ನಾಟಕ ಪತ್ರಿಕಾ ವಿತರಕರ ಸಂಘದ ರಾಜ್ಯ ಅಧ್ಯಕ್ಷರಾದ ಶಂಭುಲಿಂಗ ಅವರು ಹಾಗೂ ಎಲ್ಲ ಪತ್ರಕರ್ತರಿಗೆ ಆತ್ಮೀಯವಾದ ಈ ಸಮಾರಂಭಕ್ಕೆ ಸ್ವಾಗತವನ್ನು ಕೋರಿ ಸ್ವಾಗತ ಭಾಷಣ ಮುಗಿಸ್ತೇನೆ. ಇಟ್ಟು ಎಲ್ಲ ಸಮಾರಂಭಗಳಿಗೆ ಬರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಹೃತ್ಪೂರ್ವಕ ನಮಸ್ಕಾರಗಳು. ವಿಧಾನ ಪರಿಷತ್ತಿನ ನೂತನ ಸದಸ್ಯರಾಗಿ ನೇಮಕಗೊಂಡಿರ್ತಕ್ಕಂಥ ನನ್ನ ಗೆಳೆಯರು ಹಾಗೂ ಆತ್ಮೀಯರು ಆದಂಥ ಡಾಕ್ಟರ್ K ಶಿವಕುಮಾರ್ ಅವರೇ, ಈ ಅಭಿನಂದನಾ ಭಾಷಣ ಮಾಡಲಿಕ್ಕೆ ಬಂದಿರತಕ್ಕಂಥ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಪ್ರಭಾಕರ್ ಅವರೇ, ಹಾಗೂ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಿಮ್ಮೆಲ್ಲರ ಮೆಚ್ಚಿನ ಅಧ್ಯಕ್ಷರಾದ ಶಿವಾನಂದ ತಗಡೂರವರೇ, ಹಾಗೂ ಮುಖ್ಯ ಅತಿಥಿಗಳಾಗಿ ಬಂದಿರತಕ್ಕಂಥ ಹುಣಸೂರು ಶಾಸಕರಾದಂಥ GD ಹರೀಶ್ ಗೌಡ ಅವರೇ, ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಹಾಗೂ ಆತ್ಮೀಯರೇ ಹಾಗೂ ಮಿತ್ರರೇ, ಒಂದು ಒಳ್ಳೆಯ ಸಮಾರಂಭ. ನಮ್ಮ ಪತ್ರಿಕಾ ಕ್ಷೇತ್ರದಿಂದ ಆಯ್ಕೆಯಾದ ನೇಮಕಗೊಂಡಿರ್ತಕ್ಕಂಥ ಶಿವಕುಮಾರ್ ಅವರನ್ನ ಅಭಿನಂದನೆ ಮಾಡಬೇಕು ಅಂಥೇಳಿ ಒಂದು ಸಂಪ್ರದಾಯವನ್ನು ಹಾಕ್ಕೊಂಡು ಇವತ್ತು ಅವ್ರನ್ನ ಕರೆದಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಈ ಸಂಘಕ್ಕೆ ಅಭಿನಂದನೆ ಸಲ್ಲಿಸ್ತೀನಿ. ಶಿವಕುಮಾರ್ ಅವರು ಆಂದೋಲನದ ಶುರು ಮಾಡಿಕೊಂಡಿದ್ರು ಕೂಡ ಇಂಗ್ಲೀಷ್ ಪತ್ರಿಕೆಯನ್ನು ತಮ್ಮ ಉಸಿರಾಗಿ ಮಾಡಿಕೊಂಡ್ರು. ಕಳೆದ ಈ 30 ವರ್ಷಗಳಿಂದ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಇದ್ದಾರೆ. ಜೊತೆಗೆ ಬೆಂಗಳೂರಿನಲ್ಲಿದ್ದವರಿಂದ ಹಿಡಿದು ಇಲ್ಲಿಯವರೆಗೆ ನನ್ನ ಆತ್ಮೀಯರಾಗಿದ್ದಾರೆ. ಯಾವತ್ತೂ ಕೂಡ ಶಿವಕುಮಾರು ಎಲ್ಲಿ ಸಿಕ್ಕಿದರೂ ಕೂಡ ನಮ್ಮನ್ನು ತಬ್ಕೊಂಡು ಮಾತಾಡ್ತಕ್ಕಂಥ ಸ್ವಭಾವ ಇರ್ತಕ್ಕಂಥವ್ರು, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಕ್ಕಂಥವ್ರು. ಇಲ್ಲಿಯವರೆಗೆ ವಿಧಾನ ಪರಿಷತ್ತಿಗೆ ಸಂಪಾದಕರುಗಳೇ ಸದಸ್ಯರಾಗಿ ನೇಮಕಗೊಂಡಿದ್ದರು. ಆದರೆ ಪ್ರಪ್ರಥಮ ಬಾರಿಗೆ ಒಬ್ಬ ವರದಿಗಾರರನ್ನು ನಾವು ಈ ಸಾರಿ ಸರ್ಕಾರ ನೇಮಕ ಮಾಡಿದೆ. ಇದೊಂದು ನಿಜವಾಗೂ ಕೂಡ ಸ್ವಾಗತಾರ್ಹ ಅಂಶ ಅಂತ ನಾನು ಭಾವಿಸ್ತೇನೆ. ಅಂದರೆ ಸಾಕಷ್ಟು ಜನರ ಸದಸ್ಯರ ವಿಷಯಗಳನ್ನು ಬರೀತಕ್ಕಂಥ ವ್ಯಕ್ತಿಗೆ ಒಂದು ಅವಕಾಶವನ್ನು ಕೊಟ್ಟರೆ ಇನ್ನೂ ಹೆಚ್ಚಿನ ಈ ಸಭೆಗೆ ಭೂಷಣ ಬರಬಹುದು ಪರಿಷತ್ತಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಸರ್ಕಾರ ಒಂದು ತೀರ್ಮಾನ ಮಾಡಿದೆ. ಇದೊಂದು ಒಳ್ಳೆಯ ಬೆಳವಣಿಗೆ. ಏಕೆಂದರೆ ಸಂಪಾದಕರನ್ನ ವೈಯಕ್ತಿಕವಾಗಿ ಅವರೇ ಭೇಟಿ ಮಾಡ್ತಿರ್ತಾರೆ, ಅವರಿಗೆ ಸಂಪರ್ಕ ಇರುತ್ತೆ. ಆದರೆ ವರದಿಗಾರನ್ನ ಕೆಲವೇ ಜನ ಭೇಟಿ ಮಾಡ್ತಾರೆ. ಆದರೆ ಅವ್ರ ಬರವಣಿಗೆ ಯಾವತ್ತೂ ಕೂಡ ಎಲ್ಲರ ಜೊತೆಗೂ ಇರುತ್ತೆ. ಹೀಗಾಗಿ ಅವ್ರನ್ನ ಗುರುಸ್ತಕ್ಕಂಥದ್ದು ಇದೆಯಲ್ಲ, ಇದೊಂದು ದೊಡ್ಡ
ಶ್ರೇಷ್ಠ ಕೆಲಸ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಅದರಲ್ಲೂ ಸಿದ್ದರಾಮಯ್ಯನವರು ಅವ್ರನ್ನ ಒಳ್ಳೆಯವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸರ್ಕಾರದ ಪರವಾಗಿ ಹಾಗೂ ನಿಮ್ಮ ಪತ್ರಕರ್ತರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಶಿವಕುಮಾರ್ ಅವರು ಸೌಜನ್ಯ ಮೂರ್ತಿ ವ್ಯಕ್ತಿ. ಯಾವುದನ್ನೂ ಕೂಡ ತುಂಬ ಸರಳವಾಗಿ ನೋಡೋದಕ್ಕೆ ಕಂಡರೂ ಕೂಡ ಸರಳವಾಗಿ ತಗೊಳ್ಳಲ್ಲ. ಆಳವಾಗಿ ಅಧ್ಯಯನ ಮಾಡಿ ಬರಿತಕ್ಕಂಥ ಛಾತಿ ಹೊಂದಿದವರು. ಇವತ್ತವರು ಇಲ್ಲಿವರೆಗೆ ಯಾರೇ ರಾಜ್ಯಸಭಾ ಆಗಿರ್ಬೋದು ಅಥವಾ ವಿಧಾನ ಪರಿಷತ್ ಸದಸ್ಯರಾಗಿದ್ದರೂ ಕೂಡ ಕನ್ನಡ ಪ್ರಭಾದಲ್ಲಿರ್ಬೋದು, ರಾಮಾಯಣವ್ರು ಇರ್ಬೋದು, ಎಲ್ಲರೂ ಕೂಡ ಅಲ್ಲಿ ಕೆಲಸ ಮಾಡಿಕೊಂಡೇ ವಿಧಾನ ಪರಿಷತ್ ಸದಸ್ಯರು ಕೂಡ ಆಗಿದ್ದರು. ಆದರೆ ಶಿವಕುಮಾರ್ಗೂ ಕೇಳ್ತಾ ಇದ್ದಾರೆ, ನೀವು ಅಲ್ಲೇ ಇರಿ, ನೀವು ಇದ್ದುಕೊಂಡೇ ಮಾಡಿ ಅಂತ ಹಳೆಯ ದಾಖಲೆ ಹೇಳಿಕೆಗಳು. ಆದರೆ ಅವರು ಅದು ಒಪ್ಪಿಗೆ ಕೊಡ್ತಾ ಇಲ್ಲ. ಆದರೆ ಪರಿಷತ್ ಸದಸ್ಯತ್ವ ಮುಳ್ಳಿನ ಹಾಸಿಗೆ ಇದ್ದಾಗೆ. ಯಾವಾಗ ಯಾವ ಥರ ಏನು ಮಾತಾಡಿದರೆ ಏನು ಬರುತ್ತೋ ಅನ್ನೋ ಒಂದು ಆತಂಕ ಇದ್ದೇ ಇರುತ್ತೆ. ಯಾವಾಗಲೂ ಕೂಡ ತೂಕ ಮಾಡಿ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಸರ್ಕಾರಕ್ಕೆ ಪರವಾಗಿ ಮತ್ತು ಅದಕ್ಕೆ ಎಲ್ಲರಿಗೂ ಮೆಚ್ಚುವ ರೀತಿಯಲ್ಲಿ ಮಾತಾಡ್ತಕ್ಕಂಥ ಗುಣವನ್ನು ಬೆಳೆಸ್ಕೋಬೇಕಾದ್ದು ಅವರಿಗೆ ಅನಿವಾರ್ಯ ಅಂತ ನಾನು ಭಾವಿಸ್ತೇನೆ. ಏಕೆಂದರೆ ಮಾತು ಅಚಾನಕವಾಗಿ ಬರುವುದು, ಅದು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಂಡು ಅದಕ್ಕೆ ಬೇರೆ ಮಾರ್ಗಗಳಿಂದಾಗಿ ಅವರಿಗೆ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಯಾವುದೇ ಮಾತಾಡಬೇಕಾದ್ರೂ ಕೂಡ ಪರಿಷತ್ನಲ್ಲಾಗಿರ್ಬೋದು, ಹೊರಗಡೆ ಆಗಿರ್ಬೋದು, ಅವರು ಆಲೋಚನೆ ಮಾಡಿ ಜನಪ್ರಿಯತೆಗೆ ಹಾಗೂ ಜನಕ್ಕೆ ಮೆಚ್ಚುಗೆ ಆಗೋ ರೀತಿಯಲ್ಲಿ ನ್ಯಾಯಬದ್ಧವಾಗಿ ಪ್ರಜಾಪ್ರಭುತ್ವಕ್ಕೆ ಅನುಗುಣವಾಗಿ ಗುಣವನ್ನು ಬೆಳೆಸ್ಕೊಂಡ್ರೆ ಬಹುಶಃ ಶಿವಕುಮಾರ್ ಅವರು ಅತ್ಯಂತ ಯಶಸ್ವಿಯಾಗಿ ಸದಸ್ಯರಾಗಿ ರೂಪುಗೊಳ್ತಾರೆ ಅಂಥೇಳಿ ನಾನಾದರೂ ಭಾವಿಸ್ತೇನೆ. ಇಂಥ ಒಂದು ಸಮಾರಂಭವನ್ನು ಏರ್ಪಡಿಸಿ ಅವರಿಗೆ ನಮ್ಮ ಸಹೋದ್ಯೋಗಿಯಾಗಿ ಕರೆದು ಸನ್ಮಾನ ಮಾಡ್ತಾರೆ. ಮೊದಲು ನಾನು ಅಧ್ಯಕ್ಷ ಆಗಿದ್ದಾಗ ಈ ಅಧ್ಯಕ್ಷ ಕಟ್ಟಡಕ್ಕೆ ಬಂದಿದ್ದರು. ಬಹುಶಃ ಅದಾದ ಮೇಲೆ ಇವತ್ತೇ ಬಂದಿರೋದು ಅಂತ ನಾನು ಅಂದ್ಕೊಂಡಿದ್ದೇನೆ. ಅದು ನಿಜವಲ್ಲೂ ಅವರೇ ಹೇಳಬೇಕು. ಏಕೆಂದರೆ ಅವಾಗ ಬರ್ತಾಯಿದ್ರು, ಇತ್ತೀಚೆಗೆ ಬಂದಿರಲಿಲ್ಲ. ಅವರು ಎಲ್ಲ ಮೈಸೂರಿನ ಸ್ನೇಹಿತರೊಂದಿಗೆ, ಮೈಸೂರಿನ ಸಂಘದೊಂದಿಗೆ ಹೆಚ್ಚು ಸಂಪರ್ಕವನ್ನು ಇಟ್ಟುಕೊಂಡು ಎಲ್ಲರನ್ನೂ ಪ್ರೀತಿಗೊಳಿಸಿರೋದಕ್ಕೆ ಇವತ್ತು ಮೈಸೂರಿಂದ ಬಂದಿರತಕ್ಕಂಥ ಅವರ ಮಿತ್ರರೇ ಸಾಕ್ಷಿ ಅಂತೇಳಿ ನಾನಾದರೂ ಭಾವಿಸ್ತೇನೆ. ಈ ಜನಪ್ರಿಯತೆ ಇದೆಯಲ್ಲ, ಇದು ತಾನಾಗಿ ಬರೋಲ್ಲ. ಜನನ ನೀವು ಎಷ್ಟು ಮಟ್ಟಿಗೆ ಕಾಣ್ತೀರಿ, ನಿಮ್ಮ ಸ್ವಭಾವ ಯಾವ ರೀತಿ ಇರುತ್ತೆ, ನೀವು ಎಷ್ಟು ಮೆಚ್ಕೋತೀರಿ, ಅವರಿಗೆ ಪೂರಕವಾದ ಸಲಹೆಯನ್ನು ಕೊಡ್ತೀರಿ ಮತ್ತು ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತೀರಿ, ಆಗ ನಿಮಗೆ ತಾನಾಗೆ ಹುಡುಕೊಂಡು ಆ ಜನಪ್ರಿಯತೆ ಬರುತ್ತೆ. ಅಂಥ ಕೆಲಸವನ್ನು ಶಿವಕುಮಾರ್ ಮುಂದೆಯೂ ಕೂಡ ಮಾಡ್ತಾರೆ ಅನ್ನೋ ಆತ್ಮವಿಶ್ವಾಸವನ್ನು ನಾನು ಹೊಂದಿದ್ದೇನೆ. ಅವರಿಗೆ ಶುಭವಾಗಲಿ. ಅವರ ಈ ಹೊಸ ಪರಿಷತ್ ಸದಸ್ಯತ್ವ ಸ್ಥಾನ ಹೆಚ್ಚು ಪರಿಣಾಮಕಾರಿಯಾಗಿ ಹೆಚ್ಚು ಯಶಸ್ಸನ್ನು ತಂದುಕೊಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಸಮಾರಂಭಕ್ಕೆ ನಾನು ಅಚಾನಕವಾಗಿ ಬಂದಿದ್ದಲ್ಲ, ನೆನ್ನೆ ಹೇಳಿದರು. ಆದರೆ ನನ್ನನ್ನು ವೇದಿಕೆ ಮೇಲೆ ಕರೆದು ಕುಂಡ್ರಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗೆ ಹೇಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನಾಡಿನ ಉದ್ದಗಲಕ್ಕೆ ಎಲ್ಲ ಜಿಲ್ಲೆಗಳನ್ನು ಬಹುತೇಕ ರೆಪ್ರೆಸೆಂಟ್ ಮಾಡುವ ರೀತಿಯಲ್ಲಿ ಇಲ್ಲಿ ಬಂದಿರುವಂಥ ಆರ್ಡಿಯನ್ಸ್ ನೋಡಿ ನನ್ನ ಮನಸ್ಸು ತುಂಬಿ ಬಂದಿದೆ. ಬಿಜಾಪುರದಿಂದ ಹಿಡಿದು ಹಾಗೆ ಚಾಮರಾಜನಗರದವರೆಗೆ ಬಹುತೇಕ ಎಲ್ಲರೂ, ಎಲ್ಲ ಜಿಲ್ಲಾ ಸಂಘದವರು ಕೂಡ ಇಲ್ಲಿ ಬಂದಿದ್ದೀರಿ. ಹಾಗಾಗಿ ನಿಮ್ಮೆಲ್ಲರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಒಂದು ವಿಶೇಷವಾದ ಸಂದರ್ಭದಲ್ಲಿ ನೀವು ಸೇರಿದ್ದೇವೆ. ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತೇಳಿ ನಾವು ದಿನಗಣನೆಯನ್ನು ಮಾಡ್ತಾಯಿದ್ವಿ. ಏಕೆಂದರೆ ಮೊನ್ನೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪತ್ರಕರ್ತರ ಕೋಟದಿಂದ ಯಾರನ್ನು ಹಾಕ್ತಾರೆ ಅನ್ನೋದು ಭಾಳ ಮುಖ್ಯ ಆಗಿತ್ತು ನಮಗೆ. ಅನೇಕ ಸಂದರ್ಭಗಳಲ್ಲಿ ಪತ್ರಕರ್ತರ ರೂಪದಲ್ಲಿರುವಂಥ ಬೇರೆ ಬೇರೆ ಉದ್ಯಮಗಳನ್ನು ಅವಲಂಬಿಸಿರುವಂಥವರು ಈ ಸ್ಥಾನಕ್ಕೆ ಬಂದಿದ್ದು ಇದನ್ನೆಲ್ಲ ನಾವು ನೋಡಿದ್ದೀವಿ. ಆದರೆ ಈ ಸಂದರ್ಭದಲ್ಲಿ ಹಿಂದೆ ಅನೇಕ ಬಾರಿ ಈ ಪತ್ರಕರ್ತರಿಗೆ ಈ ಹುದ್ದೆಯನ್ನು ಕೊಡಬೇಕು ಅನ್ನೋದು ನಮ್ಮ KWJದು ಯಾವಾಗಲೂ ಕೂಡ ಒಕ್ಕೊರಗಲ ಆಗ್ರಹ. ಏಕೆಂದರೆ ಅದು ಇರೋದೊಂದೇ ಒಂದು ಕೋಟ. ಹಾಗಾಗಿ ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ ಸಮ್ಮೇಳನದಲ್ಲಿ ಬಸವರಾಜ್ ಹೊರಟ್ಟಿಯವರು ಬಂದಿದ್ದರು. ಅವರು ಮಾತನಾಡುವ ಸಂದರ್ಭದಲ್ಲಿ ಈ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿ ಮಾತನಾಡಿದರು. ಆ ಸಂದರ್ಭದಲ್ಲಿ ಆ ಸಭೆಯಲ್ಲೂ ಕೂಡ ಒಂದು ನಿರ್ಣಯವನ್ನು ಅಂಗೀಕರಿಸಿ ಸರ್ಕಾರಕ್ಕೂ ಕೂಡ ಕಳಿಸಿದ್ವಿ. ಆ
ಮುಂದೆ ಆ ಪತ್ರಕರ್ತರನ್ನೇ ಆ ಹುದ್ದೆಗೆ ತನ್ನಿ ಯಾರಾದರೂ ಆಗಲಿ ಅಂತೇಳಿ. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮಗೆ ಅನೇಕ ಈ ಕೊನೆಯ ಹಂತದವರೆಗೆ ಅಂದರೆ ಸಹಿಯಾಗಿ ಆಚೆ ಬರುವವರೆಗೆ ಇದು ಆತಂಕಗಳಿದ್ದೇ ಇತ್ತು. ಬೇರೆ ಯಾರಾದರೂ ಬಂದುಬಿಡ್ತಾರ, ಡಾರ್ಕ್ ಕಾರ್ಸ್ ರೀತಿಯಲ್ಲಿ ಹಾರಿ ಬರ್ಬೋದಾ, ಈ ಥರದ್ದೆಲ್ಲ ಇದಿತ್ತು. ಹಾಗಾಗಿ ಅದೆಲ್ಲವನ್ನೂ ದಾಟಿ ನಮಗೆ ಅದು ಪತ್ರಕರ್ತನಿಗೆ ಆ ಹುದ್ದೆಯನ್ನು ಕೊಟ್ಟಂಥ ಸಿದ್ದರಾಮಯ್ಯನವರ ನಿಲುವು ಮತ್ತು ಆ ಸರ್ಕಾರದ ನಿಲುವನ್ನು ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲ ಚಪ್ಪಾಳೆ ಮೂಲಕ ಅಭಿನಂದಿಸಿ ಬಯಸ್ತೇನೆ. ಹಾಗೆ ಅದಕ್ಕೆ ಸೂಕ್ತ ಆಯ್ಕೆ ಶ್ರೀಧರ ಬಾಗಿಲು ತೆಗೀರಿ, ಅದು ಸೆಕೆ ಆಗುತ್ತೆ, ಯಾಕೆ ಹಾಕೋತೀರಿ? ಪ್ರಭಾಕರ್ ಅವರ ಕೃಪೆಯಿಂದ ಇದೆಲ್ಲ ಒಂದು ಸ್ವಲ್ಪ ಸಭಾಂಗಣ ನವೀಕರಣ ಆಗಿದೆ. ಇನ್ನು ಮುಂದುವರೆದ ಭಾಗ ಅರ್ಧ ಭಾಗ ಬಾಕಿ ಇದೆ, ಇನ್ನೂ ಒಂದಷ್ಟು ಆಗಿದೆ. ಇಲ್ಲ ಖಂಡಿತ ಅವರು ಯಾವತ್ತೂ ಇಲ್ಲ ಅಂತೇಳಿ ಹೇಳಿದ್ದ ಮಾತೇ ಇಲ್ಲ. ಎ ಸಿದು ಸೇರಿದಾಗೆ ಅದು ಈ ಪ್ಲ್ಯಾನಲ್ಲಿದೆ. ಇನ್ನು ಮೋಸ್ಟ್ಲಿ ಅವ್ರು ನಾವು 25 lakhsಲ್ಲಿ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ವಿ. ಅದು ಇನ್ನೂ ಒಂದು 5-10 ಲಕ್ಷ ಮುಂದಕ್ಕೇನ ಹಾಕಿ ಎಸ್ಟಿಮೇಟನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದು ಪೂರ್ಣ ಕೆಲಸಗಳನ್ನ ಇನ್ನೂ ಆ ಭಾಗದಲ್ಲಿ ಒಂದಷ್ಟು ಕೆಲಸಗಳು ಹಾಗಾಗಿ ಉಳಿದಿದೆ. ಅದೆಲ್ಲದನ್ನು ದಯಮಾಡಿ ಪ್ರಭಾಕರ್ ಅವರು ಮುಂದಿನ ಬಾರಿ ಬರುವಾಗ ಎ ಸಿ ಹಾಲಲ್ಲೇ ಮಾಡುವಂಥ ಕೆಲಸವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡ್ತೀನಿ. ನಮಗೆ ಈ ಕಾರ್ಯಕ್ರಮಕ್ಕೆ ಭಾಳ ಮುಖ್ಯ ಯಾಕೆ ಅಂತೇಳಿ ಅನಿಸುತ್ತೆ ಅಂದರೆ, ಅನೇಕ ನಮ್ಮ ಶಿವಕುಮಾರ್ ಅವರು ನಮ್ಮ KWJ ಒಡನಾಡಿಯಾಗಿ ಬೆಳೆದಂಥವರು. ಕಾರಣ ಏನಂದರೆ ಅವರು ಮೈಸೂರು ಜಿಲ್ಲಾ ಘಟಕಕ್ಕೆ, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದವರು. ಬಹುಶಃ ಆವಾಗಲೇ ನಮಗೂ ಅವ್ರಿಗೂ ಒಡನಾಟ. ಆ ಸಂದರ್ಭದಲ್ಲೇ ಅವರ ಡೈನಾಮಿಕ್ಕಾಗಿ ಮುನ್ನುಗ್ಗುವ ರೀತಿಯನ್ನು ನೋಡಿ ನಾವು ಕೂಡ ಎಲ್ಲ ದೂರದಲ್ಲಿ ನಿಂತು ನಿಬ್ಬೆರಗಾಗಿ ನೋಡ್ತಾ ಇದ್ವಿ. ನಾವು ಆವತ್ತು ಸಂಘದಲ್ಲಿ ಏನೂ ಇರಲಿಲ್ಲ. ಆದರೆ ಇವರು ಆ ಡಿಸಿಷನ್ ತೊಗೊಂಡು ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ, ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡುವ ಮೂಲಕ ಆ ಸಂಘಕ್ಕೆ ಒಂದು ಭಾಳ ದೊಡ್ಡ ಕ್ರಿಯಾಶೀಲತೆಯನ್ನು ಕೊಟ್ಟಂಥ ಸಂದರ್ಭ, ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದಾದಮೇಲೆ ಅವರ ನಮ್ಮ ಅವಿನಾಭಾವ ಸಂಬಂಧ ನಿರಂತರವಾಗಿ ಮುಂದುವರೆದಿದೆ. ಹಾಗಾಗಿ ಅವರು ಪತ್ರಕರ್ತ ಆಗಿ ನಡ್ಕೊಂಡ ರೀತಿ ಎಲ್ಲೂ ಕೂಡ ಅಪಕೀರ್ತಿಗೆ ಒಳಗಾಗದೆ, ಕಪ್ಪು ಚುಕ್ಕೆ ಬಾರದ ರೀತಿಯಲ್ಲಿ ಪತ್ರಕರ್ತರ ವೃತ್ತಿಯನ್ನು ನಡೆಸ್ಕೊಂಡ್ಬರೋದಿದೆಯಲ್ಲ, ಭಾಳ ಕಷ್ಟದ ಕೆಲಸ. ಹಾಗಾಗಿ ಅವರು ವಿಧಾನಸಭೆ ಸೆಷನ್ಗಳು ನಡೆಯುವ ಸಂದರ್ಭದಲ್ಲಿ, ಅಧಿವೇಶನಗಳು ನಡೆಯುವ ಸಂದರ್ಭದಲ್ಲಿ ಇಲ್ಲಿ ಬೆಂಗಳೂರಿಗೆ ಬಂದು ಇಲ್ಲೇ ಇರ್ತಾಯಿದ್ರು. ಅನೇಕ ಸಂದರ್ಭಗಳಲ್ಲಿ ಸಿಗ್ತಾಯಿದ್ರು, ಮಾತನಾಡ್ತಾಯಿದ್ರು, ಒಡನಾಡ್ತಾಯಿದ್ವಿ. ಇಷ್ಟು ಅದರ ಆಚೆಗೂ ಕೂಡ ಅವರು ಸಾಮಾಜಿಕವಾಗಿ ಇಟ್ಕೊಂಡಂಥ ಬದ್ಧತೆ, ಕಳಕಳಿಯನ್ನು ಯಾರೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಆ ತನ್ಮಯತೆಯನ್ನು ನಿರಂತರವಾಗಿ ಕಾಪಿಟ್ಕೊಂಡು ಬಂದಿದ್ದಾರೆ. ಬಹುಶಃ ಒಬ್ಬ ಕೋಲಾರ ಜಿಲ್ಲೆಯ ಕುಗ್ರಾಮದಲ್ಲಿ ಹುಟ್ಟಿದಂಥ ಒಬ್ಬ ಪುತ್ರ ಮೈಸೂರಿಗೆ ಹೋಗಿ ಒಂದು ಆಂದೋಲನಾ ಪತ್ರಿಕೆಯ ಮೂಲಕ ತನ್ನ ವೃತ್ತಿ ಜೀವನವನ್ನು ಕಟ್ಟಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದಿದೆಯಲ್ಲ, ಆ ಎತ್ತರದಲ್ಲಿ ಒಂದು ಸಂಸ್ಥೆಯಲ್ಲಿ ನೀವು 1 ವರ್ಷ, 5 ವರ್ಷ, 3 ಈ ಥರ ಇರೋದೇ ಕಷ್ಟ ಇದೆ. ಅದರಲ್ಲಿ ಸತತ ಬಹುಶಃ 3 ದಶಕಗಳ ಕಾಲ ನಿರಂತರವಾಗಿ ಒಂದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಿದೆಯಲ್ಲ. ಹಾಗಾಗಿ ಅದನ್ನು ಎಲ್ಲರೂ ಕೂಡ ನಾವು ಮನಪೂರ್ವಕವಾಗಿ ಅಭಿನಂದಿಸಬೇಕಾದಂಥ ಸಂದರ್ಭ. ಹಾಗಾಗಿ ಮೆಲ್ಲ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದಿಸ್ತಾರೆ. ಶಿವಕುಮಾರಿನ ಭಾಳ ಜನರು ನನಗೂ ಕೂಡ ಕೇಳಿದ್ದಾರೆ, ದಿಢೀರ್ ಉದ್ಭವ ಆದರ ಶಿವಕುಮಾರ್? ಖಂಡಿತ ಅಲ್ಲ. ಯಾರು ಸರ್ ಶಿವಕುಮಾರ್ ಹೀಗೆಲ್ಲ ಅಂತೇಳಿ ಕೆಲವರು ಬೇರೆಯವರೆಲ್ಲ ಕೇಳಿದ್ದಾರೆ. ಆದರೆ ಶಿವಕುಮಾರ್ ನಡೆದು ಬಂದ ದಾರಿ, ಅವರು ಯಾವ ಗೋಜಿಗೂ ಕೂಡ ಹೋದೆ, ಯಾವ ಪ್ರಚಾರದ ಹಿಂದೆ ಕೂಡ ಬೀಳದೆ, ಎಲ್ಲೂ ಕೂಡ ತಮ್ಮ ಪಾಡಿ ತಮ್ಮ ಕೆಲಸವನ್ನು ಮಾಡ್ಕೊಂಡು ಬಂದಂಥವರು ಶಿವಕುಮಾರ್. ಒಂದು ಹಂತದಲ್ಲಿ ವಿಧಾನಸಭೆ ಪರಿಷತ್ತಿಗೆ ಯಾರನ್ನು ನಾಮಕರಣ ಮಾಡಬೇಕು ಅಂತ ಸಂದರ್ಭದಲ್ಲಿ ತುಂಬ ಕ್ರೈಸಿಸಲ್ಲಿ ಇದ್ದಾಗ 2 ಹೆಸರುಗಳು ಅಂತಿಮ ಪಟ್ಟಿಗೆ ಬಂದಿದ್ದು ನೆನಪಿದೆ. ಆ ಸಂದರ್ಭದಲ್ಲೂ ಕೂಡ ಶಿವಕುಮಾರ್ ಏನು ಬೇಜಾರು ಮಾಡ್ಕೊಳ್ಳಿಲ್ಲ, ಆದರೆ ಆಯಿತು, ಆಗಲಿಲ್ಲ ಇದ್ದರೆ ಇಲ್ಲ ಅನ್ನುವ ರೀತಿಯಲ್ಲಿದ್ದರು. ಅದಕ್ಕಿಂತ ಮುಂಚೆ ಈ ಸರ್ಕಾರ ಬಂದಾಗ, ಸಿದ್ದರಾಮಯ್ಯ ಸರ್ಕಾರ ಬಂದಾಗ ನಾನೇ ಅವ್ರಿಗೆ ಫೋನ್ ಮಾಡಿ ಒಂದು ಕಂಗ್ರ್ಯಾಚುಲೇಟ್ ಮಾಡಿದ್ದೆ. ಏನಂದರೆ, ಮಾಧ್ಯಮ ಅಕಾಡೆಮಿ ಅಧ್ಯಕ್ಷ ಸ್ಥಾನಕ್ಕೆ ನಿಮ್ಮ ಹೆಸರು ಕೇಳಿ ಬರ್ತಾ ಇದೆ, ಹಾಗಾಗಿ ನಿಮಗೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್, ಮೋಸ್ಟ್ಲಿ ಶಾರ್ಟ್ಲಿ ಫೈನಲ್ ಆಗ್ಬೋದು ಅಂತೇಳಿ ಹೇಳಿದ್ದೆ. ಅದಕ್ಕೆ ಅವ್ರು ತಕ್ಷಣ ಹೇಳಿದರು, ಖಂಡಿತವಾಗ ನಾನು ಆ ಹುದ್ದೆನ ಒಪ್ಕೊಳ್ಳಲ್ಲ, ಯಾರೋ ನಿಮಗೆ ರಾಂಗ್ ಮಾಹಿತಿ ಕೊಟ್ಟಿದ್ದಾರೆ, ಸಿದ್ದರಾಮಯ್ಯನವ್ರು ಹೇಳಿದ್ದು ನಿಜ, ಆದರೆ ನಾನು ಆ ಹುದ್ದೆಗೆ ನನ್ನ ಒಪ್ಪಿಗೆ ಇಲ್ಲ. ಮತ್ತು ಮುಂದೆ ಏನು ಅಂತೇಳಿ ಕೇಳಿದಾಗ ಏನಿಲ್ಲ ಅಂತೇಳಿದ್ರು. ಬಹುಶಃ ನನಗೆ ಆಗಲೇ ಒಂದು ಸಣ್ಣ
ಒಳಗು ಹರಿದಿತ್ತು. ಮೋಸ್ಟ್ಲಿ ಶಿವಕುಮಾರ್ಗೆ ಆ ಥರದೊಂದು ಮುಂದೆ ಆ ಸ್ಥಾನ ಸಿಗ್ಬೋದೇನೋ ಅಂತೇಳಿ. ಬಹುಶಃ ಅದು ನಿಜವಾದ ದಿನ ಇವತ್ತು ನಾವು ನೀವೆಲ್ಲರೂ ಮುಖಾಮುಖಿಯಾಗಿದ್ದೇವೆ. ಮತ್ತೊಂದು ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ಳೇಬೇಕು. ಈ ವಿಧಾನ ಪರಿಷತ್ ಕ್ರೈಸಿಸ್ ನಡೆಯುವಾಗ, ಪರಿಷತ್ ಸದಸ್ಯರು ಯಾರಾಗಬೇಕು ಅಂತ ಕ್ರೈಸಿಸ್ ನಡೆಯುವಾಗ ನಾವು ಪ್ರಭಾಕರ್ ಅವರಿಗೆ ಪದೇ ಪದೇ ಕೇಳೋದು, ಯಾರಾಗ್ತಾರೆ, ಯಾರು ಫೈನಲ್ ಆಗ್ತಾರೆ ಅಂತ. ಆಗ ಒಂದು ಹಂತದಲ್ಲಿ ದಿನೇಶ್ ಅಮೀನ್ಮಠ ಅವರ ಹೆಸರು ಫೈನಲ್ ಆಗಿ ಹೋಗಿದ್ದು ಕೂಡ ನಮಗೆ ಗೊತ್ತಿದೆ. ಆದರೆ ನಾನಾ ಕಾರಣಕ್ಕಾಗಿ ಪೆಂಡಿಂಗ್ ಆಯಿತು. ಆಗ ಆ ಕ್ರೈಸಿಸಲ್ಲಿ ತುಂಬ ಸಲ ಪ್ರಭಾಕರ್ ಅವರಿಗೆ ಮಾತನಾಡಿದ್ವಿ. ಆ ಸಂದರ್ಭದಲ್ಲಿ ಒಬ್ಬರು ಪ್ರಮುಖವಾದ, ಬಹುಶಃ ಹೇಳ್ಬೋದೇ ನಾವು, ಅವರು ಕೂಡ ಅವರಿಗೆ ಪ್ರಭಾಕರ್ ಅವರಿಗೆ ನಮ್ಮ ಎದುರುಗಡೆಯಲ್ಲೇ ಫೋನ್ ಮಾಡಿದ್ದಿದೆ, ಯಾಕೆ ನೀನೇ ಒಪ್ಕೊಂಬಿಡು, ಸುಲಭವಾಗಿ ಮುಗಿದೋಗ್ಬಿಡುತ್ತೆ ಅಂತ. ಆಗ ಇವರು ಹೇಳಿದ ರಿಪ್ಲೈ ಇದೆಯಲ್ಲ, ಅದು ನನಗೆ ನಿಜಕ್ಕೂ ಪ್ರಭಾಕರ್ ಅವ್ರ ಬಗ್ಗೆ ಹೆಮ್ಮೆ ತರಿಸ್ತು. ಏನು ಹೆಮ್ಮೆ ಅಂದರೆ, ಅವರು ಇಲ್ಲ, ಮೊನ್ನೆ ಮುಖ್ಯಮಂತ್ರಿಗಳು ಈ ಹುದ್ದೆಯನ್ನು ಭಾಳ ಪ್ರೀತಿಯಿಂದ ಕೊಟ್ಟಿದ್ದಾರೆ, ಕ್ಯಾಬಿನೆಟ್ ದರ್ಜೆ ಹುದ್ದೆ, ಇದರಲ್ಲಿ ಎಷ್ಟು ಜನರಿಗೆ ಸಾಧ್ಯ ಆಗುತ್ತೆ, ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ, ಆ ಹುದ್ದೆಯಲ್ಲೇ ನಾನು ಇರಲಿಕ್ಕೆ ಇಷ್ಟಪಡ್ತೀನಿ ಹೊರತು ಅದರ ಆಚೆಗೆ ಬೇಡ ಇನ್ನೊಂದು ಹುದ್ದೆ ಅಂತೇಳಿ ಅದನ್ನು ಸಂಬಂಧಪಟ್ಟ ಈ ಸರ್ಕಾರದ ಅತ್ಯಂತ ಮುಖ್ಯ ಚುಕ್ಕಾಣಿ ಹಿಡಿದಿರೋರಿಗೆ ಹೇಳಿದಂಥ ಮಾತದು. ಆವಾಗ ನನಗೆ ನಿಜವೂ ಕೂಡ ಪ್ರಭಾಕರ್ ಅವರಿಗೆ ಬಗ್ಗೆ ಇನ್ನೊಂದಷ್ಟು ಹೆಮ್ಮೆ ಆಯಿತು. ಏಕೆಂದರೆ ಅನೇಕರಿಗೆ ಮನುಷ್ಯ ಸ್ವಭಾವ ಬೇಕು ಅಂದರೆ ಎಲ್ಲವೂ ನನಗೆ ಬೇಕು ಅನ್ನುವ ಭಾವನೆಗಳಿರ್ತವೆ. ಆದರೆ ಅದನ್ನು ದಾಟಿ ಕೂಡ ಪ್ರಭಾಕರ್ ನಡ್ಕೊಂಡಂಥ ರೀತಿ ನನಗೆ ಹೆಮ್ಮೆ ಮತ್ತು ಅಭಿಮಾನ. ಹಾಗಾಗಿ ಶಿವಕುಮಾರ್ ಅವರು ಈ ಹುದ್ದೆಗೆ ಬಂದ ಸಂದರ್ಭದಲ್ಲಿ ಒಬ್ಬ ನಿಜವಾದ ಪತ್ರಕರ್ತ ನೋಡಿ, ಅವ್ರಿಗೆ ಯಾವುದೇ ತುಂಬ ಜನಕ್ಕೆ ಎಲ್ಲ ಹಿಂದೆ ಭಾಳ ದೊಡ್ಡ ಗಾಡ್ ಫಾದರ್ಸು ಅದು ಇದು ಅಂತೇಳೆಲ್ಲ ಇರ್ತಾರೆ, ಈ ಥರದ್ದೆಲ್ಲ ಏನೇನು ಇರುತ್ತೆ, ಲಾಬಿ ನಡೆಯುತ್ತೆ ಎಲ್ಲ. ಆದರೆ ಶಿವಕುಮಾರ್ ಯಾವತ್ತೂ ಆ ಥರದ ಹೆಜ್ಜೆ ಇಟ್ಟು ಹೋದವರಲ್ಲ. ಹಾಗಾಗಿ ಅವರಿಗೆ ಇದನ್ನು ಸಾಧ್ಯ ಆಗಿದ್ದರೆ ಸಿದ್ದರಾಮಯ್ಯನವರು ಸೀರಿಯಸ್ ಆಗಿ ಈ ಬಗ್ಗೆ ನಿರ್ಣಯ ತೆಗೆದುಕೊಂಡಿದ್ದು, ಹೈಕಮಾಂಡನ್ನು ಕನ್ವಿನ್ಸ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟ್. ಅದು ಇಲ್ಲದೇ ಇದ್ದರೆ ಯಾರು ಬೇಕಾದ್ರೂ ಆ ಹುದ್ದೆಗೆ ಲಾಬಿ ಮಾಡ್ಕೊಂಡು ಬಂದುಬಿಡ್ಬೋದು. ಆದರೆ ಒಬ್ಬ ನಿಜವಾದ ಪತ್ರಕರ್ತನಿಗೆ ನಿಜವಾಗೂ ಕೂಡ ನ್ಯಾಯ ಸಿಕ್ಕಿದೆ. ಅದು ವಿಧಾನ ಪರಿಷತ್ನಲ್ಲಿ ನಮ್ಮ ಎಲ್ಲರ ಧ್ವನಿಯಾಗಿ ಶಿವಕುಮಾರ್ ಅವರು ಇರ್ತಾರೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅದನ್ನು ನಾನು ಕಲಿಸ್ತೇನೆ. ಇದರ ಆಚೆಗೆ ಕೂಡ ಶಿವಕುಮಾರ್ ಅವರ ಮಾನವೀಯತೆ ಮುಖ ಕೂಡ ಇದೆ. ಒಂದ್ಸಲಿ ನಾನು ಹಾಸನ ಜಿಲ್ಲೆಯಲ್ಲಿದ್ದ ಸಂದರ್ಭದಲ್ಲಿ ವಿಜಯ ಕರ್ನಾಟಕದಲ್ಲಿ ವರದಿಗಾರ ಆಗಿದ್ದಾಗ ಒಂದ್ಸಲಿ ಫೋನ್ ಮಾಡಿದರು ಶಿವಕುಮಾರ್, ಹಾಸನಿಗೆ ಬರ್ತಾಯಿದ್ದೆ, ಸಿಗಬೇಕಲ್ಲಣ್ಣ ನೀನು ಅಂತ. ಆಯಿತು ಅಂತ ಹೇಳಂದೆ. ಆಮೇಲೆ ಅವರು ಬಂದಿದ್ದು ಯಾವುದೋ ಒಬ್ಬರ ಹುದ್ದೆ ಕೊಡಿಸುವ ಸಲುವಾಗಿ ಅವರು ಒದ್ದಾಡ್ತಾಯಿದ್ರು ಒಂದು ಸಂಸ್ಥೆಗೆ. ಮೋಸ್ಟ್ಲಿ ಗೊರೂರಿನಲ್ಲಿ ಇದ್ದಂಥ ಇನ್ಸ್ಟಿಟ್ಯೂಷನ್ ಅಂತೇಳಿ ಅನಿಸುತ್ತೆ, ನನಗೆ ಮರ್ತೋಗಿದೆ. ಆಮೇಲೆ ಕೂಡಲೇ ಆ ಸಲುವಾಗಿ ಒಬ್ಬರು ಅಲ್ಲಿಂದ ಮೈಸೂರಿಂದ ಒಬ್ಬರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಹಾಸನಿಗೆ ಬಂದಿದ್ದರು. ಆ ಸಂಸ್ಥೆಗೆ ಅಪೀಲ್ ಮಾಡಿ ಪ್ರಯತ್ನ ಮಾಡಿ ಆ ಎಲ್ಲ ಕೆಲಸವನ್ನು ಮಾಡುವಂಥ ನಿಟ್ಟಿನಲ್ಲಿ ಸೀರಿಯಸ್ ಆಗಿ ಪ್ರಯತ್ನ ಮಾಡಿದ್ರು. ಆವಾಗ ನನಗೆ ಅನ್ನಿಸ್ತು, ಒಬ್ಬ ಮನುಷ್ಯನೊಳಗಡೆ ಈ ಥರದ್ದು ಮಾನವೀಯ ಅಂತಃಕರಣ ಕೂಡ ಇದೆಯಲ್ಲ ಅಂಥೇಳಿ ಅನಿಸಿತ್ತು. ಈ ಥರದ ಅನೇಕ ಘಟನೆಗಳು ಅಲ್ಲಲ್ಲೇ ಅವ್ರಿಗೆ ಹೇಳ್ಕೊಳ್ಳದೇ ಇರ್ಬೋದು, ಬಟ್ ತುಂಬ ಜನರಿಗೆ ಈ ಥರದ ಸಣ್ಣ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡ್ತಾ ಕನೆಕ್ಟ್ ಆಗುವಂಥ ಕೆಲಸವನ್ನು ಶಿವಕುಮಾರ್ ಮಾಡ್ಕೊಂಬಂದಿದ್ದಾರೆ. ಆ ಮನೋಭಾವ ಈಗಲೂ ಕೂಡ ಮುಂದುವರಿಲಿ ಅಂತ ನಮ್ಮ ನಿರೀಕ್ಷೆ. ಏಕೆಂದರೆ ಎಲ್ರಿಗೂ ಅಧಿಕಾರದ ಹುದ್ದೆಗೆ ಹೋದಾಗ ನಂತರ ತುಂಬ ಜನರು ಬದಲಾಗೋದನ್ನು ನಾವು ನೋಡಿದ್ದೀವಿ. ಆಮೇಲೆ ನಾವು ಬೆಳೆದು ಬಂದ ಹಾದಿಯನ್ನು ಮರೆತು ಬಿಡುವಂಥದ್ದು ನೋಡಿದ್ವಿ. ಆಮೇಲೆ ನಾವು ಹತ್ತಿ ಹೋದ ಏಣಿಯನ್ನು ಒದೆಯುವಂಥದ್ದು ಕೂಡ ನೋಡಿದ್ವಿ. ಹಾಗಾಗಿ ಅದಕ್ಕೆಲ್ಲ ಭಿನ್ನವಾಗಿ ಶಿವಕುಮಾರ್ ಇರ್ತಾರೆ ಅಂತೇಳಿ ನಮ್ಮ ನಿರೀಕ್ಷೆ ಮತ್ತು ಅಪೇಕ್ಷೆ. ಆ ಮೂಲಕನೇ ನಮ್ಮ ಪತ್ರಕರ್ತರ ಧ್ವನಿಯಾಗಿ ವಿಧಾನ ಪರಿಷತ್ನಲ್ಲಿ ಕೆಲಸವನ್ನು ಮಾಡಲಿಕ್ಕೆ ನಿಮ್ಮೆಲ್ಲರ ಮತ್ತೊಮ್ಮೆ ಚಪ್ಪಾಳೆ ಮೂಲಕ ಅವರಿಗೆ ಪ್ರೀತಿಯ ಶುಭ ಹಾರೈಕೆಗಳನ್ನು ಕೊಡ್ತೀನಿ. ಹಾಗೆ ಇನ್ನೊಂದು ಸಂದರ್ಭ, ದ್ವಾರಕೀಶ್ ಅವರು ಸಾವನ್ನಪ್ಪಿದಂಥ ಸಂದರ್ಭ. ಆ ಹೊತ್ತಿನಲ್ಲಿ ಇಡೀ ನಾಡಿನಲ್ಲಿ ಕಂಬನಿ ಮತ್ತು ಎಲ್ಲ ಕಡೆ ಸಂತಾಪ ಅಥವಾ ದ್ವಾರಕೀಶ್ ನೆನಪು ಈ ಥರದ್ದೆಲ್ಲ ನಡೀತಾ ಇತ್ತು. ನಾನು ಸುಮ್ಮನೆ ಕುತೂಹಲಕ್ಕೆ ಗಮನಿಸ್ತಾ ಇದ್ದೆ. ಆಯಿತು, ದ್ವಾರಕೀಶ್ದು ಸಾವಾಯಿತು, ನಂತರ ಅವರಿಗೆ ಇದು ಶವ ಸಂಸ್ಕಾರ ಆದಮೇಲೆ ಮುಂದೇನು ಅಂತ. ಇಲ್ಲಾದರೂ ನೋಡ್ತೀವಿ, ಎಲ್ಲೂ ಆ ಬಗ್ಗೆ ಒಂದು ಸಣ್ಣ ಧ್ವನಿ ಕೂಡ ಬರಲಿಲ್ಲ. ಆಗ ನನಗೆ ಮನಸ್ಸಲ್ಲಿ ಏನಾದರೂ ಒಂದು ದ್ವಾರಕೀಶ್ ಹೆಸರಲ್ಲಿ ಮಾಡ್ಬೋದಾ ಅಂತೇಳಿ ಅನ್ನಿಸ್ತಾ ಇತ್ತು. ಆಗ ತಕ್ಷಣಕ್ಕೆ ನನಗೆ ಮೈಸೂರಿಂದ ನಮ್ಮ ನಾರಾಯಣ್ ಮತ್ತು ಮಹೇಂದ್ರ ಅವರಿಬ್ಬರು ಫೋನ್ ಮಾಡಿದರು. ಅಣ್ಣ, ದ್ವಾರಕೀಶ್ ಹೆಸರದ್ದು ಏನಾದರೂ ನಮ್ಮ ಸಂಘದಲ್ಲಿ ಒಂದು ಪ್ರಶಸ್ತಿ ಮಾಡ್ಬೋದಾ ಅಂತೇಳಿ ಯೋಚನೆ ಮಾಡ್ತಾಯಿದ್ದೀವಿ ಅಂತೇಳಿ ಅಂದರು. ನನಗೆ ತಕ್ಷಣಕ್ಕೆ ಇಮ್ಮಿಡಿಯೇಟಾಗಿ ಅವ್ರ ಜೊತೆ ನಾನು ಹೇಳಿದೆ,
ತಕ್ಷಣವೇ ಕೆಲಸವನ್ನು ಮಾಡಲೇಬೇಕು. ಹೇಗಾದರೂ ಸೇರಿ ಮಾಡಿ ಚಲನಚಿತ್ರ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡಿದಂಥ ಒಬ್ಬ ಪತ್ರಕರ್ತರಿಗೆ ಅವರ ಹೆಸರಲ್ಲಿ ಪ್ರತಿ ವರ್ಷ ಅವಾರ್ಡ್ ಕೊಡುವಂಥ ಕೆಲಸವನ್ನು ಮಾಡೋಣ ಅಂತ. ಇದಕ್ಕೆ ದುಡ್ಡು ಯಾರಿಂದ ಹೊಂದಿಸೋದು ಅನ್ನೋ ಪ್ರಶ್ನೆ ಬಂತು. ಆಗ ಅವ್ರು ಹೇಳಿದರು, ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಕಳಿಸ್ಕೊಡಿ ಅಂತ ಹೇಳಿದರು. ನಾನು ಅಕೌಂಟ್ ಡೀಟೇಲ್ಸ್ ಕಳಿಸಿ, ನಾನು ಇನ್ನೂ ಆಫೀಸ್ಗೆ ಹೋಗಿಲ್ಲ, ನಮ್ಮ ಅಕೌಂಟಿಗೆ 2 ಲಕ್ಷ ರೂಪಾಯಿ ಜಮಾ ಆಗಿತ್ತು. ಅದು ಯಾರು ಅಂತೇಳಿ ನೋಡಿದರೆ ನಮ್ಮ ಹುಣಸೂರಿನ ಶಾಸಕರಾದಂಥ ಹರೀಶ್ ಗೌಡರು, ಅವರಿಗೆ ನನ್ನ ಚಪ್ಪಾಳೆ ಮೂಲಕ ಅಭಿನಂದನೆ ಸಲ್ಲಿಸ್ತೀನಿ. ಒಂದು ಮಾತು ಕೂಡ ನಮಗೆ ಮತ್ತೆ ಹೇಳಿಸ್ಕೊಳ್ಳಿಲ್ಲ, ಕೊಡಿ ಅಂತಲೂ ಕೇಳಲಿಲ್ಲ. ಆ ಥರದ ಇಮ್ಮಿಡಿಯೇಟ್ ತಕ್ಷಣವೇ ಅವರು ಹುಣಸೂರಿನವರೇ ಆದ್ದರಿಂದ ಯಾರು ದ್ವಾರಕೀಶ್ ಅವರು ಅವರ ಅಭಿಮಾನಕ್ಕಾಗಿ ತಕ್ಷಣವೇ ನಮ್ಮ ಅಕೌಂಟ್ಗೆ ಹಣವನ್ನು ಜಮೆ ಮಾಡಿದಂಥ ಕೀರ್ತಿ ಹೆಗ್ಗಳಿಕೆ ಹರೀಶ್ ಗೌಡರು. ಹಾಗಾಗಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅನ್ನೋದು ನಮ್ಮೆಲ್ಲರ ನಿರೀಕ್ಷೆ ಇತ್ತು. ಹಲವಾರು ಬಾರಿ ಅವ್ರನ್ನ ಈ ಕಾರ್ಯಕ್ರಮದೊಳಗಡೆ ಜೋಡಿಸೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಸಾಧ್ಯ ಆಗಿರಲಿಲ್ಲ. ಅದು ಕಾಕತಾಳೀಯನೇನೋ ಇವತ್ತು ಮೈಸೂರಿಗೆ ಅಧಿಕಾರ ಹರಿದು ಎಲ್ಲ ಇಡೀ ಮೈಸೂರಿಗೆ ಹೆಚ್ಚು ಅಧಿಕಾರಿಗಳು ಪ್ರಾಪ್ತಿಯಾಗ್ತಾ ಇರುವಂಥ ಹೊತ್ತಿನಲ್ಲಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ಅಭಿನಂದಿಸುವಂಥ ಹೊತ್ತು. ಈ ಇಬ್ಬರಿಗೆ ಅಭಿನಂದನೆ ಮಾಡೋದು ಎಷ್ಟು ಮುಖ್ಯನೋ ಹಾಗೆ ನಮಗೆ ಪ್ರಭಾಕರ್ ಅವರು ಕೂಡ ಅಷ್ಟೇ ಮುಖ್ಯ. ನಮಗೆ ಇವತ್ತು ಕೂಡ ಪ್ರಭಾಕರ್ ಅವ್ರ ಬಗ್ಗೆ ಯಾಕೆ ಹೆಮ್ಮೆ ಅಂದರೆ, ಆ ಸ್ಥಾನಕ್ಕೆ ಹೋದ್ಮೇಲೂ ಕೂಡ ಅವರಲ್ಲಿರುವಂಥ ಪತ್ರಕರ್ತನನ್ನು ಕಳೆದುಕೊಂಡಿಲ್ಲ, ಅವರು ಸ್ಪಂದಿಸುವ ರೀತಿಯನ್ನು ಕಳ್ಕೊಂಡಿಲ್ಲ. ಮಾನವೀಯ ನೆಲೆಯಲ್ಲಿ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡೋದನ್ನು, ಪ್ರಯತ್ನ ಮಾಡೋದು, ಸಹಾಯ ಮಾಡೋದನ್ನು ಇವತ್ತಿಗೂ ಕೂಡ ಮರ್ತಿಲ್ಲ. ಆ ಕಾರಣಕ್ಕಾಗಿ ಪ್ರಭಾಕರ್ ಅವರು ನಿರಂತರವಾಗಿ ಯಾವ ಜಿಲ್ಲೆಗೆ ಹೋದರೂ ಕೂಡ ಪ್ರಭಾಕರ್ ಬರ್ತಾರೆ ಅಂದರೆ ಮುಂಚೆನೇ ಬಂದು ಕಾಯ್ದು ಕುಳಿತಿರ್ತಾರೆ. ಅದನ್ನು ನಾವು ಯಾರು ಹೇಳಿದ್ದಂಥದ್ದನ್ನು ಅವರ ಹೃದಯದಿಂದ ಪ್ರೀತಿಯನ್ನು ಗೆದ್ದಿರುವಂಥದ್ದು. ಮೇಡಮ್ ಬನ್ನಿ ಇಲ್ಲಿ ಮುಂದೆನೇ ಬನ್ನಿ. ನಮ್ಮ ವಾರ್ತಾ ಇಲಾಖೆ ಮೇಡಮ್ ಅವರು ಬಂದಿದ್ದಾರೆ. ಬನ್ನಿ ಸರಿ, ಒಂಚೂರು ಈ ಕಡೆ ಜರಿ ಕಡೆ, ಒಂದು ಚೇರ್ ಈ ಕಡೆ ಜರಿ ಕಡೆ ಇರೋರೆ. ಹಾಗಾಗಿ ಅಂಥ ಒಂದು ಇಡೀ ಜಿಲ್ಲೆ ಒಳಗಡೆ ಎಲ್ಲ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದ ಪ್ರವಾಸ ಮಾಡುವ ಸಂದರ್ಭದಲ್ಲಿ KWJ ಜೊತೆ ನಿರಂತರವಾಗಿ ನಿಕಟವಾಗಿ ಸಂಪರ್ಕವನ್ನು ಇಟ್ಕೊಂಡು ಯಾವ ಜಿಲ್ಲೆ ಯಾವ ತಾಲೂಕಿಗೆ ಹೋದರೂ ಕೂಡ, ಮೊನ್ನೆ ಎಲ್ಲ ಜಗಳೂರು ಅಂತ ಊರು, ಇಲ್ಲೇ ನಮ್ಮ ದಿನೇಶ್ ಗೌಡ್ಗೆರೆ ಇದ್ದಾರೆ, ಅಲ್ಲೆಲ್ಲ ಆ ತಾಲೂಕಿಗೆ ಹೋಗಬೇಕು ಅಂತೇಳಿದ್ರೆ ಇಡೀ ತಾಲೂಕಲ್ಲಿ ಎಲ್ಲ ಪತ್ರಕರ್ತರು ಸುಮಾರು ಒಂದು 50 ಜನರು ಬಂದು ನಿಂತಿದ್ರು. ಯಾರಿಗೆ ಅಂದರೆ ಪ್ರಭಾಕರ್ ಅವರಿಗೆ, ಅವರ ಹಾರ ಹಾಕೋದಕ್ಕೆ ಅಥವಾ ಅವರ ಅಭಿಮಾನ ತೋರೋಕ್ಕೆ, ಪ್ರೀತಿ ತೋರ್ಸೋಕ್ಕೆ. ಬಹುಶಃ ಅದೆಲ್ಲ ಯಾಕೆ ಅಂದರೆ ಸುದೀರ್ಘ ಅವಧಿಯಿಂದ ಸುಮಾರು 3 ದಶಕಗಳಿಂದ ನಮ್ಮ ಕನಸಾಗಿದ್ದಂಥ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಬೇಡಿಕೆ ಈಡೇರಿತು ಅಂದರೆ ಅದಕ್ಕೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯಾರು ಕಾರಣ ಅಂದರೆ ಪ್ರಭಾಕರ್ ಅವ್ರ ಕಾರಣ. ಆ ಕಾರಣಕ್ಕೋಸ್ಕರನೇ ಇವತ್ತು ಎಲ್ಲೋದ್ರೂ ಕೂಡ ಅಲ್ಲಿ ಪ್ರಭಾಕರ್ ಅವ್ರನ್ನ ಕಾಯ್ತಾ ನಿಂತಿರ್ತಾರೆ. ಹಾಗೆ ಕಳೆದ ಬಾರಿ ಬಜೆಟ್ನಲ್ಲಿ ಒಂದು ಮನವಿ ಕೊಟ್ಟಾಗ ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಆ ಒಂದು ಆರೋಗ್ಯ ಸ್ಕೀಮನ್ನು ಅನೌನ್ಸ್ ಮಾಡಿದ್ದು ಯಾರು ಅಂದರೆ ಅದಕ್ಕೆ ಮೂಲ ಕಾರಣ ಯಾರು ಅಂದರೆ ಪ್ರಭಾಕರ್ ಅವರು. ಹಾಗಾಗಿ KWJ ಏನೆಲ್ಲ ಒತ್ತಾಯಗಳನ್ನು ಮಾಡ್ತಾ ಬಂದಿದೆ ದಶಕಗಳಿಂದ, ಅವೆಲ್ಲ ಈಡೇರುವಂಥ ಒಂದು ಸಂಕ್ರಮಣ ಕಾಲಘಟ್ಟದಲ್ಲಿ ನೀವು ಇದ್ದೇವೆ. ಹಾಗಾಗಿ ಇಂಥ ಎಲ್ಲ ವ್ಯವಸ್ಥೆಗೆ ಅವರು ಪ್ರಭಾಕರ್ ನಮ್ಮೆಲ್ಲರ ಧ್ವನಿಯಾಗಿ ನಿಂತಿರೋದು ಭಾಳ ಸಂತೋಷ. ಹಾಗಾಗಿ ಇವತ್ತು ನಾವು ಅವರಿಗೆ ಶಿವಕುಮಾರ್ ಅವರಿಗೆ ಯಾರಿಂದ ಅಭಿನಂದನೆ ಮಾಡಿಸ್ಬೇಕು ಅಂದರೆ ಅದು ಪ್ರಭಾಕರ್ ಅವರಿಂದಲೇ ಮಾಡಿಸ್ಬೇಕು, ಬೇರೆ ಇನ್ಯಾರೂ ಬೇಡ ಅಂತೇಳಿ ಡಿಸೈಡ್ ಮಾಡಿ ಪ್ರಭಾಕರ್ ಅವ್ರನ್ನ ಕರೆದಿದ್ದೀವಿ. ಹಾಗಾಗಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಪ್ರಭಾಕರ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಮಾಡ್ತೀನಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಂದಿರುವ ತುಂಬ ಜನ ಎಲ್ಲ ಜಿಲ್ಲೆಗಳಿಂದ, ಎಲ್ಲ ತಾಲೂಕುಗಳಿಂದ ಆದಿಯಾಗಿ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಮ್ಮ ಸಂಘದ ಪದಾಧಿಕಾರಿಗಳಾದಂಥ GC ಲೋಕೇಶ್, ಕಾರ್ಯದರ್ಶಿಗಳಾದಂಥ ಮತ್ತಿಕೆರೆ ಜಯರಾಮ್, ಸೋಮಶೇಖರ್ ಕೆರಗೋಡು, ವಾಸುದೇವ್ ಒಳ್ಳ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ನೀವು ಎಲ್ಲ ಇದ್ದೇವೆ. ಸಾಧ್ಯ ಆದರೆ ನಮ್ಮ ಪತ್ರಕರ್ತರ ಸಾಂಘಿಕ ಶಕ್ತಿಯನ್ನು ತೋರಿಸ್ಲಿಕ್ಕೆ ಇದೊಂದು ಅವಕಾಶ. ಅದು ಯಾರ ಮೂಲಕ ತೋರಿಸ್ಬೋದು, ನಮಗೆ ಸಾಧ್ಯ ಇರೋವಂಥದ್ದು. ನಾವು ಎಷ್ಟೇ ಹೋರಾಟ ಮಾಡಿದರೂ ಅದು ವಿಧಾನ ಪರಿಷತ್ನಲ್ಲಿ, ವಿಧಾನ ಮಂಡಲದಲ್ಲಿ ಮುಳುಗಬೇಕು ಅಂದರೆ ಅದು ಸಾಧ್ಯ ಇರೋದು ಅಧಿಕೃತವಾಗಿ ಶಾಸನಬದ್ಧವಾಗಿ ಶಿವಕುಮಾರ್ ಅವರಿಗೆ. ಹಾಗಾಗಿ ಶಿವಕುಮಾರ್ ಯಾವತ್ತೂ ಕೂಡ ಈ ಅವಕಾಶವನ್ನು ಕಳ್ಕೋಬಾರ್ದು. ನಮ್ಮ ಧ್ವನಿಯಾಗಿ ನಮ್ಮ ಬೇಡಿಕೆಗಳನ್ನು ಈಡೇರಿಸುವಂಥ ನಿಟ್ಟಿನಲ್ಲಿ ಸದಾ ನಮ್ಮ ಧ್ವನಿಯಾಗಿರ್ತಾರೆ ಅಂತೇಳಿ ಬಯಸಿ ಅಪೇಕ್ಷೆ ವ್ಯಕ್ತಪಡಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ಹುಣಸೂರು ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಹರೀಶ್ ಗೌಡ್ರೆ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ವಿಧಾನ ಪರಿಷತ್ತಿಗೆ ನೂತನವಾಗಿ ಆಯ್ಕೆಯಾಗಿರುವ ಗೆಳೆಯ ಶಿವಕುಮಾರ್ ಅವರೇ, ವೇದಿಕೆ ಮೇಲಿರುವ ನಿಂಗಪ್ಪ ಚಾವಡಿ ಅವರೇ, ವಾಸುದೇವ್ ಒಳ್ಳ ಅವರೇ, ಮತ್ತಿಕೆರೆ ಜಯರಾಮ್ ಅವರೇ, ಲೋಕೇಶ್ ಅವರೇ, ನಮ್ಮ ಹಿರಿಯ ಪತ್ರಕರ್ತರಾದಂಥ BV ಮಲ್ಲಿಕಾರ್ಜುನ ಅವರೇ,
ಸೋಮಶೇಖರ್ ಕೆರಗೋಡು ಅವರೇ, ಜೊತೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳೇ, ನನಗೆ ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ನಮ್ಮ ಊರಿನ ಒಂದು ಪ್ರತಿಭೆ, ನಂದು ಕೋಲಾರ, ಅವ್ರದ್ದು ಪಕ್ಕದ ತಾಲೂಕು ಶಿವಕುಮಾರ್ ಅವ್ರದ್ದು. ಹೀಗಾಗಿ ಅವರನ್ನು ಅಭಿನಂದಿಸುವಂತಹ ಜವಾಬ್ದಾರಿ ನನಗೆ ಸಿಕ್ಕಿರೋಂಥದ್ದು ಭಾಳ ಸಂತಸದ ವಿಷಯ. ಮೊದಲಿಗೆ ನಾನು ಶಿವಕುಮಾರ್ ಅವರಿಗೆ ಎಲ್ಲ ಪತ್ರಕರ್ತರ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಶಿವಕುಮಾರ್ ಅವರ ಆಯ್ಕೆ ಎಲ್ರಿಗೂ ಆಶ್ಚರ್ಯ ಆಗಿರ್ಬೋದು, ಆದರೆ ನನಗೆ ಅವರ ಆಯ್ಕೆ ಆಶ್ಚರ್ಯ ತಂದಿಲ್ಲ. ಯಾಕೆ ಅಂತಂದರೆ ನಾನು ಅವ್ರನ್ನ ಒಂದು 10-15 ವರ್ಷಗಳಿಂದ ಭಾಳ ಹತ್ತಿರದಿಂದ ನೋಡ್ತಾ ಇದ್ದೀನಿ. ಅವರೊಂಥರ ಪೊಲಿಟಿಕಲ್ ಆಕ್ಟಿವಿಸ್ಟ್ ಇದ್ದಂಗೆ. ಹೀಗಾಗಿ ಅವರ ಬದ್ಧತೆ ಎಲ್ಲರೂ ಕೂಡ ಮೆಚ್ಚುವಂಥದ್ದು. ನನಗೂ ಅನಿಸ್ತೈತಿ ಇವತ್ತಲ್ಲ ನಾಳೆ ಅವರು MLC ಆಗೇ ಆಗ್ತಾರೆ ಅಂತ. ಹೀಗಾಗಿ ನನಗೆ ಅವರ ಆಯ್ಕೆ ಆಶ್ಚರ್ಯ ತಂದಿಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಮೊನ್ನೆ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರು ಯಾರಾದರೂ ಒಬ್ಬರನ್ನ ಆಯ್ಕೆ ಮಾಡ್ತಾರೆ ಅಂತಂದರೆ ಅವರು ಸುಮ್ಮನೆ ಆಯ್ಕೆ ಮಾಡಲ್ಲ, ಅಳೆದು ತೂಗಿನೇ ಅವರು ಆಯ್ಕೆ ಮಾಡುವಂಥದ್ದು. ಸಿದ್ದರಾಮಯ್ಯ ಅವರು ಸಾಮಾಜಿಕ ನ್ಯಾಯದ ಕಾಳಜಿ ಉಳ್ಳವರು. ಅದೇ ದಾಟಿನಲ್ಲಿ ಶಿವಕುಮಾರ್ ಅವರು ಕೂಡ ಹೋಗ್ತಾ ಇದ್ದಾರೆ. ಹೀಗಾಗಿ ಅವರ ಆಯ್ಕೆ ಅತ್ಯಂತ ಸುಲಭವಾಗಿ ನಡೆಯಿತು ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಪತ್ರಕರ್ತರು ಅಂತಂದರೆ ಒಂದೆರಡು ಬೈಲೈನ್ ಸ್ಟೋರಿ ಬಂದಿದ್ದ ತಕ್ಷಣ ಪತ್ರಕರ್ತರು ಅಂತ ಕಾಲರ್ ಎಗರಿಸ್ಕೊಂಡು ಓಡಾಡ್ತಾರೆ. ಇನ್ನು ಎಲೆಕ್ಟ್ರಾನಿಕ್ ಮೀಡಿಯಾದವರು ಮೈಕ್ ಹಿಡಿದು 2 ಕ್ವಶನ್ ಕೇಳಿದ ತಕ್ಷಣ ನಾವು ಪತ್ರಕರ್ತರು ಅಂತ ಜೋಶಾಗಿ ಓಡಾಡ್ತಾರೆ. ಪತ್ರಕರ್ತ ಅಂತಂದರೆ ನಾನು ಯಾವತ್ತೂ ಕೂಡ ಬೈಲೈನ್ ಸ್ಟೋರಿಗಳಿಂದ ಪತ್ರಕರ್ತರನ್ನ ಅಳಿಯೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಯಾರು ಪತ್ರಕರ್ತರ ಆಚೆಗೆ ಯೋಚನೆ ಮಾಡ್ತಾರೆ ಅವರು ನಿಜವಾದ ಪತ್ರಕರ್ತ. ಇದನ್ನು ನಾನು ಶಿವಕುಮಾರ್ ಅವರಲ್ಲಿ ನೋಡಿದ್ದೇನೆ. ಯಾಕೆ ಅಂತಂದರೆ ಅವರು ಬೈಲೈನ್ ಸ್ಟೋರಿಗಳಿಗಷ್ಟೇ ಸೀಮಿತವಾಗಿಲ್ಲ, ಅವರ ಬ್ರೈನ್ ಲೈನ್ ಕೂಡ ಚೆನ್ನಾಗಿದೆ. ಯಾಕೆಂದರೆ ಅವರಲ್ಲಿ ಬದ್ಧತೆ ಇದೆ. ಯಾವತ್ತೂ ಕೂಡ ಅವರು ಜಾತಿ ತಾರತಮ್ಯ ಆಗಲಿ ಮತ್ತೊಂದಾಗಲಿ ಯಾವತ್ತೂ ಮಾಡಿದವರಲ್ಲ. ಒಂದು ನಮ್ಮ ಶಿವಾನಂದ ತಗಡೂರು ಹೇಳ್ದಂಗೆ ಕುಗ್ರಾಮದಿಂದ ಬಂದರೂ ಕೂಡ ಒಂದು ಆಂಗ್ಲ ದಿನಪತ್ರಿಕೆಯಲ್ಲಿ ಹಲವಾರು ವರ್ಷಗಳ ಕೆಲಸ ಮಾಡಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತವರು. ಅದಷ್ಟೇ ಅಲ್ಲ, ಹಲವಾರು ವಿಚಾರಗಳಲ್ಲಿ ಅವರು ಹಲವಾರು ಸಾಧನೆಗಳನ್ನು ಮಾಡೋದನ್ನು ಕೂಡ ನಾನು ನೋಡಿದ್ದೇನೆ. ಈ ಹಿಂದೆ ಅವರು ಬರೆದಂಥ ಒಂದು ಸ್ಟೋರಿ ನನಗೆ ಇವತ್ತು ನೆನಪಿದೆ. ಒಡನಾಡಿ ಸಂಸ್ಥೆಯಲ್ಲಿ ಇಬ್ಬರು ಅನಾಥ ಹೆಣ್ಮಕ್ಳು ಓದಿರ್ತಾರೆ. ಓದಿ ಕಾಲೇಜು ಸೇರಿ ದೊಡ್ಡವರಾದ್ಮೇಲೆ ಅವರು ಕೆಲಸಕ್ಕೆ ಅರ್ಜಿ ಹಾಕಿದಾಗ ಅವರಿಗೆ ಜಾತಿ ಸಮಸ್ಯೆ ಎದುರಾಗುತ್ತೆ. ಆವಾಗ ಶಿವಕುಮಾರ್ ಅವರೊಂದು ಬೈಲೈನ್ ಸ್ಟೋರಿ ಬರೀತಾರೆ, ಅನಾಥ ಭಾರತೀಯರು ಅಂತ. ಅದು ಸರ್ಕಾರದ ಗಮನ ಸೆಳೆದು ಅವರಿಗೆ ಕೆಲಸ ಸಿಗುತ್ತೆ. ಹೀಗಾಗಿ ಬೈಲೈನ್ ಸ್ಟೋರಿಯಿಂದ ನಾವು ದೊಡ್ಡವರಾಗಲ್ಲ, ಈ ಥರದ ಕೆಲಸಗಳಿಂದ. ಅವರು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದರು. ಆ ಸಂದರ್ಭದಲ್ಲಿ ಮೈಸೂರಲ್ಲಿ ಕೋಮುಗಲಭೆ ಆದಾಗ ಪಿ ಲಂಕೇಶ್ ಅವರ ನಾಟಕವನ್ನು ಕೂಡ ಅವರು ಆಡಿಸಿದರು. ಜೊತೆಗೆ ಮಾಧ್ಯಮ ಅಕಾಡೆಮಿಯ ಸದಸ್ಯರಾಗಿ ಹಲವಾರು ಜನಗಳಿಗೆ ಫೆಲೋಶಿಪ್ಪು, ಸ್ಕಾಲರ್ಶಿಪ್ಪು ಈ ಥರದ ಹಲವಾರು ಕೆಲಸಗಳನ್ನು ಅವರು ಮಾಡಿಕೊಂಡೇ ಬಂದಿದ್ದಾರೆ. ಒಬ್ಬ ಟಿವಿನಲ್ಲಿ ಚರ್ಚೆಗಳಲ್ಲಿ ಕೂಡ ಅವರು ಭಾಗವಹಿಸ್ತಾರೆ. ನಾನು ಹಲವಾರು ಚರ್ಚೆಗಳನ್ನು ನೋಡಿದ್ದೇನೆ. ಅಂದರೆ ಅವರ ಬರವಣಿಗೆ ಆಗಿರ್ಬೋದು, ಅವರ ಮಾತಿನಲ್ಲಾಗಿರ್ಬೋದು ಒಂದು ಬದ್ಧತೆ ಎದ್ದು ಕಾಣುತ್ತೆ. ಹೀಗಾಗಿಯೇ ಮುಖ್ಯಮಂತ್ರಿಗಳು ಅವರನ್ನು ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದಾರೆ. ಒಂದು ಕೊರಗಿತ್ತು, ಯಾಕೆ ಅಂತಂದರೆ ವಿಧಾನ ಪರಿಷತ್ತಿಗೆ ನಮ್ಮ ಪತ್ರಕರ್ತರು ಯಾರು ಹೋಗ್ತಾ ಇಲ್ಲ ಅಂತ. ಆ ಕೊರಗನ್ನು ಇವತ್ತು ನಮ್ಮ ಇವರು ಶಿವಕುಮಾರ್ ಅವರ ಮೂಲಕ ನಮ್ಮ ಮುಖ್ಯಮಂತ್ರಿಗಳು ನಿವಾರಣೆ ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲ ಪತ್ರಕರ್ತರ ಪರವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತೇನೆ. ಒಬ್ಬ ಕ್ರಿಯಾಶೀಲ ಪತ್ರಕರ್ತ ಶಿವಕುಮಾರ್ ಅವರ ಪ್ರಯಾಣ ಇಲ್ಲಿಗೆ ಮುಗಿಯೋದಿಲ್ಲ. ಇವತ್ತಿಂದ ಅವರ ಜವಾಬ್ದಾರಿ ಇನ್ನೂ ಜಾಸ್ತಿ ಆಗಿದೆ. ಸದನದ ಒಳಗೆ ಮತ್ತು ಹೊರಗೆ ಪತ್ರಕರ್ತರ ಪರವಾಗಿ ಧ್ವನಿ ಎತ್ತಿ ಅವರ ಪರವಾಗಿ ಕೆಲಸ ಮಾಡುವಂಥ ನನ್ನ ಜೊತೆಗೂಡಿ, ನನ್ನ ಮತ್ತು ಶಿವಾನಂದ ತಗಡೂರವರ ಜೊತೆಗೂಡಿ ಕೆಲಸ ಮಾಡುವಂತಹ ಜವಾಬ್ದಾರಿ ಅವರ ಮೇಲಿದೆ. ಆ ಕೆಲಸವನ್ನು ಅವರು ಅತ್ಯಂತ ಪ್ರಾಮಾಣಿಕವಾಗಿ ನಿಭಾಯಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ವಿಧಾನ ಪರಿಷತ್ ಸದಸ್ಯರಾಗುವ ಮೂಲಕ ಅವರು ನಮ್ಮ ಕೋಲಾರಕ್ಕೆ ಮತ್ತೊಂದು ಗರಿಯನ್ನು ಮೂಡಿಸಿದ್ದಾರೆ. ಅವರು ಮೈಸೂರು ಅಂತ ಎಷ್ಟೇ ಹೇಳ್ಕೊಂಡ್ರು ಕೂಡ ಮೂಲತಃ ಅವರು ಕೋಲಾರದವರೇನೆ. ಹೀಗಾಗಿ ಕೋಲಾರದ ಜನತೆಯ ಪರವಾಗಿ ಕೂಡ ನಾನು ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನು ಶಿವಾನಂದ ತಗಡೂರವರು ಹೇಳಿದಾಗೆ ನಮ್ಮ ಹರೀಶ್ ಗೌಡರು ಶಾಸಕರು ದ್ವಾರಕೀಶ್ ಅವರ ಹೆಸರಿನಲ್ಲಿ ಒಂದು ದತ್ತಿನಿಧಿಯನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ. ಕನ್ನಡ ಚಲನಚಿತ್ರರಂಗ ಕಂಡಂಥ ಅದ್ಭುತ ನಟ ನಿರ್ದೇಶಕ ದ್ವಾರಕೀಶ್ ಅವರು ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಿರೋದು ನಿಜಕ್ಕೂ ಕೂಡ ಮೆಚ್ಚುಗೆಯ ಸಂಗತಿ. ಇದಕ್ಕಾಗಿ ನಾನು
ಹರೀಶ್ ಅವರನ್ನ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನಾನು ಆಯ್ಕೆ ಮಾಡ್ಕೊಳ್ತೀನಿ ಅಂತ. ಆಮೇಲೆ ಅವ್ರು ಫಸ್ಟ್ 2ನೇ ಕ್ವಶನು ಅದೇ ಹೇಳಿದ್ರಲ್ಲ, ಸಂಬಳದ ಕೇಳಿದಾಗ ನನಗೂ ನಗು ಬಂದುಬಿಡ್ತು. ಯಾಕೆಂದರೆ ಈ ಪರಿಸ್ಥಿತಿ ನಾನು ಅನುಭವಿಸಿದ್ದೆ. 2013ರಲ್ಲಿ ಮುಖ್ಯಮಂತ್ರಿಗಳು ಕರೆದು ನೀನು ನಾಳೆಯಿಂದ ಬಂದು CM ಆಫೀಸಲ್ಲಿ ಕೆಲಸ ಮಾಡಬೇಕು ಅಂದರು. ನಾನು ಸಂಬಳ ಎಷ್ಟು ಕೊಡ್ತಾರೆ ಸರ್ ಅಂತ ಕೇಳಿದೆ. ಅವರು ಏನಪ್ಪ ಇಲ್ಲಿ CM ಆಫೀಸಿಗೆ ಕರೆದ್ರೆ ಸಂಬಳ ಎಷ್ಟು ಅಂತ ಕೇಳ್ತಾ ಇಲ್ಲಪ್ಪ ನೀನು ಅಂತಂದರು. ಇಲ್ಲ ಸರ್, ನಾವೆಲ್ಲ ಸಾಮಾನ್ಯ ಪತ್ರಕರ್ತರು, ನಮ್ಮ ಕಮಿಟ್ಮೆಂಟ್ಸ್ ಇರ್ತವೆ, ಎಷ್ಟು ಬೇಕು ನಿನಗೆ ಸಂಬಳ ಅಂದರು. ನನಗೆ ಕನ್ನಡಪ್ರಭದಲ್ಲಿ ಎಲ್ಲ ಒಂದು 65 ಸಾವಿರ ಬರುತ್ತೆ ಸರ್, ಒಂದು 10,000 ಜಾಸ್ತಿ ಕೊಡ್ತೀವಿ ಸರ್. ಆಮೇಲೆ ಯಾರನ್ನೋ ಸೆಕ್ರೆಟ್ರಿನ ಕರೆದು ನೋಡಪ್ಪ ಇವನಿಗೆ 75,000 ಸಂಬಳ ಫಿಕ್ಸ್ ಮಾಡಿ. ಅದು ಆ ಫೈಲು ಓಡಾಡಿ 2 ತಿಂಗಳಾಯಿತು, 3 ತಿಂಗಳಾಯಿತು, 6 ತಿಂಗಳಾದರೂ ಸಂಬಳನೇ ಬರಲಿಲ್ಲ. ಆ CM ಆಫೀಸಲ್ಲಿ ಇದ್ದವ್ರನ್ನ ಕೇಳಿದ್ರೆ ಇದೆಲ್ಲ ಸರ್ಕಾರಿ ವ್ಯವಸ್ಥೆ, ಹಂಗೆ 6 ತಿಂಗಳಾದ್ಮೇಲೆ ಒಟ್ಟಿಗೆ ಬಂದುಬಿಡ್ತದೆ ಅಂದರು. 6 ತಿಂಗಳಾದ್ಮೇಲೆ ನಮ್ಮ ಮನೇಲಿ ಗಲಾಟೆ ಸ್ಟಾರ್ಟ್ ಮಾಡಿದ್ರು, ಏನು ಕೆಲಸಕ್ಕೆ ಹೋಯ್ತಾ ಇದೆಯಾ ಇಲ್ವಾ ಅಂತ. ಆವಾಗ ಹೋಗಿ ಮುಖ್ಯಮಂತ್ರಿಗಳಿಗೆ ಹೇಳಿದೆ, ಸರ್ 6 ತಿಂಗಳಾಗೋಯ್ತು ಸಂಬಳನೇ ಬಂದಿಲ್ಲ ಅಂತ. ಏನಪ್ಪ ಇವಾಗ ಹೇಳ್ತಾ ಇದೆಯೇನೋ ಗೊತ್ತಿಲ್ಲ. ಅವ್ರ ಸ್ಟೈಲಲ್ಲಿ ಸೆಕ್ರೆಟ್ರಿನ ಕರೆದು ಒಂದು ಮಾತು ಕೇಳಿದ್ರು, ಸೆಕ್ರೆಟ್ರಿ ಬಾಯಿಲಿ ಅಂದರು. ಬಂದರು, ನಿಂಗೆ ಸಂಬಳ ಬರ್ತಾ ಇದೆಯಾ ಅಂತಂದರು. ಹ್ಞೂ ಕರೆಕ್ಟಾಗಿ ಬರ್ತಾ ಇದೆ ಸರ್ ಅಂತಂದರು. ಒಂದು 6 ತಿಂಗಳು ನಿಮ್ಗೆ ಸಂಬಳ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ ಅಂತ ಕೇಳಿದೆ. ಕಷ್ಟ ಆಗಿಬಿಡುತ್ತೆ ಸರ್ ಅಂತ. ನೋಡಿ ಇವಾಗ 6 ತಿಂಗಳಿಂದ ಕಷ್ಟ ಆಗಿದೆ, ಏನಾಗ್ಬಿಡ್ತಾ ಇದೆ. ಆವಾಗ ಅಲ್ಲಿದ್ದವರೊಬ್ಬರು ಸೆಕ್ರೆಟ್ರಿ ಹೇಳಿದ್ರು, ಸರ್ ಇವಂಗೆ 6 ತಿಂಗಳು 70,000 75,000 ಎಲ್ಲ ಸಂಬಳ ಕೊಡೋಕ್ಕೆ ಬರೋದಿಲ್ಲ ಸರ್ ಅಂತ. ನನಗೆ ಅದೇ ಹೊಡೆದೋಯ್ತು. 6 ತಿಂಗಳು ಬೇರೆ ಕೆಲಸ ಮಾಡಿದ್ದೀನಿ, ಇವ್ರಿಗೆ ಸಂಬಳನೇ ಕೊಡೋಕ್ಕೆ ಬರಲ್ಲ ಅಂತಾರೆ, ಏನು ಮಾಡೋದು ಅಂತ. ಆವಾಗ ಅಲ್ಲಿದ್ದವರು ಒಂದು ಐಡಿಯಾ ಹೇಳ್ಕೊಟ್ರು, ಇವರಿಗೆ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಕೊಟ್ಟರೆ ಇವ್ರು ಕೇಳಿದಷ್ಟು ಸಂಬಳ ಬರುತ್ತೆ ಅಂತ. ಆವಾಗ ನನಗೆ CM ಅವರು ಇವ್ನಿಗೆ ಇಮಿಡಿಯೇಟ್ ಸ್ಟೇಟ್ ಮಿನಿಸ್ಟರ್ ರ್ಯಾಂಕ್ ಕೊಡ್ರಿ ಅಂತ ಆವಾಗ ಹೇಳಿದರು. ಇನ್ನೊಂದು ಶಿವಕುಮಾರ್ ಬಗ್ಗೆ ಇನ್ನೊಂದು ಹೇಳಬೇಕು, ಅವರು ಡಾಕ್ಟರ್ ಶಿವಕುಮಾರ್, ಬರೀ ಶಿವಕುಮಾರ್ ಅಲ್ಲ, ಡಾಕ್ಟರ್ ಶಿವಕುಮಾರ್. ಈ ವೀರಪ್ಪನ ಕಾರ್ಯಾಚರಣೆ ಬಗ್ಗೆ ಅವಾಗೆಲ್ಲ ತುಂಬ ಸೀರೀಸ್ ಎಲ್ಲ ಬರೆದಿದ್ರು. ವೀರಪ್ಪನ ಸತ್ತ ಮೇಲೆ ಅಲ್ಲಿನ ಆದಿವಾಸಿಗಳು, ಬುಡಕಟ್ಟು ಜನರ ಜೀವನದ ಬಗ್ಗೆನೂ ಬರೆದು PhD ಪದವಿಯನ್ನು ಪಡ್ಕೊಂಡು ಅವರು ಡಾಕ್ಟರೇಟ್ ಪಡ್ಕೊಂಡಿದ್ರು. ಡಾಕ್ಟರ್ ಶಿವಕುಮಾರ್ ಆಗಿದ್ದಾರೆ ಈಗ. ಜೊತೆಗೆ ಇನ್ನೊಂದೇನು ಅಂತಂದರೆ, ಈ ಪತ್ರಕರ್ತರಿಗೋಸ್ಕರ ಒಂದು ಕಾರ್ಯಾಗಾರ ಮಾಡಿದರು. ಅದು ನಾನು ಈಗ ನೆನಪಿಸ್ಕೊಂಡೆ. ಸಾಮಾನ್ಯವಾಗಿ ನಾವು 7 ಗಂಟೆ ಆದಮೇಲೆ ಟಿವಿಗಳಲ್ಲಿ ಆ್ಯಂಕರ್ಗಳೆಲ್ಲ ಮಾತಾಡೋದನ್ನು ನೋಡ್ತಾ ಇರ್ತೀವಿ ನಾವು. ಆ ಆ್ಯಂಕರ್ಗಳ ಭಾಷೆ ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಡೋಕ್ಕೆ ಒಂದು ಕಾರ್ಯಾಗಾರ ಮಾಡಿದರು. ಈ ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು, ಮಂತ್ರಿಗಳು ಪ್ರೆಸ್ ಕಾನ್ಫರೆನ್ಸು ಕರೀತಾರೆ. ಪ್ರೆಸ್ ಕಾನ್ಫರೆನ್ಸ್ ಆದಮೇಲೆ ಕ್ಯಾಮ್ರಾಮನ್ಗಳು ಯಾವುದೋ ಕಡೆ ನೋಡ್ತಾ ಇರ್ತಾರೆ, ಬಟ್ ಕ್ಯಾಮ್ರಾಗಳು ಮಾತ್ರ ಆನ್ ಆಗಿರ್ತವೆ. ನೆಕ್ಸ್ಟ್ ಡೇ ಹೋಗಿ ಅವರ ಪಿಸು ಮಾತು, ಇವರ ಪಿಸು ಮಾತು ಅಂತೇಳಿ ಜಾಡಿಸ್ತಾರೆ ಟಿವಿಗಳಲ್ಲಿ. ಅದಕ್ಕೆಲ್ಲಕ್ಕೂ ಕಡಿವಾಣ ಹಾಕಬೇಕು ಅಂತೇಳಿ ಆವಾಗಲೇ ಒಂದು ತರಬೇತಿ ಕಾರ್ಯಾಗಾರವನ್ನು ಕೂಡ ಶಿವಕುಮಾರ್ ಅವರು ಮಾಡಿದರು. ಇದೆಲ್ಲ ಕೂಡ ಅವರ ಒಂದು ಬದ್ಧತೆಯನ್ನು ಎತ್ತಿ ತೋರಿಸ್ತದೆ ಅಂತ ನಾನು ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿರಿಯ ಪತ್ರಕರ್ತರಾದಂಥ K. ಶಿವಕುಮಾರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ, ಅಭಿನಂದನೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದಂಥ KV ಪ್ರಭಾಕರ್ ಅವರೇ, ಜೊತೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶಿವಾನಂದ ತಗಡೂರವರು, ಜೊತೆಗೆ ರಾಜ್ಯದ ಪದಾಧಿಕಾರಿಗಳು ಲೋಕೇಶ್ ಅವರು, ಹುಂಡ್ಲಿಕರ್ ಅವರು, ರಮೇಶ್ ಕುಟ್ಟಪ್ಪ ಅವರು, ಭವಾನಿ ಸಿಂಗ್ ಠಾಕೂರ್ ಅವರು, ಮತ್ತಿಕೆರೆ ಜಯರಾಮ್ರವರು, ಸೋಮಶೇಖರ್ ಕೆರಗೌಡ್ರವರು, ನಿಂಗಪ್ಪ ಚಾವಡಿಯವರು, ವಾಸುದೇವ ಒಳ್ಳಾರವರು, ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ರಾಜ್ಯದ ಎಲ್ಲ ಕಡೆಗಳಿಂದ ಬಂದಿರತಕ್ಕಂಥ ನಮ್ಮೆಲ್ಲ ಹಿರಿಯ ಪತ್ರಕರ್ತರು, ಸಂಪಾದಕರು, ಎಲ್ಲ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳು ಸಹ ಬಂದಿದ್ದೀರಿ. ಬಹಳ ವಿಶೇಷವಾದಂಥ ಕಾರ್ಯಕ್ರಮ ಇವತ್ತು. ನಾನು ಹಲವಾರು ದಿನಗಳಿಂದ ಬಹುಶಃ ನಮ್ಮ ಅಧ್ಯಕ್ಷರಾದಂಥ ಶಿವಾನಂದ ತಗಡೂರವರು ನನಗೆ ಅಧಿವೇಶನ ಸಂದರ್ಭದಲ್ಲಿ ಸಿಗ್ತಾ ಇರ್ತಕ್ಕಂಥವ್ರು ಯಾವಾಗಲೂ ಹೇಳ್ತಾ ಇದ್ರು, ನಮ್ಮೊಂದು ಕಾರ್ಯಕ್ರಮಕ್ಕೆ ಬರ್ಬೇಕು ನೀವು, ದ್ವಾರಕೀಶ್ ಅವರ ದತ್ತಿ ನಿಧಿಯನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೊಂದು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸಬೇಕು, ಬರಬೇಕು ಅಂತ ಬಹಳಷ್ಟು ಸಮಯ ನಾವು ಅವರು ಚರ್ಚೆ ಮಾಡ್ತಿದ್ವಿ. ಆದರೆ ಸಮಯ ಇವತ್ತು ಆಗಲೇ ಅವ್ರು ಹೇಳ್ದಂಗೆ ನಮ್ಮ ಮೈಸೂರು, ಈಗಾಗಲೇ ನಮ್ಮ ಪ್ರಭಾಕರ್ ಅವ್ರು ಹೇಳಿದ್ರು ಅವ್ರು ಕೋಲಾರದವರು ಅಂತ. ಆದರೆ ಕೋಲಾರದಲ್ಲಿ ಹುಟ್ಟಿದ್ರು ಸಹ ಅವ್ರು ಯಾರು ಸಹ ಕೋಲಾರದವ್ರು ಅಂತ ನನಗೂ ಗೊತ್ತಿರಲಿಲ್ಲ. ಅವ್ರಿಗೆ ಹೇಳ್ದಾಗಲೇ ನನಗೂ ಕೋಲಾರ ಅಂತ ಗೊತ್ತಾಗಿದ್ದು. ಎಲ್ಲರೂ ಭಾವಿಸಿರ್ತಕ್ಕಂಥದ್ದು ನಮ್ಮ ಮೈಸೂರವರೇ ಅಂತ ನಮ್ಮ ಭಾವನೆ. ಬಹುಶಃ ಇವತ್ತು ನಮ್ಮ ಮೈಸೂರಿನ ಹಿರಿಯ ಪತ್ರಕರ್ತರಂತ K. ಶಿವಕುಮಾರ್ ಅವರಿಗೆ ವಿಧಾನ ಪರಿಷತ್ನ ಸದಸ್ಯತ್ವ ಸಿಕ್ಕಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೆ 3 ದಿವಸದ ಹಿಂದೆ
ನಮ್ಮ ರಾಜ್ಯಾಧ್ಯಕ್ಷರಂತ ಶಿವಾನಂದ ಅವರು ಫೋನ್ ಮಾಡಿದರು. ನಮ್ಮ ಧರ್ಮಾಪುರ ನಾರಾಯಣರವರು, ನಮ್ಮ ಸಿ ಕೆ ಮಹೇಂದ್ರಣ್ಣವ್ರು ಇಬ್ಬರು ಸಹ ಫೋನ್ ಮಾಡಿದಾಗ ಆಯ್ತು ನಾನು ಬರ್ತೀನಿ ಕಾರ್ಯಕ್ರಮಕ್ಕೆ ಅಂತ ಒಪ್ಪಿ ಇವತ್ತು ಬಂದೇ ಬಿಟ್ಟೆ. ಭಾಳಷ್ಟು ದಿವಸಗಳಿಂದ ಬರಬೇಕು ಅಂದಿದ್ರು ಸಹ ಬರಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಇವತ್ತು ಒಳ್ಳೆಯ ಸಮಯದಲ್ಲಿ ನನಗೂ ಸಹ ಈ ಒಂದು ಅವಕಾಶವನ್ನ ಮಾಡಿಕೊಟ್ಟಂತ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘಕ್ಕೆ ವಿಶೇಷವಾದಂಥ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಇವತ್ತೇನು ನಮ್ಮ ಖ್ಯಾತ ನಟ ನಿರ್ದೇಶಕ ದ್ವಾರಕೀಶ್ ರವರು ನಮ್ಮ ಹುಣಸೂರಿನವರು, ಬಹುಶಃ ಕರ್ನಾಟಕ ಚಿತ್ರರಂಗದಲ್ಲಿ ಅಂದಿನ ಕಾಲದಲ್ಲಿ ಕೆಲವು ಮಂದಿ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿತ್ತು. ಇವತ್ತು ಬಿಡಿ, ಇವತ್ತು ಸಾವಿರಾರು ಜನ ಇವತ್ತು ನಟರಿದ್ದಾರೆ, ಜೊತೆಗೆ ಆ ಒಂದು ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ಜನ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ದ್ವಾರಕೀಶ್ ರವರು ಇದ್ದಂಥ ಸಮಯ ಬಹಳ ಕಷ್ಟದ ಸಂದರ್ಭ. ಅವತ್ತು ಚಲನಚಿತ್ರವನ್ನ ಅಭಿನಯಿಸ್ತಕ್ಕಂಥದ್ದೇ ಬಹಳ ಕಷ್ಟ. ಅದರಲ್ಲಿ ನಿರ್ಮಾಪಕರಾಗಿ, ನಿರ್ದೇಶಕರಾಗಿ, ನಟರಾಗಿ ನಮ್ಮ ಚಲನಚಿತ್ರವನ್ನು ವಿದೇಶಕ್ಕೆ ಕೊಂಡೊಯ್ದು ಅಲ್ಲಿನ ಆವಿಷ್ಕಾರಗಳನ್ನ ಇಲ್ಲಿಗೆ ತಂದು ಪ್ರಥಮ ಬಾರಿಗೆ ಬಹಳಷ್ಟು ಆವಿಷ್ಕಾರಗಳನ್ನ ಮಾಡಿದಂಥವ್ರು ದ್ವಾರಕೀಶ್ ರವರು. ಅವ್ರು ನಮ್ಮ ಹುಣಸೂರವರು ಅಂತ ಹೇಳಲಿಕ್ಕೆ ನಮಗೆ ಬಹಳ ಹೆಮ್ಮೆ ಆಗುತ್ತೆ. ಬಹುಶಃ ಆ ಒಂದು ಕಲಾವಿದ, ಆ ಒಂದು ಬಹಳ ದೊಡ್ಡ ಮಟ್ಟದ ಆಲೋಚನೆಗಳು ಇಟ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ನಮ್ಮ ಹುಣಸೂರು ತಾಲೂಕಿನಲ್ಲಿ ಹುಟ್ಟಿ ಮಟ್ಟದ ಸಾಧನೆಯನ್ನ ಮಾಡಿದ್ರು ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೂ ಸಹ ಹೆಮ್ಮೆ ಆಗಿತ್ತು. ಅವತ್ತು ಅವರು ಏನು ನಮ್ಮನ್ನೆಲ್ಲ ಬಿಟ್ಟವರು, ಆ ಸಂದರ್ಭದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಧರ್ಮಾಪುರ ನಾರಾಯಣರವರು, ನಮ್ಮ ಸಿ ಕೆ ಮಹೇಂದ್ರಣ್ಣವರು ಎಲ್ಲರೂ ಸಹ ಕೂತು ಚರ್ಚೆಯನ್ನ ಮಾಡ್ತಾ ಇದ್ರು. ನನಗೊಂದು ಫೋನ್ ಮಾಡಿದ್ರು, ಈ ರೀತಿ ನಾವು ಆಲೋಚನೆ ಮಾಡ್ತಾ ಇದ್ದೀವಿ, ಹುಣಸೂರವರೇ ಆಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೀವೊಂದು ಏನಾದರೂ ಮಾಡಬೇಕು ಅಂತ ಹೇಳಿದ್ರು, ನೀವೇನಾದರೂ ಮಾಡಿ ನಾನು ಅದಕ್ಕೆ ಬದಲಾಗಿರ್ತೀನಿ ಅಂತಕ್ಕಂಥ ಮಾತನ್ನ ನಾನು ಹೇಳಿದೆ. ಅದೇ ರೀತಿಯಲ್ಲಿ ಇವತ್ತು ಅವರ ಹೆಸರಿನಲ್ಲಿ ದತ್ತಿ ನಿಧಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಅವರ ಹೆಸರು ಯಾವಾಗಲೂ ಸಹ ಚಿರಸ್ಥಾಯಿ ಆಗಿರಬೇಕು, ಸಾಧಕರ ಹೆಸರು ಯಾವಾಗಲೂ ಸಹ ಚಿರಸ್ಥಾಯಿ ಆಗಿರ್ಬೇಕು ಅಂತಕ್ಕಂಥದ್ದೇ ಎಲ್ಲರ ಆಶಯ. ಎಲ್ಲ ಒಂದ್ ಕಡೆ ಇವತ್ತು ಅದು ಪತ್ರಕರ್ತರ ನಡುವೆ ಆಗ್ತಾ ಇರ್ತಕ್ಕಂಥದ್ದು ಇನ್ನೂ ಒಳ್ಳೆಯ ವಿಚಾರ. ಆದ್ರಿಂದ ವಿಶೇಷವಾಗಿ ಇವತ್ತು ನಾವು ಈ ಒಂದು ದತ್ತಿ ನಿಧಿಯನ್ನ ಸ್ಥಾಪನೆ ಮಾಡಿದ್ದೀರಿ. ಇದರಿಂದ ನಮ್ಮ ಚಲನಚಿತ್ರ ಪತ್ರಕರ್ತರು ಯಾರಿದ್ದಾರೆ ಅವ್ರಿಗೆ ನಿಧಿಯಿಂದ ಒಂದು ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀರಿ. ಇದು ಮುಂದುವರಿಯಲಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಜೊತೆಗೆ ಇವತ್ತು ವಿಧಾನ ಪರಿಷತ್ಗೆ ನೂತನ ಸದಸ್ಯರಾಗಿ ಆಯ್ಕೆಯಾಗಿರ್ತಕ್ಕಂಥ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ನಾನಿನ್ನೂ ಬಹಳ ಚಿಕ್ಕವನು, ನನಗೀಗ 38 ವರ್ಷ, ಅವ್ರಿಗೆ ಅನುಭವ 33, ಒಂದು ಪತ್ರಿಕೆಯಲ್ಲಿ 30 ವರ್ಷ ಅಂತ ಹೇಳಿದ್ರು. ಬಹುಶಃ ಎಷ್ಟಿದೆಯೋ ಗೊತ್ತಿಲ್ಲ ಅವ್ರ ಅನುಭವ. ಎಷ್ಟಿದೆ ಸರ್ ತಮ್ಮ ಅನುಭವ? 34 ವರ್ಷ. ನಾನು 4 ವರ್ಷ ಆಗಿದ್ದಾಗ ಅವ್ರ ಪತ್ರಿಕೋದ್ಯಮಕ್ಕೆ ಸೇರಿದಂಥವ್ರು. ನಾನು ಕಳೆದ ಒಂದು 14-15 ವರ್ಷದಿಂದ ಈ ಒಂದು ಸಾಮಾಜಿಕ ಸೇವೆಯ ಕೆಲಸದಲ್ಲಿ ಇದ್ದೀನಿ. ಅವಾಗಲಿಂದಲೂ ಸಹ ಅವ್ರನ್ನ ಗಮನಿಸ್ತಾ ಇದ್ದೀನಿ. ನಾನಿನ್ನೂ ಭಾಳ ಚಿಕ್ಕವನಿದ್ದೆ ಬಂದಂಥ ಸಂದರ್ಭದಲ್ಲಿ. ಅವಾಗಲಿಂದ ನಮ್ಮದು ಸಹಕಾರ ಕ್ಷೇತ್ರಕ್ಕೆ ಬಂದೆ. ಭಾಳ ಚಿಕ್ಕವನಿದ್ದಾರೆ, ಸಹಕಾರ ಕ್ಷೇತ್ರಕ್ಕೆ ಬಂದಂಥ ಸಂದರ್ಭದಲ್ಲಿ ಪತ್ರಕರ್ತರ ನಡುವೆ ನಾನು ಗಮನಿಸ್ತಾ ಇದ್ದೆ ಏನೇನು ಯಾರ್ಯಾರು ಏನೇನು ಮಾಡ್ತಾ ಇರ್ತಾರೆ ಅಂತ. ಬಹುಶಃ ನಾನು ಪತ್ರಕರ್ತರ ಜೊತೆಗೆ ನಿರಂತರವಾದಂಥ ಸಂಪರ್ಕ ಏನು ನಾನು ಬಹುಶಃ ಇಟ್ಕೊಂಡಿಲ್ಲ. ಆಗ ಏನಪ್ಪ ಅಂತ ಹೇಳಿದ್ರೆ ಕಾರ್ಯಕ್ರಮಗಳು ಸಿಕ್ಕಂಥ ಸಂದರ್ಭದಲ್ಲಿ ಯಾವುದೇ ಕಾರ್ಯಕ್ರಮಗಳಿದ್ರು ಅದಕ್ಕೆ ಪೂರಕವಾಗಿ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ನಮ್ಮ ಜಿಲ್ಲೆಯಲ್ಲೂ ಮಾಡಿದ್ದೀನಿ, ನಮ್ಮ ತಾಲೂಕಲ್ಲೂ ಸಹ ಮಾಡಿದ್ದೀನಿ. ಆದ್ರಿಂದ ನಾನು ಏನು ಶಿವಕುಮಾರ್ ಅವರಿದ್ದಾರೆ, ಬಹಳಷ್ಟು ನನಗೂ ಅವ್ರಿಗೂ ಭೇಟಿ ಭಾಳ ಕಡಿಮೆನೆ, ಒಂದು 5-6 ಸರಿ ಸಿಕ್ಕಿರ್ಬೋದು, ನಾನು ಅವ್ರ ಜೊತೆ ಮಾತಾಡಿರ್ಬೋದು. ಆದರೆ ದೂರಿಂದ ನಿಂತು ನೋಡಿದಂಥ ಸಂದರ್ಭದಲ್ಲಿ ನಾನು ಒಬ್ಬ ಪತ್ರಿಕೆಯನ್ನ ಓದೋದನ್ನ ಅಭ್ಯಾಸ ಮಾಡ್ಕೊಂಡಿರ್ತಕ್ಕಂಥವನಾಗಿ ಬಹಳಷ್ಟು ವಿಚಾರಗಳನ್ನ ಅವರಿಂದ ತಿಳ್ಕೊಂಡಿದ್ದೀನಿ. ಅವರು ಬಹಳ ಈಗಾಗಲೇ ಅವ್ರ ಬಗ್ಗೆ ಮಾತನಾಡಿದ್ರು, ಅವರ ಬದ್ಧತೆ, ಅವ್ರ ವಿಚಾರಧಾರೆಗಳು ಎಲ್ಲವನ್ನ ನಿಮ್ಗೆ ತಿಳಿಸ್ಕೊಟ್ರು. ಆದರೆ ಅವ್ರು ಯಾವುದೇ ಒಂದು ವಿಚಾರವನ್ನ ಮಾಡಬೇಕಾದ್ರೆ ಹಲವಾರು ಟಿ ವಿ ಚಾನೆಲ್ಗಳು ಸಹ ನಾವು ಅವ್ರು ಮಾತನಾಡಿರ್ತಕ್ಕಂಥದ್ದು ನೋಡಿದ್ದೀವಿ. ಬಹಳ ನೇರವಾದಿ, ಯಾವುದೇ ವಿಚಾರ ಇದ್ರೂ ಸಹ ಬಹಳ ನೇರವಾಗಿ ಯಾವುದು ಒಳ್ಳೆಯದು, ಯಾವುದು ಸರಿ, ಯಾವುದು ತಪ್ಪು ಅಂತಕ್ಕಂಥದ್ದನ್ನ ನೇರವಾಗಿ ತಿಳಿಸ್ತಕ್ಕಂಥ ಒಂದು ಮನಸ್ಥಿತಿಯನ್ನ ಉಳ್ತಕ್ಕಂಥವ್ರು ಶಿವಕುಮಾರ್ ಅವರು. ಬಹುಶಃ ಇವತ್ತು ಅವರು ವಿಧಾನ ಪರಿಷತ್ನ ಸದಸ್ಯರಾಗಿದ್ದಾರೆ. ಅವ್ರು 30-35 ವರ್ಷಗಳ ಕಾಲ ಏನು ಸುದೀರ್ಘವಾಗಿ ಈ ಪತ್ರಿಕೋದ್ಯಮದಲ್ಲಿ, ಪತ್ರಿಕಾ ರಂಗದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದಾರೆ. ಬಹಳ ವಿಶೇಷವಾದಂಥ ಅನುಭವ ಅವರಲ್ಲಿದೆ. ಇವತ್ತು 35 ವರ್ಷಗಳ ಅನುಭವ ಇವತ್ತು ವಿಧಾನ ಪರಿಷತ್ಗೆ ಹೋಗಿದೆ.
ಅವ್ರ ಜೊತೆಗೆ ವಿಧಾನ ಪರಿಷತ್ಗೆ ಅವರ 35 ವರ್ಷಗಳ ಅನುಭವ. ಇವತ್ತು ನಾವು ರಾಜಕಾರಣಿಗಳು ಯೋಚನೆ ಮಾಡ್ತಕ್ಕಂಥ ರೀತಿ ಬೇರೆ, ನೀವು ಪತ್ರಕರ್ತರು ಯೋಚನೆ ಮಾಡ್ತಕ್ಕಂಥ ರೀತಿನೇ ಬೇರೆ. ಪತ್ರಕರ್ತರು ಕೂತು ಎಲ್ಲರನ್ನ ವಿಮರ್ಶೆ ಮಾಡ್ತೀರಿ. ಇವತ್ತು ಆ ರಾಜಕಾರಣಿ ಯಾವ ರೀತಿ ಇದ್ದಾನೆ, ಈ ರಾಜಕಾರಣಿ ಯಾವ ರೀತಿ ಇದ್ದಾನೆ, ಈ ಪಕ್ಷ ಯಾವ ರೀತಿ ಹೋಗ್ತಾ ಇದೆ, ಆ ಪಕ್ಷ ಯಾವ ರೀತಿ ಹೋಗ್ತಾ ಇದೆ, ಅವ್ರು ತೆಗೆದುಕೊಳ್ತಕ್ಕಂಥ ನಿರ್ಣಯಗಳೇನು, ಅವ್ರು ಆಗ್ತಕ್ಕಂಥ ಹೆಜ್ಜೆಗಳೇನು, ವಿಮರ್ಶೆ ಮಾಡ್ತಕ್ಕಂಥವ್ರು ಯಾರು? ನೀವೇ. ಸಂಪೂರ್ಣವಾಗಿ ಏನೇನು ನಮ್ಮ ಸಮಾಜದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಇರ್ಬೋದು, ಸಂಪೂರ್ಣವಾದಂಥ ವಿಮರ್ಶೆಗಳನ್ನು ಯಾರಾದರೂ ಮಾಡ್ತಾ ಇದ್ರೆ ಅದು ಪತ್ರಕರ್ತರು, ಪತ್ರಿಕೆಗಳು ಇವತ್ತು ಮಾಡ್ತಾ ಇದ್ದೀರಿ. ಬಹುಶಃ ನಿಮ್ಮ ಅನುಭವ 35 ವರ್ಷಗಳ ಕಾಲ ಎಲ್ಲ ವಿಮರ್ಶೆಗಳು, ಜೊತೆಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಏನೇನೋ ಆಗಲೇ ನಮ್ಮ ಪ್ರಭಾಕರ್ ಸರ್ ಹೇಳ್ಬೇಕಾದ್ರೆ ಹೇಳಿದ್ರು, ಯಾವುದೋ ಒಂದು ಅನಾಥ ಬಾಲಕಿಯರು ಬರೆದ್ಬಿಟ್ಟು ಇವತ್ತು ಅವ್ರಿಗೆ ಕೆಲಸ ಸಿಕ್ತು ಅಂತ. ಬಹುಶಃ ಇವತ್ತು ನಿಮ್ಗಿರ್ತಕ್ಕಂಥ ಅನುಭವ ಏನಿದೆ, ಇವತ್ತು ನಿಮ್ಮ ಜೊತೆಗೆ ನಿಮಗೊಂದು ವೇದಿಕೆ ಸಿಕ್ಕಿದೆ. ಪತ್ರಿಕೆಯಲ್ಲಿ ಬರಿತಾ ಇದ್ರಿ, ಅದನ್ನ ಯಾರೆಷ್ಟು ಸೀರಿಯಸ್ ಆಗಿ ಪರಿಗಣನೆ ಮಾಡ್ತಿದ್ರೋ, ತಗೊಳ್ತಿದ್ರೋ, ಬಿಡ್ತಿದ್ರೋ ಗೊತ್ತಿಲ್ಲ. ಇಲ್ಲಿವರೆಗೆ 35 ವರ್ಷಗಳ ಇತಿಹಾಸದಲ್ಲಿ ಒಂದು ಆರ್ಟಿಕಲ್ ಇಂದ ಒಂದಿಬ್ರು ಕೆಲಸ ಕೊಡಿಸಿರ್ಬೋದು, ಒಂದು ಆರ್ಟಿಕಲ್ ಇಂದ ಸಾಕಷ್ಟು ಬದಲಾವಣೆಗಳನ್ನ ಮಾಡಿರ್ಬೋದು. ಆದರೆ ಇವತ್ತು ನಿಮಗೆ ಅಧಿಕೃತವಾದಂಥ ಒಂದು ವೇದಿಕೆ ವಿಧಾನ ಪರಿಷತ್ನಲ್ಲಿ ಸಿಕ್ಕಿದೆ. ಇವತ್ತು ನಮ್ಮ ವಿಧಾನ ಪರಿಷತ್ತಿನಿಂದ ಆಚೆಗೆ, ವಿಧಾನಸೌಧದ ಆಚೆಗೆ ನೀವೇನು ವಿಮರ್ಶೆಗಳನ್ನ ಮಾಡ್ತಾ ಇದ್ದೀರಿ, ನ್ಯಾಯವನ್ನ ಕೊಡಿಸ್ಲಿಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದೀರಿ, ನೇರವಾಗಿ, ದಿಟ್ಟವಾಗಿ, ನಿರಂತರವಾಗಿ ನಿಮ್ಮ ವರದಿಯನ್ನ ಮಾಡ್ತಾ ಇದ್ದೀರಿ. ಬಹುಶಃ ಅದೆಲ್ಲದಕ್ಕೂ ಸಹ ಇವತ್ತು ಅಧಿಕೃತವಾಗಿ ಒಂದು ವೇದಿಕೆ ನಿಮಗೆ ಸಿಕ್ಕಿದೆ, ಒಂದು ಸೂಕ್ತವಾದಂಥ ವೇದಿಕೆ ಅದು. ಅಲ್ಲಿ ನಾನು ಕೇಳ್ತಾ ಇದ್ದೆ, ಪತ್ರಕರ್ತರಿಗೆ ಎಷ್ಟು ಜನ ವಿಧಾನ ಪರಿಷತ್ಗೆ ಹೋಗ್ತಕ್ಕಂಥ ಅವಕಾಶ ಸಿಕ್ಕಿದೆ, ಇದು ಸರ್ಕಾರದಿಂದ ನಾಮಿನೇಟ್ ಆಗ್ತಕ್ಕಂಥ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಒಳಗಡೆ ಪತ್ರಕರ್ತರಿಗೆ ಎಷ್ಟು ಜನ ಅವಕಾಶ ಸಿಕ್ಕಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಕೇಳಂತ ಸಂದರ್ಭದಲ್ಲಿ ಅವ್ರು ಹೇಳಿದ್ರು, 3 ಜನಕ್ಕೆ ಇದುವರೆಗೆ 3 ಜನಕ್ಕೆ ಸಿಕ್ಕಿದೆ. ಒಂದು ರಾಮಯ್ಯನವರು, ಒಂದು ಶಾಮಣ್ಣ ಅವರು, ಒಂದು ನಾನು ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಇಷ್ಟು ಸುದೀರ್ಘವಾದಂಥ ಈ ಪತ್ರಿಕಾ ರಂಗದ ವ್ಯಾಪ್ತಿಯಲ್ಲಿ 3 ಜನಕ್ಕೆ ಇವತ್ತು ಈ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಈ 3 ಜನರಲ್ಲಿ ಬಹಳ ವಿಶೇಷವಾದಂಥ ನಿಮ್ಗೆ ಎಲ್ಲ ರೀತಿಯಾದಂಥ ವ್ಯವಸ್ಥೆಗಳು, ಅವಕಾಶಗಳು, ನಿಮ್ಗಿರ್ತಕ್ಕಂಥ ಅನುಭವವನ್ನು ಇತ್ತೀಚಿನ ದಿನಗಳಲ್ಲಿ, ಅವತ್ತು ಅವ್ರು ಆಗ್ತಕ್ಕಂಥ ಕಾಲದಲ್ಲಿ ಪತ್ರಿಕೆಗಳನ್ನ ಓದ್ತಕ್ಕಂಥದ್ದು ಅಷ್ಟೇ, ಬರೀ ಪತ್ರಿಕೆಗಳನ್ನ ಯಾರಿಗೂ ಓದ್ತಾ ಇದ್ರು ಅವ್ರಿಗೆ ಮಾತ್ರ ಗೊತ್ತಾಗ್ತಾ ಇತ್ತು ಏನೇನು ಅಂತ. ಆದರೆ ಇವತ್ತು ಸಾಮಾಜಿಕ ಜಾಲತಾಣ, ಇವತ್ತು TV ಮಾಧ್ಯಮಗಳು ಬಹಳ ಮುಂದುವರೆದಿದ್ದಾವೆ. ಮನೆಗೆ ಕೈಯಲ್ಲೂ ಸಹ, ಮೊಬೈಲಲ್ಲೂ ಸಹ ಇದೆ. ಆದರೆ ನೀವು ಏನು ನಿಮ್ಮ ಪತ್ರಿಕಾ ರಂಗವನ್ನು ಪ್ರತಿನಿಧಿಸ್ತೀರಿ, ಸಾಮಾಜಿಕ ಹೋರಾಟಗಳನ್ನ ನೀವೇನು ಇಲ್ಲಿ ತನಕ ಮಾಡ್ಕೊಂಡು ಬಂದಿದ್ದೀರಿ, ಅದೇ ಹೋರಾಟವನ್ನ ಮಾಡಲಿಕ್ಕೆ ಒಂದು ವೇದಿಕೆ ನಿಮಗೆ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಹ ಬಹಳ ಸಂತೋಷವಾದಂಥ ವಿಚಾರ. ನಿಮ್ಮಂಥವ್ರಿಗೆ ಈ ಅವಕಾಶ ಸಿಕ್ಕಿರ್ತಕ್ಕಂಥದ್ದು, ಅದರಲ್ಲೂ ಈ ಸರ್ಕಾರದಲ್ಲಿ ನಿಮ್ಮನ್ನ ಗುರುತಿಸಿ ಒಂದು ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಬಹುಶಃ ಸೂಕ್ತವಾದಂಥ ವ್ಯಕ್ತಿಗೆ ಸೂಕ್ತವಾದಂಥ ವೇದಿಕೆ ಲಭಿಸಿದೆ ಅಂತಕ್ಕಂಥದ್ದು ನಮಗೆ ಆಗ್ತಾ ಇರ್ತಕ್ಕಂಥ ಹೆಮ್ಮೆಯ ವಿಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ 100ಕ್ಕೆ 100 ಅವರು ಇದನ್ನ ಬಳಸ್ಕೊಳ್ತಾರೆ ಪತ್ರಿಕಾ ರಂಗದ ಪರವಾಗಿ. ಜೊತೆಗೆ ನಮ್ಮ ಸಮಾಜದಲ್ಲಿ ಏನೇನು ಅಂಕು ಡೊಂಕುಗಳಿದೆ, ಇಲ್ಲಿವರೆಗೆ ನೀವು ಬರವಣಿಗೆ ಮುಖಾಂತರ ಏನೋ ಅದನ್ನ ತೀರ್ಲಿಕ್ಕೆ ಬಂದಿದ್ದೀರಿ, ಅದನ್ನ ಇವತ್ತು ಅಧಿಕೃತವಾದಂಥ ವಿಧಾನ ಪರಿಷತ್ತಿನ ಒಂದು ವೇದಿಕೆಯಲ್ಲಿ ಪ್ರಸ್ತಾಪ ಮಾಡಿ ಅದಕ್ಕೆ ಪರಿಹಾರ ಅಂತೂ ಸಿಕ್ಕೇ ಸಿಗುತ್ತೆ. ಇವತ್ತು ವಿಧಾನಸೌಧದಲ್ಲಿ ಏನು ಚರ್ಚೆ ಮಾಡ್ತೀವಿ, 100ಕ್ಕೆ 100 ಪರಿಹಾರ ಸಿಗದೆ ಹೋದ್ರು 50% ನಮಗೆ ಅಲ್ಲೊಂದು ಪರಿಹಾರ ದೊರಕುತ್ತೆ. ಸಮಸ್ಯೆ ಯಾರ ಕಿವಿಗೆ ತಲುಪಬೇಕೋ ಅದು ತಲುಪುತ್ತೆ. ಆದ್ರಿಂದ ಆ ತಲುಪಿಸ್ತಕ್ಕಂಥ ಒಂದು ಶಕ್ತಿ ನಿಮಗಿದೆ, ಅದನ್ನು ಸಂಪೂರ್ಣವಾದಂಥ ವಿನಿಯೋಗಿಸ್ತಕ್ಕಂಥ ಶಕ್ತಿ ನಿಮಗಿದೆ. ಆ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ನಿಮಗೆ ಕೊಡಲಿ ಅಂತ ಒಂದು ಶುಭಾಶಯಗಳನ್ನ ಕೋರ್ತಾ, ಜೊತೆಗೆ ಇಲ್ಲಿ ಇರ್ತಕ್ಕಂಥ ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರತಕ್ಕಂಥ ಎಲ್ಲರಿಗೂ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಜೊತೆಗೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಸರ್ ಅವರು ಸಹ ಬಂದಿದ್ದಾರೆ. ಅವ್ರ ಬಗ್ಗೆ ಹೇಳ್ತಾ ಇದ್ರು. ಈಗ ಇಲ್ಲೆಲ್ಲ ಈ ನಮ್ಮ ಪತ್ರಕರ್ತರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ನಾವು ನಮ್ಮ ಹುಣಸೂರಿನ ಪತ್ರಕರ್ತರಿಗೆ ನಾನೊಂದು ಇನ್ಶೂರೆನ್ಸ್ ಮಾಡಿಸ್ಕೊಟ್ಟಿದ್ದೆ. ಬಹುಶಃ ಇವತ್ತು ರಾಜ್ಯವ್ಯಾಪಿ ಇವತ್ತು ನಮ್ಮ ಮಾಧ್ಯಮ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ KV ಪ್ರಭಾಕರ್ ಸರ್ ಇಂದ ಇಡೀ ರಾಜ್ಯಕ್ಕೆ ಬಹುಶಃ ಇವತ್ತು ಆ ಇನ್ಶೂರೆನ್ಸ್ ವ್ಯವಸ್ಥೆ ಜೊತೆಗೆ ಬಸ್ ಪಾಸ್ ವ್ಯವಸ್ಥೆಯನ್ನ ಮಾಡಿಸ್ಕೊಟ್ಟಿದ್ದಾರೆ. ಇಲ್ಲಿ ತನಕನೂ ಸಹ ಯಾರು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ವೋ ಗೊತ್ತಿಲ್ಲ. ಆದ್ರೆ ಅವರು ಸಹ ಪತ್ರಕರ್ತರಾಗಿದ್ದಿದ್ರ ಇವತ್ತು ಅವ್ರಿಗೆ ಸಮಸ್ಯೆ ಗೊತ್ತಿತ್ತು, ಪತ್ರಕರ್ತರ ಸಮಸ್ಯೆ ಏನಿದೆ ಅಂತಕ್ಕಂಥ ವಿಚಾರ ಗೊತ್ತಿದ್ರಿಂದ ಆ ಸ್ಥಾನಮಾನಕ್ಕೆ ಹೋಗಿ ಅದನ್ನ ಬಗೆಹರಿಸ್ತಕ್ಕಂಥ ಆ ಮನಸ್ಥಿತಿಯನ್ನ ಇಟ್ಕೊಂಡಿರ್ತಕ್ಕಂಥ
ಪ್ರಭಾಕರ್ ಸರ್ ಅವ್ರಿಗೂ ಸಹ ವಿಶೇಷವಾದಂಥ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನನ್ನನ್ನು ಕರೆಸಿ ಅವರ ಮಾತನ್ನ ಮಾತಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಪರಿಸ್ಥಿತಿ ಅಷ್ಟು ಚೆನ್ನಾಗಿರಲಿಲ್ಲ. ನಾನು ಅಧ್ಯಕ್ಷ ಆದ ಮೊದಲ ಅವಧಿ. ಆ ಸಂದರ್ಭದಲ್ಲಿ ನಮ್ಮ ಸಂಘದಲ್ಲಿ ನೋಡಿದರೆ ದುಡ್ಡಿಲ್ಲ. ಸ್ಯಾಲ್ರಿ ಕೊಟ್ಟಿದ್ದೀವಿ ಅಂದರೆ 10 ತಿಂಗಳಿಂದ ಸ್ಯಾಲ್ರಿ ಕೊಟ್ಟಿಲ್ಲ. ನಮ್ಮ ಶ್ರೀಧರು ಜಯಂತಮ್ಮ ಇಲ್ಲೇ ಇದ್ದಾರೆ, ಅವರೆಲ್ಲ ಒದ್ದಾಡ್ತಾ ಇದ್ದಾರೆ, ಸಾರ್ ಸ್ಯಾಲ್ರಿ ಇಲ್ಲ ಅಂತ. ಆ ಹೊತ್ತಿನಲ್ಲಿ ನಾವು ಈ ಸಂಘದ ಚುಕ್ಕಾಣಿಯನ್ನು ಹಿಡಿದಿದ್ದು. ಆ ಹೊತ್ತಿನಲ್ಲಿ ಇವತ್ತು ನಮ್ಮ ಸಂಘ ಒಂದು ಆರ್ಥಿಕವಾಗಿ ಚೆನ್ನಾಗಿ ಬಂದಿದೆ. ಬಹುಶಃ 1,01,00,000 ಮೊನ್ನೆ ಡೆಪಾಸಿಟ್ ಮಾಡಿದ್ವಿ ನಮ್ಮ ಕ್ಷೇಮಾಭಿವೃದ್ಧಿ ನಿಧಿಗೆ. ನಮ್ಮೆಲ್ಲ ಹರ್ಡಲ್ಸ್ಗಳನ್ನು ದಾಟಿ ಸಂಘ ಇಲ್ಲಿ ಬಂದಿದೆ. ಆದರೆ ಆಗ ನಮ್ಮ ಜೀರೋ ಸ್ಥಿತಿಯಲ್ಲಿದ್ದ ಸಂದರ್ಭದಲ್ಲಿ ನಾವು ಒಂದು ರಾಜ್ಯ ಸಮ್ಮೇಳನ ಮಾಡಬೇಕು, ವಾರ್ಷಿಕ ಅವಾರ್ಡ್ಗಳು ಕೊಡಬೇಕು ಅಂತೇಳಿದ್ರೆ ಏನು ಮಾಡಲಿಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಕೈ ಓಡ್ತಾಯಿಲ್ಲ, ತಲೆ ಓಡ್ತಾಯಿಲ್ಲ. ಆ ಟೈಮ್ನಲ್ಲಿ ನಾನು ಫೋನ್ ಮಾಡಿದ್ದು ಮೈಸೂರಿನ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಮಹೇಂದ್ರ ಅವರಿಗೆ, ದಯಮಾಡಿ ಈ ಥರ ಆಗಿದೆ, ಏನಾದರೂ ಮಾಡ್ಬೋದಾ ಅಂಥೇಳಿ. ಖಂಡಿತ ಅಣ್ಣ, ನೀವು ಒಂದಿನ ಬಂದುಬಿಡಿ, ಏನೋ ಮಾಡಿಸೋಣ. ನೋಡಿದರೆ ಆಗ ಯೂನಿವರ್ಸಿಟಿ ಗೆಸ್ಟ್ ಹೌಸಲ್ಲಿ ನಮ್ಮ ಹರೀಶ್ ಗೌಡ್ರನ್ನ ಭೇಟಿ ಮಾಡಿಸಿದ್ರು. ಅವ್ರು ನೋಡಿದರೆ ಕಾಲೇಜ್ ಹುಡುಗ ಇದ್ದಂಗಿದ್ದಾರೆ. ನನಗೆ ನೋಡೋಣ, ಅವ್ರು ಹೇಳಿದ ಮೇಲೆ ಮುಗೀತು, ನೀವೇನು ವರಿ ಮಾಡಬೇಡಿ, ಸಮ್ಮೇಳನ ಮಾಡೋಣ ಅಂತ. ನನಗೆ ನಂಬಿಕೆನೇ ಬರ್ತಾಯಿಲ್ಲ ನಿಜ ಹೇಳ್ಬೇಕಂದ್ರೆ. ಇವರೇನು ಇಷ್ಟು ಸಣ್ಣ ಹುಡುಗ ಇದ್ದಾರೆ, ಹೆಂಗೆ ಜವಾಬ್ದಾರಿ ಇಷ್ಟೆಲ್ಲ ನಿಭಾಯಿಸ್ಕೊಡ್ತಾರ, ಏನು ಎತ್ತ ಅಂತೇಳಿ ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮೈಸೂರಿನಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತರ ಸಮ್ಮೇಳನ ನಾವೆಲ್ಲರೂ ನಿಬ್ಬೆರಗಾಗುವಂಥ ರೀತಿಯಲ್ಲಿ ನಡೆಸ್ಕೊಟ್ಟಂಥ ಕೀರ್ತಿ, ಹೆಗ್ಗಳಿಕೆ ಮೈಸೂರು ಪತ್ರಕರ್ತರ ಸಂಘಕ್ಕೆ. ಅದ್ರ ಹಿಂದ್ಗಡೆ ಬೆನ್ನೆಲುಬಾಗಿ ಕೆಲಸ ಮಾಡಿದವರು ನಮ್ಮ ಹರೀಶ್ಗಳು. ಹಾಗಾಗಿ ಅದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ಈಗ ವೇದಿಕೆಯನ್ನು ನಾನು ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾ ಇದ್ದೀನಿ. ನಾವೆಲ್ಲರೂ ಅವರ ಮೇಲೆ ಆಶಾ ಕಿರಣ, ಆಶಾ ಗೋಪುರ ಎಲ್ಲವನ್ನೂ ಇಟ್ಟಿದ್ದೀವಿ, ನಂಬಿಕೆಯನ್ನು ಇಟ್ಟಿದ್ದೀವಿ, ಅಪೇಕ್ಷೆಯನ್ನು ಇಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ಅವರ ಮುಂದಿನ ಭವಿಷ್ಯದ ಜೀವನ ಮತ್ತು ಜವಾಬ್ದಾರಿಯುತವಾದಂಥ MLC ಸ್ಥಾನ ಇವೆಲ್ಲವನ್ನು ನಿಭಾಯಿಸುವಂಥ ಹೊಣೆಗಾರಿಕೆ ಕೂಡ ಅವ್ರಿಗಿದೆ. ಈಗ ಅವರ ಮಾತುಗಳಿಗಾಗಿ ಈ ದಿನದ ಕಾರ್ಯಕ್ರಮಕ್ಕೆ ಭಾಳಷ್ಟು ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ. ಮೊದಲನೇದಾಗಿ ನಿಮ್ಮೆಲ್ಲರನ್ನೂ ನಾನು ವೈಯಕ್ತಿಕವಾಗಿ ಮತ್ತು ನಾನೇ ಸದಸ್ಯನಾಗಿ ಅಧ್ಯಕ್ಷನಾಗಿ ಬೆಳೆದಂಥ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಪರವಾಗಿ ನಾನು ನಿಮ್ಮನ್ನೆಲ್ಲ ಸ್ವಾಗತಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಶಿವಾನಂದ ತಗಡೂರು ಇಸ್ರೇಲಲ್ಲೇ ಇದ್ದರು. ಎಲ್ಲಿದೆಯಪ್ಪ ಅಂತಂದರೆ ಇಸ್ರೇಲಲ್ಲಿದ್ದೀನಿ, ಸ್ವಲ್ಪ ಸೇಫ್ ಆಗಿರು ಅಂತಂದ್ಬಿಟ್ಟು ಹೇಳಿದೆ. ಯಾಕಂದರೆ ಅಲ್ಲಿ ಭಾಳ ಸೆಕ್ಯೂರಿಟಿ ಎಲ್ಲ ಚೆನ್ನಾಗಿದೆ, ಆದರೆ ಸೇಫ್ ಆಗಿರು ಅಂತಂದರೆ ಇಲ್ಲಣ್ಣ ನೀನು ಬಂದಮೇಲೆ KW ಮೊದಲನೇ ಸನ್ಮಾನ ಅಂತೇಳಿ ನಾನು ಆಯ್ತಪ್ಪ ಅಂತ ಒಪ್ಕೊಂಡಿದ್ದೆ. ಹಾಗಾಗಿ ಶಿವಾನಂದ ತಗಡೂರು ಮತ್ತು ಅವರ ಪದಾಧಿಕಾರಿಗಳಿಗೆಲ್ಲ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ಗುರುಗಳಾದ ಮಲ್ಲಿಕಾರ್ಜುನಯ್ಯನವರು ನನ್ನ ಭಾಳ ವರ್ಷದಿಂದ ನೋಡಿದ್ದಾರೆ. ಅವರ ಬ್ರದರ್ ಮಹಾನಂದ್ ಅಂತ ನಮಗೆ ಭಾಳಷ್ಟು ಸಹಾಯ ಮಾಡಿದವರು. ಹಂಗಾಗಿ ಅವ್ರನ್ನ ಭಾಳ ವರ್ಷಗಳಿಂದ ನೋಡಿದ್ದೇನೆ. ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ನಾನಲ್ಲ, KV ಪ್ರಭಾಕರ್ರು ಇಲ್ಲದೆ ಹೋಗಿದ್ರೆ ಸ್ವಲ್ಪ ಭಾಳ ಕಷ್ಟದ ಕೆಲಸ ಆಗ್ಬಿಡೋದು. ನಾನು ಕೆಲವೆಲ್ಲ ಪತ್ರಕರ್ತ ಈ MLC ತಗೊಂತ ಇದ್ದಿದ್ರೆ ಎಲ್ಲ ಒದರಾಕ್ಬಿಡವ ಇಲ್ಲಿ ಒಂದು ನಿಮಿಷಕ್ಕೆ. ನಾನು ಸದ್ಯಕ್ಕೆ ಅದನ್ನೆಲ್ಲ ಹೇಳೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರಿಗೂ ಸ್ವಲ್ಪ ಇಕ್ಕಟ್ಟಿನ ಪರಿಸ್ಥಿತಿ ಸಿಕ್ಕಾಕೊಂಡ್ಬಿಡ್ತಾರೆ. ನನಗೆ ಗೊತ್ತು. ನನಗೆ ಭಾಳಷ್ಟು ಸಹಾಯ ಮಾಡಿರೋದ್ರಲ್ಲಿ ಮುಖ್ಯಮಂತ್ರಿಗಳು ಬಹುಶಃ ನನ್ನ ಹೆಸರು ಬರೀದೇ ಇದ್ದರೆ ನಾನು MLC ಆಯ್ತಾ ಇರಲಿಲ್ಲ. ಒಂದು ಅದ್ರ ಜೊತೆಗೆ ಪ್ರಭಾಕರ್ ಅಂತ ಆತ್ಮೀಯ ಸ್ನೇಹಿತರುಗಳು ಎಲ್ಲ ಇಲ್ಲದೆ ಹೋಗಿದ್ರೆ ಅದು ದಡ ಸೇರ್ತಾ ಇರಲಿಲ್ಲ. ನನಗೆ ಅದರ ಪರಿಜ್ಞಾನ ಸಂಪೂರ್ಣವಾಗಿದೆ. ಹಾಗಾಗಿ ನಾನು ಇದಕ್ಕಿನ್ನೂ ಜಾಸ್ತಿ ಪ್ರಭಾಕರ್ ಮೇಲೆ ಈ ವಿಚಾರದಲ್ಲಿ ಏನು ಹೇಳಕ್ಕೆ ಹೋಗಲ್ಲ. ಅಂದರೆ ಇದು ಒಂದು 6 ತಿಂಗಳ ಎಪಿಸೋಡ್ ಅನ್ಸುತ್ತೆ. TV ಸೀರಿಯಲ್ ಮುಗಿದೋಗ್ತಾ ಇತ್ತು, ಆದರೆ ನಮ್ಮದು ಮುಗಿಯೋಕ್ಕೆ 6 ತಿಂಗಳ ಎಪಿಸೋಡು. ಹಾಗಾಗಿ 6 ತಿಂಗಳಲ್ಲಿ ಏನೇನೋ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆಲ್ಲ ತಿಕ್ಕಂತೀನಿ ಎಲ್ಲ ನೋಡಿದ್ದೀನಿ ನಾನು. ಆಮೇಲೆ ನಾನೇನು MLC ಆಗಲೇಬೇಕು ಅಂತ ಹುಚ್ಚಿಡ್ಕೊಂಡು ಓಡಾಡ್ದವನಂತೂ ಅಲ್ಲ. ನಾನು ವಾರಕ್ಕೊಂದು ಸಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಸಣ್ಣ ಪುಟ್ಟದ ವಿಚಾರ ಮಾತಾಡೋದು, ಇಲ್ಲ 15 ದಿನಕ್ಕೊಂದು ಸಾರಿ ಮಾತಾಡೋದು ನನಗೆ ಬಂದ್ಬಿಟ್ಟಿದೆ ಆವಾಗಿಂದನೂ. ಅವ್ರು ಬಿಸಿಲಲ್ಲಿರೋಗೂ ನಿಂತಿದ್ದೀನಿ, ಅವರು ಸೋತಾಗಲೂ ಜೊತೆಯಲ್ಲಿದ್ದೀನಿ, ಗೆದ್ದಾಗಲೂ ಜೊತೆಗಿದ್ದೀನಿ. ಅದು ಅಧಿಕಾರ ಮತ್ತು ರಾಜಕಾರಣ ಮತ್ತು ಸಿದ್ದರಾಮಯ್ಯನವ್ರನ್ನ ನಾನು ನೋಡಿರಲಿಲ್ಲ. ಸಿದ್ದರಾಮಯ್ಯನಲ್ಲಿರುವಂಥ ಸಾಮಾಜಿಕ ಬದ್ಧತೆಗೋಸ್ಕರಾಗಿ ನಾವು ಅವ್ರ ಜೊತೆ ಇದ್ದೀವಿ ಹೊರತು ಇನ್ನು ಯಾವುದೇ ಕಾರಣಕ್ಕೂ ಈ ಥರ MLC ಮಾಡ್ತಾರೆ ಅಂತ ಹೋದೋರಲ್ಲ ನಾವು. ಹಾಗಾಗಿ ಏನೋ ಅವರು ಹೇಳ್ದಂಗೆ
ಅವ್ರದ್ದು ಏನೇನೋ ಒಂದು ಕ್ಯಾಲ್ಕುಲೇಷನ್ ಇರುತ್ತೆ. ಮತ್ತು ಒಂದು ಮಾತ್ರ ನಾನು ನೋಡಿದೆ, ಈ ಕರುಣನ್ನ ಬಿಲ್ಲು ಬಿಡಬೇಕಾದ್ರೆ ಬಂದು ಕೇಳ್ಕೊಂಡ್ಬಿಡ್ತಾರೆ, ಇಲ್ಲಪ್ಪ ನೀನು ಮತ್ತೆ ಇನ್ನೊಂದು ಬಿಲ್ ಬಿಡಬಾರ್ದು ಅಂತ, ಓದ ಬಾಣವ ಮರಳಿ ತೊಳೆದಿರೋ ಅಂತ ಅಂದ್ಬಿಟ್ಟು ನೀವೆಲ್ಲ ಓದಿರ್ಬೇಕಂತ ಅನ್ನಿಸ್ತಿತ್ತೆ. ಹಂಗೇನಾದರೂ ಒಂದು ಮಾತು ಹೇಳ್ಬಿಟ್ರೆ ಕರುಣನಿಗಿನ್ನ ಒಂದು ಹೆಜ್ಜೆ ಮುದ್ದೆ ಯಾರಾದ್ರು ಇದ್ದರೆ ಅದು ಸಿದ್ದರಾಮಯ್ಯ ಮಾತ್ರ. ಯಾಕಂದರೆ ನಾನು ಏನು ಓದೋರು ಏನು ಕೇಳಿರಲಿಲ್ಲ. ಒಂದು ಸಾರಿ ಹೂ ಅಂದರೆ ಮೂರೋದು ಕತೆ, ಅವ್ರು ಹೂ ಅನ್ನೋದು ಭಾರಿ ಕಷ್ಟ. ಇವನ್ ಥರ ಈ ಬೆಂಗಳೂರು ಅಣ್ಣಮ್ಮ ಇದ್ದಂಗೆ ಹೋಯ್ತಾನೆ ಇರಬೇಕು, ಯಾವುದೋ ಒಂದು ಸಾರಿ ಜೈ ಅಂದರೆ ಮುಗುತ್ತು ಅಲ್ಲಿಗೆ, ಆ ಥರದ ಒಂದು ಪರಿಸ್ಥಿತಿ. ಈಗ ಸ್ನೇಹಿತರೆ, ಭಾಳ ದೊಡ್ಡ ಜವಾಬ್ದಾರಿ ಸರ್ಕಾರ ನನ್ನ ಮೇಲೆ ಹೊರಿಸಿದೆ. ಇದೆಲ್ಲ ನಿಮ್ಗೆಲ್ಲರಿಗೂ ಸಲ್ಲಬೇಕಾಗಿರೋ ಕೀರ್ತಿ. ಬಹುಶಃ ಈ ಕ್ರೌಡಲ್ಲೇ ನಾವು ನೋಡಿದ್ರೆ ಭಾಳಷ್ಟು ಜನ MLCಗಳು ರಾಜ್ಯಸಭೆಗೆ ಹೋಗುವಷ್ಟು ಭಾಳಷ್ಟು ಜನ ಅರ್ಹತೆ ಇರೋರು ಇದ್ದಾರೆ. ಕರ್ನಾಟಕದಲ್ಲಿ ಪತ್ರಕರ್ತರು ಭಾಳ ದೊಡ್ಡ ಹೆಸರು ಮಾಡಿರುವಂಥ ಪತ್ರಕರ್ತರುಗಳು, ಭಾಳ ಇಂಟಿಗ್ರಿಟಿ ಇಟ್ಕೊಂಡಿರೋರು, ಭಾಳ ರೆಸ್ಪೆಕ್ಟ್ ಇರೋರು ನನಗಿನ್ನ 100 ಜನ ಇದ್ದಾರೆ. ಅವರುಗಳ ಮಧ್ಯೆ ನನಗೊಂದು ಅವಕಾಶ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು. ಅಂದರೆ MLC ಆಗಿದ ತಕ್ಷಣ ನಾನೇನೋ ಒಂದು ಇಲ್ಯೂಷನ್ಸಲ್ಲಿ ಬ್ರಹ್ಮಾಲೋಕದಲ್ಲಿ ತೇಲ್ತಾ ಇದ್ದೀನಿ, ಆ ಥರದ ಇದೇನೆಲ್ಲ. ವೆಂಕಟೇಶ್ ಅನ್ನೋರು ನನ್ನ ಜೊತೆ ಅಕಾಡೆಮಿಯಲ್ಲಿ ಕೆಲಸ ಮಾಡಿದ್ದಾರೆ. ಅವ್ರು ಯಾವಾಗಾದರೂ ಫ್ರೀಯಾಗಿರೋ ಕೇಳ್ಕೊಳ್ಳಿ ನಮ್ದು ಹೆಂಗೆ ಕಥೆ ಅಂತ ಅಂದ್ಬಿಟ್ಟು. ಅಲ್ಲಿ ಸ್ಟಾರ್ಟ್ ಮಾಡಿದ ಪ್ರೋಗ್ರಾಮ್ಗಳು ಒಬ್ಬರು ಸರ್ಕಾರ ನಿಲ್ಸೋಕ್ಕಾಗಿಲ್ಲ, BJP ಗೌರ್ಮೆಂಟು ನಿಲ್ಸೋಕ್ಕಾಗಲಿಲ್ಲ, ಅದು ಏನಾಗ್ಬಿಡುತ್ತೋ ಕಥೆ ಅಂತ. ಆ ಥರ ನನ್ನ ಸಿಕ್ಕಿದ್ದ ಸದಾ ಅವಕಾಶಗಳನ್ನ ನಾನು ಭಾಳಷ್ಟು ಉಪಯೋಗಿಸ್ಕೊಂಡಿದ್ದೀನಿ. ನಾನು ಒಂದೇ ಒಂದು ಹೇಳೋದು, ಕರ್ನಾಟಕ ಪತ್ರಕರ್ತರಿಗೆ ಎಲ್ಲರ ಒಂದು ವಾಯ್ಸ್ ಆಗಿರೋಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಅಂತೂ ಮಾಡ್ತೀನಿ. ನನಗೆ ಯಾವುದೇ ಆಸ್ಪಿರೇಷನ್ಸ್ ಇಟ್ಕೊಂಡು ಏನೋ ಆಗಬೇಕು ಅಂತ ಹೋಗಿಲ್ಲ. ನನಗೆ ಸಿಕ್ಕಿರುವಂಥ ಜವಾಬ್ದಾರಿನ ಭಾಳ ನ್ಯಾಯಯುತವಾಗಿ, ಧರ್ಮಾತೀತವಾಗಿ, ಧರ್ಮ ಮೀರಿ, ಭಾಷೆ ಮೀರಿ, ಪ್ರಾಂತ್ಯ ಮೀರಿ, ಜಾತಿ ಮೀರಿ ನಾನು ಕೆಲಸ ಮಾಡುವಂಥ ಮನುಷ್ಯ. ನಾನು KVWJ ಅಧ್ಯಕ್ಷರಿರ್ಬೋದು, ಪದಾಧಿಕಾರಿಗಳಿರ್ಬೋದು, ಇವ್ರನ್ನ ಜೊತೆಗೆ ಹಾಕೊಂಡು ಪಲ್ಸಾರಿ ಅಂಗಡಿ ಶೆಟ್ರ್ ಥರ ಬೀಗ ಇಟ್ಕೊಂಡಿರೋ ಪ್ರಭಾಕರ್ನ ಜೊತೆಗೆ ಇಟ್ಕೊಂಡು, ಯಾಕಂದರೆ ನಾವು ಏನೇ ಮಾಡಿದ್ರೆ ಅಲ್ಲಿ ಬೀಗ ತೆಗಿಬೇಕಲ್ಲಿ, ಅಲ್ಲಿ ಸ್ವಲ್ಪ ಬಿಡಬೇಕಲ್ಲಿ. ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಹತ್ರ ಇಲ್ಲ, ಅಲ್ಲಿ ಎಲ್ಲ ಅಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ತಗೊಂಡೋಗಿ ಬೆನ್ನತ್ತಿ ಪ್ರಭಾಕರ್ಗೆ ನಾನು ಮಾಡಿಸ್ಬೋದು. ಅಷ್ಟಂತೂ ನಿಜ. ಪ್ರಭಾಕರು, ನಾನು ಭಾಳ ಜನ ನೋಡಿದ್ದೀನಿ ಪೊಲಿಟಿಕಲ್ ಸೆಕ್ರೆಟರಿಗಳನ್ನ, ವೀರಪ್ಪ ಮೊಯ್ಲಿ ಕಾಲದಿಂದ ಹಿಡಿದು ಸಿದ್ದರಾಮಯ್ಯನವ್ರವ್ರಿಗೂ, ಅವ್ರವ್ರು ಆಡಿದ ಆಟ ಎಲ್ಲ ನೋಡಿದ್ದೀನಿ ನಾನು, ಯಾರು ಎಷ್ಟೆಷ್ಟು ಸಿನಿಮಾ ಮಾಡಿದ್ರು ಅಂತ. ಪ್ರಭಾಕರ್ ಆ ಥರ ಅಲ್ಲ, ಡೌನ್ ಟು ಅರ್ತ್ ಮನುಷ್ಯ, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನಾನು ಯಾಕೆ ಪ್ರಭಾಕರ್ನ ಗೌರವಿಸ್ತಿದ್ದ, ಅವನ ಮಾನವನ ಗುಣಗಳಿಗೆ. ನಾನು ಕೋಲಾರದಿಂದ ಬಂದು ಪ್ರಭಾಕರು ಈ ವಿಜಯ್ ಕರ್ನಾಟಕಕ್ಕೆ ಸೇರ್ಕೊಂಡ್ಬಿಟ್ಟಿದ್ರು. ಈ ಕಾರ್ಪೊರೇಷನ್ ಸರ್ಕಲಲ್ಲಿ ಒಂದು 2 ದಿನ ಬಂದು ನೈಟ್ ಬಸ್ ಹತ್ಬಿಡ್ತಾ ಇದ್ದ, ಹತ್ತೂವರೆ ಧರ್ಮಸ್ಥಳದ ಬಸ್ಸು. ನಾನು ಅವಾಗ ಸ್ವಲ್ಪ ನೈಟ್ ಔಟ್ ಜಾಸ್ತಿ ನಮ್ಮದೆಲ್ಲ. ಪ್ರಭಾಕರ್ ಒಂದು 2 ದಿನ ನಿಂತಿದ್ದ, ಪಾಪ ಇಷ್ಟೊತ್ತಲ್ಲಿ ಹೋಗ್ಬಿಡ್ತೀರಿ, ಬೆಳಿಗ್ಗೆ ಬಂದು ನಿಂತಿರು ನನ್ನ ಗಿರಾಕಿ, ಏನಿದು ಇಷ್ಟೊಂದು ಕಷ್ಟಪಡ್ತಾ ಇದ್ದಾನಲ್ಲ ಅಂತ. ಆ ಶ್ರಮದ ದಿನಗಳಿದೆಯಲ್ಲ, ಅದು ಒಬ್ಬ ಸಣ್ಣ ಪತ್ರಿಕೆಯಲ್ಲಿ ಕೆಲಸ ಪ್ರಾರಂಭ ಮಾಡಿ ಈ ಹಂತಕ್ಕೆ ಬಂದು ಯಾವುದೇ ಅಮೂಲಗಳಿಂದ ಹೊರಗಡೆ ಇರೋದು ಇದೆಯಲ್ಲ, ಭಾಳ ದೊಡ್ಡ ಇದಿರಬೇಕು ಮಾತ್ರ. ಒಳ್ಳೆ ಗುಣಗಳಿದ್ರೆ ಮಾತ್ರ ಅವೆಲ್ಲ ಆಗೋದು. ಮಾತಾಡಿಸೋದಿಲ್ಲ ಭಾಳಷ್ಟು ಜನ ನಾನು ನೋಡಿದ್ದೀನಿ. ನಾನು ಇದನ್ನೆಲ್ಲ ಭಾಳ ಹತ್ತಿರದಿಂದ ನೋಡಿರೋದ್ರಿಂದ ಪ್ರಭಾಕರ್ ಭಾರಿ ನೈಸ್ ಜೆಂಟಲ್ಮ್ಯಾನ್. ನಮ್ಮ ಸುಯೋಗ ಸಿದ್ದರಾಮಯ್ಯನವರು ಪ್ರಭಾಕರ್ ಅಂತವ್ರನ್ನ ಇಟ್ಕೊಂಡಿರೋದು ಅವ್ರಿಗೂ ಒಳ್ಳೆಯದು, ನಮಗೂ ಒಳ್ಳೆಯದು, ಪತ್ರಕರ್ತರಿಗಂತೂ ಭಾಳ ಒಳ್ಳೆಯದು. ಇನ್ನೊಂದು, ನಾನು ಸ್ವಲ್ಪ ಫೋನ್ ಎತ್ತಲ್ಲ, ನನ್ನ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಬಿಡ್ತೀನಿ ನಿಮಗೆ. ನೀವು ಏನಪ್ಪ MLC ಆಗ್ಬಿಟ್ಟು ಅವ್ನು ಫೋನ್ ಎತ್ತಲಿಲ್ಲ, ಅದೆಲ್ಲ ನನ್ನ ಕೈಯಲ್ಲಿ. ನನಗೆ ಮೊದಲೇ ನನ್ನ ಮೇಲೆ ಈ ಕಂಪ್ಲೇಂಟ್ ಇದೆ. ಆದಷ್ಟು ನಾನು MLC ಮಾಡಿದ್ಮೇಲೆ 2011 ಕಾಲ್ ಎತ್ತಿರೋದು ಬಿಟ್ಟರೆ ನಾನು ಯಾವತ್ತೂ ಅದು ಅಕಸ್ಮಾತ್ ಎತ್ತಿಲ್ಲ ಅಂದರೆ ದಯಮಾಡಿ ಒಂದು ಮೆಸೇಜ್ ಹಾಕಿ. ಆಮೇಲೆ ಹೊರಗಡೆ ಊರಿಂದ ಬರೋರು ಯಾರು ಬರೋಕ್ಕೆ ಹೋಗ್ಬಿಡಿ. ನಾನು ಬಡ್ಜೆಟ್ ಸ್ಟೇಷನ್ ಒಳಗಡೆ ಎಲ್ಲ 31 ಜಿಲ್ಲೆಗಳು ನಾನೇ ಹೋಗ್ತಾ ಇದ್ದೀನಿ. ಪತ್ರಕರ್ತರ ಜೊತೆ ಇಂಟ್ರ್ಯಾಕ್ಟ್ ಮಾಡಿ ಸಮಸ್ಯೆಗಳೇನಿದೆ ಅಂತ ತಿಳ್ಕೊಂಡು, ಪಕ್ಕದ ಕಾಸರಗೋಡು ಕನ್ನಡ ಪತ್ರಕರ್ತರಿದ್ದಾರೆ, ಅಲ್ಲೂ ಹೋಗ್ಬಿಟ್ಟು ಬಂದ್ಬಿಡ್ತೀನಿ. ನಾನು ಬಡ್ಜೆಟ್ ಸ್ಟೇಷನ್ವರೆಗೂ ನನಗೆ ಒಂದು ಸ್ವಲ್ಪ ಹೀಲಿಂಗ್ ಟೈಮ್ ಬೇಕು. ಹಂಗಾಗಿ ನೀವೆಲ್ಲ ಸ್ವಲ್ಪ ಪೇಷನ್ಸಿಂದ ಇರ್ರಿ. ನನಗೆ ಆದಷ್ಟು ಇದು ಇವತ್ತು ಒಂದೇ ದಿನದಲ್ಲಿ ನಾನೇನೋ ಮಾಡಿಬಿಡ್ತೀನಿ ಅಂತ ಸುಳ್ಳು ಗಿಳ್ಳು ಹೇಳ್ಬಿಟ್ಟು ಹೋಗೋ ಮನುಷ್ಯ ಅಲ್ಲ ನಾನು. ನೇರವಾಗಿ ಹೇಳ್ತಾ ಇದ್ದೀನಿ, ಒಂದು ಸ್ವಲ್ಪ ದಿನ ನನಗೆ ಟೈಮ್ ಕೊಡಿ. ನನಗೆ ಏನು ಮಾಡಬೇಕು, ಯಾವ ಥರ ಇದು ಮಾಡಬೇಕು. ಆಮೇಲೆ ಸರ್ಕಾರದಿಂದ ಮಾಡಿದ ತಕ್ಷಣ ಸರ್ಕಾರ ಹೇಳಿದ್ದೆಲ್ಲ ಕೇಳೋ ಅದು ಆ ಥರದ ಕಷ್ಟ ಅದು. ಹಾಗಾಗಿ ನಾನು ಪತ್ರಕರ್ತ ಅನ್ನೋದು ನನ್ನಲ್ಲಿ ಉಳಿದಿರುತ್ತೆ. ಅದರಲ್ಲಿ ಯಾವುದೇ ಥರದ ಕಾಂಪ್ರಮೈಸ್ ಇಲ್ಲ ನಾವು. ಯಾಕಂದರೆ ನಾವು ಬಂದಿರೋ ಸಾಲು ಬೇರೆ, ನೆರಳು ಬೇರೆ, ನಡೆ ಬೇರೆ, ನುಡಿ ಬೇರೆ. ಹಂಗಾಗಿ ನಾವು ಸ್ವಲ್ಪ ಅದೆಲ್ಲ ಸ್ವಲ್ಪ ಅಷ್ಟು ಕಾಂಪ್ರಮೈಸ್ ಆಗೋಕ್ಕೆ ನನ್ನ ಕೈಲಿ ಕಷ್ಟ ಆಗುತ್ತೆ. ಆದರೆ ನಾನು ಪ್ರಾಮಾಣಿಕವಾಗಿ ಎಲ್ಲ ಕೆಲಸ ಮಾಡ್ತೇನೆ. ಆಮೇಲೆ ಇನ್ನೊಂದು, ನನಗೆ ಕೊಡೋದು 2 ಕೋಟಿ ರೂಪಾಯಿ ದುಡ್ಡು
ನಾನು ನೋಡಿದೆ 31 ಜಿಲ್ಲೆ ಪತ್ರಕರ್ತರಿಗೆ ಹಂಚಿದ್ರೆ ಏನೂ ಸಿಗಲ್ಲ ಅದು. ಅದಕ್ಕೆ ಈ ವರ್ಷ ಬೆಂಗಳೂರವ್ರು ಕೊಟ್ಬಿಟ್ರು, ಸಹಜವಾಗಿ ಸ್ವಲ್ಪ ಮೈಸೂರವ್ರಿಗೆ ಜಾಸ್ತಿ ಕೊಡ್ತೀನಿ, ಅದು ಬೇರೆ ಪ್ರಶ್ನೆ ಆಯಿತಾ. ಅಲ್ಲ ಅದೆಲ್ಲ ಚಾಮರಾಜನಗರ ಅಂದರೆ ಅನ್ಡಿವೈಡೆಡ್ ಮೈಸೂರು. ನಾನು ಯಾಕಂತಂದರೆ 1-2 ವರ್ಷಗಳ ಕಾಲ ಸಿಕ್ಕಿದ್ರೆ ಗ್ರ್ಯಾಂಟು, ನಾನು ಸ್ವಲ್ಪ ಆಟ ಆಗ್ತೀನಿ, CSR ಅವು ಏನೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹರೀಶ್ ಗೌಡ್ರ ಹತ್ರ ಎಲ್ಲ ತಿಳ್ಕೊಳ್ತೀನಿ ಯಾವ ಥರ ಗ್ರ್ಯಾಂಟ್ ತರಬೇಕು ಏನು, ಇದೆಲ್ಲ ನನಗೆ ಹೊಸದು, ಯಾಕಂದರೆ ನಾನು ನೋಡಿದ್ದೀನಿ. ಹಂಗಾಗಿ ಒಂದು ಸ್ವಲ್ಪ ಅವಕಾಶ ಕೊಡಿ. ಇನ್ನೆಲ್ಲ ಮಿಕ್ಕಿದ್ದಕ್ಕೆಲ್ಲ ಸಣ್ಣ ಪುಟ್ಟದಕ್ಕೆ ನಮ್ಮನ್ನು ಕೇಳಿ, ದೊಡ್ಡದಕ್ಕೆಲ್ಲ ಪ್ರಭಾಕರನ ಕೇಳಿ, ಅವರು ನಿಮ್ಮನ್ನೆಲ್ಲ ಬ್ಲೆಸ್ ಮಾಡ್ತಾರೆ. ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಮಾತ್ರ ಹೇಳ್ತೀನಿ, ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, 30 ವರ್ಷಗಳಲ್ಲಿ 33 ವರ್ಷದಲ್ಲಿ ಯಾವನ ಹತ್ರನೂ ಕೈ ಎಡ್ಡಿಲ್ಲ, ಅರ್ಧ ಕಾಫಿ ಕುಡಿದಿಲ್ಲ, ಅರ್ಧ ಕಾಫಿ ಕುಡ್ದಲ್ಲ, ಕುಡಿಸಿಲ್ಲ. ಇದೇ ಪ್ರಾಮಾಣಿಕತೆ, ಇಷ್ಟೇ ಪ್ರಾಮಾಣಿಕವಾಗಿ ನಾನು MLC ಆಗಿರ್ತೀನಿ. ನಿಮಗೆ 6 ವರ್ಷಗಳ ಆದ ನಂತರ ಆವತ್ತು ಅಧ್ಯಕ್ಷರು ಯಾರಿರ್ತಾರೋ ಗೊತ್ತಿಲ್ಲ, ಇಲ್ಲಿ ಬಂದಿದೆ ವೇದಿಕೆಯಲ್ಲಿ ಮಾತಾಡ್ಬಿಟ್ಟು ಹೋಗ್ತೀನಿ, 1 ರೂಪಾಯಿ ಭ್ರಷ್ಟಾಚಾರ ಮಾಡಿಲ್ಲ ಅಂತ. ಅಷ್ಟು ಮಾತ್ರ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ. ನನಗೆ ಅದರ ಅನಿವಾರ್ಯತೆ ಇಲ್ಲ, ಯಾಕಂತಂದರೆ ಅದರ ಅನಿವಾರ್ಯತೆ ಇಲ್ಲೇ ಇಲ್ಲ ನನಗೆ. ನಾನು ಏನೋ ಅಂದರೆ ಭಾಳ ಏನೋ ಶ್ರೀಮಂತ ಅಂತೆಲ್ಲ ಹೇಳ್ತಾ ಇರೋದು, ನಾನು ನೈತಿಕವಾಗಿ ಅಷ್ಟೊಂದು ಗಟ್ಟಿಯಾಗಿದ್ದೀನಿ. ನಾನು ಅಷ್ಟು ಈಸಿಯಾಗಿ ನಮ್ಮನ್ನು ಟ್ರ್ಯಾಪ್ ಮಾಡೋಕ್ಕೆ ಇನ್ನೊಂದು ಯಾವುದು ಭಾಳ ನಿರಂತರವಾಗಿ ನಾನು ಎಲ್ಲರೂ ನೋಡ್ಕೊಂಡು ಬಂದಿದ್ದೀನಿ. ಆಮೇಲೆ ಮುಖ್ಯಮಂತ್ರಿಗಳು ಭಾಳ ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ, ಬೇರೆ ಬೇರೆಯವರು ಅಧಿಕಾರದಲ್ಲಿದ್ದರು. ಹಾಗಾಗಿ ನಾನು ಭಾಳ ಜನ ರಾಜಕಾರಣಿಗಳ ಜೊತೆ ಹರೀಶ್ ಗೌಡ್ರು ತಂದೆ GT ದೇವೇಗೌಡರಿಂದ ಹಿಡಿದು ಎಲ್ಲರ ಜೊತೆ ನನ್ನದು ಒಡನಾಟ. ಅಂದರೆ ಜರ್ನಲಿಸಮ್ ಬೇರೆ, ಫ್ರೆಂಡ್ಶಿಪ್ ಬೇರೆ ಅಂತ 100% ಡಿಮಾರ್ಕೇಷನ್ ಇಟ್ಕೊಂಡು ನಾವು ವೃತ್ತಿ ಮಾಡಿರೋದು ನಾನು. ಹಂಗಾಗಿ ಯಾವುದೇ ಥರದ ಸಮಸ್ಯೆಗಳು ಇದ್ರೇನು ನಾನು ಆದಷ್ಟು ನಿಮಗೆಲ್ಲ ಸ್ಪಂದಿಸುವಂಥ ಪ್ರಯತ್ನ ಮಾಡ್ತೀನಿ. ಮತ್ತು ಏನಾದರೂ ಭಾಳ ಇಂಪಾರ್ಟೆಂಟಾಗಿ ಪತ್ರಕರ್ತರ ಸಮಸ್ಯೆಗಳಿಗಿನ್ನು ದಮನಿತರ ಪರವಾಗಿ, ರೈತರ ಪರವಾಗಿ, ಹಳ್ಳಿಗಾಡಿನ ಜನಗಳ ಪರವಾಗಿ ನಿಮ್ಮ ಜಿಲ್ಲೆಗಳಲ್ಲಿ ಏನಾದಿದ್ದರೆ ದಯಮಾಡಿ ಕಳಿಸಿ. ಯಾಕಂದರೆ ಸದನದ ಗಮನ ಸೆಳೆಯುವಂಥ ಕೆಲಸನ ಮಾಡ್ತೀನಿ ನಾನು. ಅದು ಯಾವುದೇ ಆಗಿರಲಿ, ಯಾವುದೇ ವಿಚಾರ ಆಗಿರಲಿ, ಈ ಸೆಗ್ಮೆಂಟ್ಗೆ ನಾನು ಕೆಲಸ ಮಾಡೋಕ್ಕೆ ಬಂದಿರೋದು. ನಾನು ಯಾವುದೋ ಒಂದು ಪರ್ಟಿಕ್ಯುಲರ್ ಇದಕ್ಕೋಸ್ಕರಾಗಿ ರೋಟರಿ ರಿಲಯನ್ಸ್ ಅವ್ರ ಥರ ಟಾರ್ಗೆಟೆಡಾಗಿ ಇಟ್ಕೊಂಡಿಲ್ಲ ನಾನು. ಹಾಗಾಗಿ ನಾನು ಈ ಸೆಗ್ಮೆಂಟ್ಗೆ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಈ ಸೆಗ್ಮೆಂಟಲ್ಲಿ ನಾನು ಉಳಿಬೇಕು ಅಂತಂದ್ಬಿಟ್ಟು ಮುಂದಿನ ದಿನಗಳಲ್ಲಿ ಪ್ರಭಾಕರರು ವಿಧಾನಸೌಧ ಪ್ರವೇಶ ಮಾಡಬೇಕು, ಬೇರೆ ಬೇರೆಯವರು ಪ್ರವೇಶ ಮಾಡಬೇಕು. ಪತ್ರಕರ್ತರಾಗಿದ್ದ ತಕ್ಷಣ ಎಲ್ಲ ಸನ್ಯಾಸಿಗಳ ಕುಂತ್ಕೊಂಡ್ಬಿಡಿ, ಯಾಕಂದ್ರೆ ಬರೆದು ಸಾಕಾಗ್ಬಿಟ್ಟೈತೆ. ನಮ್ಮ ಸೀಟ್ಗಳೇ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾವೆ. 30 ವರ್ಷ 100 kg ಕುಂತು ಅವರು ಸಾಕಾಗ್ಬಿಟ್ಟೈತೆ. ಹಂಗಾಗಿ ನನ್ನ ಒಬ್ಬರಿಗೆ, ಯಾಕಂದರೆ 25 ವರ್ಷಗಳ ನಂತರ ನನಗೊಂದು ಅವಕಾಶ ಸಿಕ್ಕಿರೋದು. ಇನ್ನು ಈ ಕೋಟ ಯಾವುದೇ ಕಾರಣಕ್ಕೂ ಖಾಲಿ ಇರಬಾರ್ದು. ಡೈರೆಕ್ಟ್ ಎಲೆಕ್ಷನ್ ಫೇಸ್ ಮಾಡೋನು ಫೇಸ್ ಮಾಡಲಿ, ಒಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕೋಟ ಖಾಲಿ ಇರಬಾರ್ದು. ಹಂಗಾಗಿ ಇಷ್ಟೆಲ್ಲ ನನಗೆ ಒಂದು ಬೇರೆ ಬೇರೆ ವಿಚಾರಗಳನ್ನ ನಾನು ಮಾತಾಡಬೇಕಂತ ಇದೆಲ್ಲ ಇದು ಅಕೇಶನ್ ಎಲ್ಲ ಮುಂದಿನ ದಿನಗಳಲ್ಲಿ ನಾನು ಮಾತಾಡ್ತೇನೆ. KWJ ಜೊತೆ ನಾನು ಇರ್ತೇನೆ. ಮತ್ತು ಹರೀಶ್ ಗೌಡ್ರಿಗೆ ನಾನು ಈ ಥರದ ಒಂದು ದತ್ತಿ ನಿಧಿನ ಇಟ್ಟಿರೋದಕ್ಕೆ ನಾನು ಅವ್ರನ್ನ ಅಭಿನಂದಿಸ್ತಾ ಇದ್ದೇನೆ ವೈಯಕ್ತಿಕವಾಗಿ. ಯಾಕಂದರೆ ನಿಮಗೆ ಗೊತ್ತಿಲ್ಲ, ಕರ್ನಾಟಕದಲ್ಲಿ ರಾಜ್ಕುಮಾರ್ ಆದಿಯಾಗಿ, ಪುಟ್ಟಣ್ಣ ಕಣ್ಗಾಲ್ ಆದಿಯಾಗಿ, ದ್ವಾರಕೀಶ್ ಆದಿಯಾಗಿ, ಹುಣಸೂರು ಕೃಷ್ಣಮೂರ್ತಿ ಆದಿಯಾಗಿ, ರಾಜೇಂದ್ರ ಸಿಂಗ್ ಬಾಬು ಆದಿಯಾಗಿ, ಅವ್ರ ತಂದೆ ಮತ್ತು ಜೈ ಜಗದೀಶ್, ಈ ಥರ ಜನನ ನೀವು ನೋಡ್ಕೊಂಬಂದರೆ ಕರ್ನಾಟಕ ಹಳೆ ಮೈಸೂರು ಮತ್ತು ಹಳೆ ಮೈಸೂರು ಜಿಲ್ಲೆ ಇದೆಯಲ್ಲ, ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಭಾಳಷ್ಟು ದೊಡ್ಡ ಕಾಂಟ್ರಿಬ್ಯೂಟ್ ಮಾಡಿರೋಂಥ ಒಂದು ಜಿಲ್ಲೆ ಯಾವುದಾದ್ರು ಇದ್ದರೆ ಅದು ಮೈಸೂರು ಜಿಲ್ಲೆ. ಇವತ್ತು ಫಿಲಿಮ್ ಸಿಟಿಯಲ್ಲಿ ಬರ್ತಾ ಇದೆ ಅಂತಂದರೆ ಇದೆಲ್ಲ ಒಂದು ಪೂರಕವಾದಂಥ ವಾತಾವರಣ. ಇವತ್ತು ಮುಖ್ಯಮಂತ್ರಿಗಳು 150 ಎಕರೆಯಲ್ಲಿ ಫಿಲಿಮ್ ಸಿಟಿ ಮಾಡಬೇಕಂತ ಹೊರಟಿದ್ದಾರೆ. ಬೆಸ್ಟ್ ಫಿಲಿಮ್ ಸಿಟಿ ಬರುತ್ತೆ ಕೆಲವೇ ವರ್ಷಗಳಲ್ಲಿ, ಇದು ಬರ್ತಾ ಇದೆ. ಯಾಕಂತಂದರೆ ಪುಟ್ಟಣ್ಣ ಕಣ್ಗಾಲ್ ಥರ, ರಾಜೇಂದ್ರ ಸಿಂಗ್ ಬಾಬು ಥರ, ಯಾಕಂದ್ರೆ ರಾಜೇಂದ್ರ ಸಿಂಗ್ ಬಾಬು ಈ 50 ವರ್ಷ ಆಯಿತು ಅವರು ಡೈರೆಕ್ಷನ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ. ಈ ಥರದ ಒಂದು ದ್ವಾರಕೀಶ್ ಅಂತ ಅವ್ರ ಹೆಸರಲ್ಲಿ, ಯಾಕಂದರೆ ಅವರು ಹುಣಸೂರು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇದ್ದಾರೆ ಅಂತಲ್ಲ, ಬೇರೆ ಬೇರೆ ಪತ್ರಕರ್ತರಿಗೆ ಪ್ರಶಸ್ತಿಗಳಿದ್ದಾವೆ. ನಾವು ಅರಗಣಿ ಬಿಟ್ಟರೆ ಅಂಥ ಒಳ್ಳೆ ಪ್ರಶಸ್ತಿಗಳು ಫಿಲಮ್ ಜರ್ನಲಿಸ್ಟ್ಗಳಿಗೆ ಇರಲಿಲ್ಲ. ಅದೊಂದು ವ್ಯಾಕ್ಯೂಮ್ ಇತ್ತು, ಅದು ಫಿಲಪ್ ಮಾಡ್ದಂಗಾಯಿತು. ಆಮೇಲೆ ಇವ್ರಿಗೆ ಎಂಥ ಒಂದು ಪ್ರತಿಭಾವಂತರ ಹೆಸರಲ್ಲಿ ಇಟ್ಟಿದ್ದಕ್ಕೆ ಅದೂ ಒಂದು ದೊಡ್ಡ ಚಾಯ್ಸ್ ಆಯಿತು. ಇನ್ನೊಂದು ಹೇಳ್ತೀನಿ ನಿಮಗೆ, ಬೇಜಾರು ಮಾಡ್ಕೊಂಬೇಡಿ, ಪತ್ರಕರ್ತರು ಆದಷ್ಟು ಒಗ್ಗಟ್ಟಾಗಿರೋ ಪ್ರಯತ್ನನ ಪಡಬೇಕು. ಇವತ್ತು ಏನಾಗಿದೆ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಎಲ್ಲ ಪೊಲಿಟಿಕಲ್ ಪಾರ್ಟಿಗಳಿಗೂ, ಎಲ್ಲ ಶ್ರೀಮಂತರಿಗೂ, ಎಲ್ಲ ಕಾರ್ಪೊರೇಟ್ ಸಂಸ್ಥೆಗಳಿಗೂ
ಎಲ್ಲರಿಗೂ ಒಂದು ಟಾರ್ಗೆಟ್ ಯಾರಂದರೆ ಪತ್ರಕರ್ತರು. ಅದು ಯಾಕೆ ಆಗ್ತಾ ಇದ್ದೀವಿ ಅಂತಂದರೆ ರಾಜಕಾರಣಿಗಳೇ ಹಗುರವಾಗಿ ಮಾತಾಡೋಂಗೆ ಆಗ್ಬಿಟ್ಟಿದ್ದಾರೆ ಪತ್ರಕರ್ತರ ಬಗ್ಗೆ. ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನ ನೀವು ನೋಡ್ತಾ ಇರಬೇಕು. ಇತ್ತೀಚಿನ ಕೆಲವು ತಿಂಗಳುಗಳಿಂದ ಅದು ಯಾಕೆ ಆಗ್ತಾ ಇದೆ ಅಂತಂದರೆ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಇರೋದ್ರಿಂದ. ಏನೋ ಆ್ಯಸ್ ಇಫ್ ಇವ್ರು ಏನೋ ನಮಗೇನೋ ಕೊಟ್ಟು ನಮ್ಮ ಮನೆಯೇ ಅವರಿಂದ ನಡೀತಾ ಇರೋ ಥರ ಮಾತಾಡೋದು, ಇಂಥದನ್ನೆಲ್ಲ ಆದಷ್ಟು ನಾವು ಗಮನಿಸಬೇಕು. ನಮ್ಮ ಗೌರವ ಹೋದರೆ, ಪತ್ರಕರ್ತರ ಗೌರವ ಹೋಗಿ ಪತ್ರಿಕೋದ್ಯಮನ ಮುಂದುವರಿಸಿ ನಾವು ಆ ಗೌರವ ಇಟ್ಕೊಂಡೇ ಹೋದರೆ, ನಾವು ಮಾಡಿದಂಥ ಒಂದು ಅಪಕೀರ್ತಿ ಏನಾದರೂ ಇದ್ದರೆ ಅದು ನಾವು ಇಡೀ ಫೆಟರ್ನಿಟಿಗೆ ತರ್ತಾ ಇದೆ. ನನ್ನ ಕಾನ್ಷಿಯಸ್ನೆಸ್ ಇದೆ. ಮೈ ಆ್ಯಕ್ಷನ್ಸ್ ರಿಫ್ಲೆಕ್ಟ್ ದಿ ಆ್ಯಕ್ಷನ್ಸ್ ಆಫ್ ಜರ್ನಲಿಸ್ಟ್ ಅನ್ನೋದು ನನಗೆ ತಲೆಯಲ್ಲಿದೆ. ನನ್ನ ಒಂದು ಪ್ರತಿ ನಾನು ಏನು ಮಾಡ್ತೀನಿ, ನನ್ನ ರಿಫ್ಲೆಕ್ಷನ್ಸು, ನನ್ನ ಕೆಲಸ ಎಲ್ಲ ಅದು ನಿಮ್ಮನ್ನು ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಏನಪ್ಪ ಶಿವಕುಮಾರ್ ಹಿಂಗೆ ಮಾಡ್ಬಿಟ್ಟಿದೆ ಅಂತ ನಿಮ್ಗೆ ಯಾರೋ ಕೇಳಿದ್ರೆ ನೀವು ತಲೆ ತಗ್ಸುವಂಥ ಒಂದು ಪರಿಸ್ಥಿತಿಯಲ್ಲಿ ಇರಬಾರ್ದು. ಅದು ಆ ಜವಾಬ್ದಾರಿ ನನಗೆ, ಆ ಕಾಳಜಿ ಮತ್ತು ಆ ಜವಾಬ್ದಾರಿ ಎರಡೂ ಇಟ್ಕೊಂಡಿದ್ದೇನೆ. ಯಾವುದೇ ಥರದ ಒಂದು ಅಪಕೀರ್ತಿ ತರುವಂಥ ಪ್ರಯತ್ನ ಮಾಡೋಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಎಲ್ಲ ನೋಡಿದ್ದೀನಿ. ಪವರ್ ಪಾಲಿಟಿಕ್ಸ್ ಹೆಂಗಿರುತ್ತೆ, ಇಲ್ದಿರೋ ಹೆಂಗಿರುತ್ತೆ ಎಲ್ಲ ನನಗೆ ಭಾಳಷ್ಟು ಅನುಭವ ಇದೆ. ಆಮೇಲೆ ನಾನೇನು ಹಿಗ್ಗಿ ಕುಗ್ಗಿ ಯಾವುದೇ ಥರದಿಲ್ಲ. ನಾನು ಪ್ರಭಾಕರ್ಗೆ ಕಂಗ್ರ್ಯಾಚುಲೇಷನ್ಸ್ ಅನರ್ಜಿ ಅಂತಂದೆ. ಯಾಕಪ್ಪ ಅಂತಂದೆ, MLC ಆದೆ ಅಂದ. ಪ್ರಭಾಕರ್ ಒಂದು ಪ್ರಶ್ನೆ ಕೇಳ್ಬಿಟ್ಟೆ. ಆ CM ಅವರು ನಾನು ಹೇಳ್ಕೊಂಡು ನಗೀತಾಯಿದ್ರು ಮೊನ್ನೆ. ಪ್ರಭಾಕರ್ ಸಂಬಳ ಎಷ್ಟೇ ಅಂತ. ಏನು ಗುರು ನೀನು ಹಿಂಗೆ ಕೇಳ್ತಾ ಇದೀಯ ಅಂತಂದು. ಆಮೇಲೆ ಕೇಳ್ಬಿಟ್ಟು ಪಾಪ ವೆಂಕಟೇಶ್ ಏನವ್ರ ಹತ್ರ ಕೇಳ್ಬಿಟ್ಟು ಇಷ್ಟು ಸಂಬಳ ಅಂತ. ಯಾಕೆಂದರೆ ನಾನೊಂದು ಸ್ಟಿಕ್ಕರ್ ಆಗ್ಬಿಟ್ಟಿದ್ದೀನಿ ಈ ಸಂಬಳಕ್ಕೆ. ಪ್ರಭಾಕರ್ ಏನಿದು ಕತೆ ನೀನು ಅಂತ ಅಂದ್ಬಿಟ್ಟಂತ. ಯಾಕಂದರೆ ನನ್ನ ಪರಿಸ್ಥಿತಿಗಳು ನಾನು ಕೇಳಿದೆ, ನಾನೆಷ್ಟಾಗಿ ಕೇಳ್ಬಿಟ್ಟೆ ನನ್ನ ಸಂಬಳ ಎಷ್ಟಪ್ಪ ಅಂತ. ಆಮೇಲೆ ಒಂದು 45,000 ರೂಪಾಯಿ ಡಿಫ್ರೆನ್ಸ್ ಇದೆ, ಪರವಾಗಿಲ್ಲ ಜಾಸ್ತಿ ಆಯ್ತು ಅಂದ್ಕೊಂಡೆ ಮನಸ್ಸಲ್ಲಿ. ಹಾಗಾಗಿ ಪ್ರಭಾಕರು ನನಗೆ ಈ ಭಾಳ ದೊಡ್ಡ ಕಷ್ಟ ಬಿಡಿದು. ನಾನು ಅಂದ್ಕೊಂಡು ರಾಜಕಾರಣ ಇಷ್ಟೊಂದು ಈ ಥರ ವೇವ್ಸ್ ಎಲ್ಲ ಇರುತ್ತೆ, ಸುನಾಮಿ ಥರ ಬರುತ್ತೆ, ಮತ್ತೆ ಸ್ಲೋ ಆಗುತ್ತೆ, ಏನೇನು ಆಗುತ್ತೆ. ಹಾಗಾಗಿ ಇನ್ನು ಯಾರೇ ಆಗಿದ್ರೇನು ನಾನು ಹೇಳಿದೆ ನಂದು ಆಗಲ್ಲ ಅಂತ ಗೊತ್ತಾಗ್ಲೂ ನಾನು ಧೃತಿಗೆ ಇಡಲಿಲ್ಲ. ಅದೇ ಥರ ಮನೆಗೆ ಹೋಗ್ತಾ ಇದ್ದೆ, ಪ್ರಭಾಕರ್ ಮಾತಾಡ್ಸ್ಕೊಳ್ತಾ ಇದ್ದೆ, CM ಮಾತಾಡ್ಸ್ಕೊಳ್ತಾ ಇದ್ದೆ, ಬರ್ತಾಯಿದ್ದೆ. ಆಮೇಲೆ ಯಾರಿಗಾಗಿದ್ರು ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದೆ. ನನ್ನ ಪಾಡಿಗೆ ನಾನು ಬರ್ತಾಯಿದ್ದೆ. ಯಾಕಂದರೆ ಅದೇನು ಆಗದೆ ಹೋದರೆ ಪ್ರಪಂಚ ಪ್ರಳಯ ಆಗ್ಬಿಡುತ್ತೆ ಅಂತ ಅಷ್ಟು ಸೀರಿಯಸ್ ಆಗಿ ನಾನೇನು ಯೋಚನೆ ಮಾಡಿರಲಿಲ್ಲ. ಬಟ್ ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಆಮೇಲೆ ನನ್ನಂಥವನು ಭಾಳ ಗ್ರಾಮೀಣ ಪ್ರದೇಶದಿಂದ ಎಲ್ಲ ಥರನೂ ಸೋಷಿಯಲ್ ಇಶ್ಯೂಸ್ನ ನೋಡ್ಕೊಂಡು ಬಂದು ಎಕ್ಸ್ಪೀರಿಯೆನ್ಸ್ ಇರೋನಿಗೆ, ಆಮೇಲೆ ಭಾಳ ವೋಕಲ್ ಆಗಿರೋನಿಗೆ. ಯಾಕಂದರೆ ನಾವು ಭಾಳ ಪ್ರಶ್ನೆಗಳು ಭಾಳ ಜನಕ್ಕೆ ಇರಿಸು ಮುರಿಸು ಮಾಡಿದ್ದೀನಿ. ಹಾಗಾಗಿ ನಮ್ಮನ್ನು ನೋಡಿ ನಮಗೆಲ್ಲ ಈ ಥರ ಒಂದು ಅವಕಾಶ ಕೊಡ್ತಿದ್ದಾರೆ. ಇದನ್ನೆಲ್ಲ ಏನೂ ತಲೆಯಲ್ಲಿ ಇಟ್ಕೊಂಡಿಲ್ಲ ಅವರು, ಏನೂ ತಲೆಯಲ್ಲಿ ಇಟ್ಕೊಂಡಿಲ್ಲ. ಪರವಾಗಿಲ್ಲ. ನನಗೆ ಕೇಳಿದ್ರು ಮೊನ್ನೆ ಆದಾಗ್ಲೂ, ನೋಡಯ್ಯ ಚೆನ್ನಾಗಿ ಮಾತಾಡಬೇಕು, ನೀನು ಮಾತಾಡ್ತೀಯ ಅಂತ ಗೊತ್ತು, ಭಾಳಷ್ಟು ಅಧ್ಯಯನ ಮಾಡ್ಕೊಬೋದು, ಓದಬೇಕು, ನೀನು ಬಂದು ಮಾತಾಡಬೇಕು ಅಂತ. ಏನು ಡೈರೆಕ್ಟ್ ರಾಜಕಾರಣಕ್ಕೆ ಬರ್ತಾರ ಅಂತ ಅಂದ್ಬಿಟ್ಟು ಯಾರೋ ಪತ್ರಕರ್ತರು ಕೇಳಿದ್ರೆ ಅದು ಅವನು ಬಿಟ್ಟಿರೋ ವಿಚಾರ ಅಂತಂದು. ಅಂದರೆ ಸಿದ್ದರಾಮಯ್ಯನವರು ನನ್ನ ಫ್ರೀಡಮಲ್ಲೂ ಇಂಟರ್ವೆನ್ಷನ್ ಆಗ್ತಾ ಇಲ್ಲ. ನಾನು ಏನಾಗಬೇಕು ಅನ್ನೋದ್ರ ಬಗ್ಗೆನೂ ಅವರು ಒಂದು ಮಾತು ಹೇಳೋಕ್ಕಿಲ್ಲ ಅಂತಂದರೆ ಅವರು ನಮ್ಮ ಬಗ್ಗೆ ಇಟ್ಟಿರೋ ವಿಶ್ವಾಸ ಮತ್ತು ಆ ನಂಬಿಕೆ ಇದೆಯಲ್ಲ, ಅದಕ್ಕೆ ನಾನು ಯಾವತ್ತೂ ಅದಕ್ಕೆ ಚ್ಯುತಿ ತರಕ್ಕೆ ಹೋಗೋದಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಜೊತೆ ಸೇರಿ ಕೆಲಸ ಮಾಡ್ತೇನೆ. ವಾರದಲ್ಲಿ 1 ದಿನ 2 ದಿನ ಬೆಂಗಳೂರಲ್ಲಿ ಇದ್ದೇ ಇರ್ತೀನಿ ಕಮಿಟಿ ಮೀಟಿಂಗ್ ಬಂದಾಗ. ಆವತ್ತು ಆದಷ್ಟು ಇಲ್ಲಿ ನಿಮಗೆಲ್ಲ ಸಿಕ್ಕುವಂಥ ಪ್ರಯತ್ನ ಮಾಡ್ತೀನಿ. ಕಮಿಟಿ ಮೀಟಿಂಗ್ ಬಂದಾಗ ಬೇರೆ ಟೈಮಲ್ಲಿ ನಾನು ಬೇರೆ ಬೇರೆ ಕಡೆ ಹೋಗ್ತೀನಿ. ಹಾಗಾಗಿ ಎಲ್ಲ ಕಡೆ ಹೋಗೋ ಇದಿರೋದ್ರಿಂದ ನನಗೆ ಈ ಥರದ ಒಂದು ಅವಕಾಶ ಕೊಟ್ಟಿದ್ದಂಥ ಎಲ್ಲ ಸ್ನೇಹಿತರುಗಳಿಗೂ. ಆಮೇಲೆ ಇನ್ನೊಂದು ವಿಚಾರ ಹೇಳಿದ್ದಾರೆ, ಅದು ನಾನು ಇಂಥದ್ದು ಗ್ರಾಮೀಣ ಪತ್ರಕರ್ತರದ್ದು ಬಸ್ ಪಾಸ್ದು ಒಂದು ಸಣ್ಣ ಪುಟ್ಟದ್ದು ಏನೋ ಸಮಸ್ಯೆಗಳಿದ್ದಾವೆ, ಹೆಲ್ತ್ ಇದು ಅಂತ. ಅದನ್ನು ನಾನು ಪ್ರಭಾಕರ್ ಅವ್ರ ಜೊತೆ ಮಾತಾಡಿ ಈ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿಸಿ ಇವ್ರ ಕೈಯಲ್ಲಿ ಅವ್ರಿಗೆಲ್ಲ ಏನಾದರೂ ಮಾಡಿ ಒಂದು ಸ್ವಲ್ಪ ಅದನ್ನೆಲ್ಲ ಅಟೆಂಡ್ ಮಾಡೋವಂಥ ಒಂದು ಪ್ರಯತ್ನ ಪಡ್ತೀನಿ. ಭಾಳಷ್ಟು ಜನ ನನ್ನ ಜೊತೆ ಕೆಲಸ ಮಾಡಿದಂಥ ಪರಮೇಶು, ಮಹೇಂದ್ರ, ರವಿಕುಮಾರ್, ರಾಘವೇಂದ್ರ, ಸುಬ್ರಹ್ಮಣ್ಯ, ಆಮೇಲೆ ನನ್ನ ಜೊತೆನೇ ಓದಿರೋಂಥ ಪೂರ್ಣಿಮಾ, ಭಾಳಷ್ಟು ಜನ ಇದ್ದಾರೆ ನನಗೆ ಗೊತ್ತಿರೋಂಗೆ. ಇಲ್ಲಿ ಭಾಳ ಜನ ಇದ್ದೀರಿ, ಭಾಳ ಹಿರಿಯ ಪತ್ರಕರ್ತರಿದ್ದೀರಿ, ಭಾಳ ವರ್ಷಗಳಿಂದ ಕೆಲಸ ಮಾಡಿರೋರಿದ್ದೀರಿ. ಹಂಗಾಗಿ ನಿಮ್ಮೆಲ್ಲರಿಗೂ ನಾನು ನನ್ನ ಮಾತಿನಿಂದ ವಂದಿಸಿ ಭಾಳಷ್ಟು ವಿಚಾರ ಈಗ ಸ್ವಲ್ಪ ಮೊನ್ನೆ ಏನೋ ಒಂದು ಮಾತಿಗೆ ನೀವು ನಂದು ಟೆಲಿವಿಷನ್ ಇಂಟ್ರ್ಯೂ ನೋಡಿದ್ದೀರಿ ಅಂದ್ಕೊಂಡಿದ್ದೀನಿ. ಭಾಳ ಜನ ಯಾರೋ ಒಬ್ಬ ಪತ್ರಕರ್ತ ಏನು ಮಾಡ್ಬಿಟ್ಟ,
ಸರ್ ನಿಮ್ಮ ಜಾತಿಯಿಂದ ಕೊಟ್ರಾ ಇಲ್ಲಾಂದರೆ ಪತ್ರಕರ್ತರು ಅಂತ ಕೊಟ್ರಾ ಅಂತ ಯಾರೋ ಕೇಳ್ಬಿಟ್ಟ. ನಾನು ಸ್ವಲ್ಪ ಅದು ಜಾತಿಯಿಂದ ಕೊಟ್ಟಿದ್ರೆ ನಾನು ವಾಪಸ್ ಬಿಸಾಕ್ಬಿಡ್ತಾ ಇದ್ದೆ ಅಂತಂದೆ. ಆಮೇಲೆ ಇನ್ನೊಂದು ಸಾರಿ ಯಾರಿಗೋ ಹೇಳ್ಬೇಕಾದ್ರೆ ನಾನು ಅಲ್ಲೇನೋ ಪಾರ್ಟಿಯಲ್ಲಿ ಎಲ್ಲರದ್ದು ಹೆಸರು ಹೇಳಬೇಕು, ಇದೆಲ್ಲ ನಮಗೆ ಪ್ರೋಟೋಕಾಲ್ ಎಲ್ಲ ವಸ್ತು ನನಗೆ. ಅಷ್ಟಕ್ಕೆ ಒಂದು 4-5 ಜನ ಅಡ್ವೈಸ್ ಮಾಡಿಬಿಟ್ರು ನನಗೆ, ಶಿವಕುಮಾರ್ ನೀನು ಭಾಳ ಓಪನ್ ಅಪ್ ಆಗ್ಬಿಡ್ತೀಯ, ಸ್ವಲ್ಪ ಆರಾಮಾಗಿ ಹೋಗು ಅಂತ ಅಂದ್ಬಿಟ್ಟು. ಅದಕ್ಕೆ ಪ್ರಭಾಕರನು ಅದನ್ನು ಅಡ್ವೈಸ್ ಮಾಡಿರೋದ್ರಿಂದ ನಾನು ಏನು ಹೇಳೋಕ್ಕೆ ಹೋಗೋದಿಲ್ಲ. ಒಂದು ಮಾತ್ರ ಹೇಳ್ತೇನೆ, ಮುಖ್ಯಮಂತ್ರಿಗಳ ವಿಶ್ವಾಸ ಇರ್ಬೋದು, ಆ ಪಕ್ಷದ ನಾಯಕರುಗಳ ವಿಶ್ವಾಸ ಇರ್ಬೋದು, ಪ್ರಭಾಕರ್ ವಿಶ್ವಾಸ ಇರ್ಬೋದು, ಕರ್ನಾಟಕ ಪತ್ರಕರ್ತರ ಎಲ್ಲರ ವಿಶ್ವಾಸ ಇರ್ಬೋದು, ಇದಕ್ಕೆ ಯಾವುದಕ್ಕೂ ಚ್ಯುತಿ ಬರ್ದಂಗೆ, ನಿಮಗೆ ಕೆಟ್ಟ ಹೆಸರು ತರದಂಗೆ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಇಷ್ಟೇ ಮಾತನ್ನ ನಿಮಗೆ ವಿಶ್ವಾಸದಿಂದ ಹೇಳಿ, ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಯಾವ ಥರದ ಏನು ಮಾಡ್ಬೋದು, ನನ್ನ ಕೈಯಲ್ಲಾದಂಥ ನೆಕ್ಸ್ಟ್ 6 ವರ್ಷಗಳು ಏನು ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಮಾಡಿಕೊಡ್ತೀನಿ. ಇಲ್ಲಿ KUWG ಆಫೀಸ್ಗೇನು MLC ಗ್ರ್ಯಾಂಟ್ ಕೊಡಲ್ಲ, ಯಾಕಂದರೆ ಪ್ರಭಾಕರ್ಗೆ ಅಟ್ಯಾಚ್ ಮಾಡಿದ್ದೀವಿ, ಪ್ರಭಾಕರೇ ನೋಡ್ಕೊತಾರೆ ಅದನ್ನು. ನಂದೇನಿದ್ರೂ ನಗರ ಪ್ರದೇಶನ ಬಿಟ್ಟು ಹೊರಗಡೆ ಗ್ರಾಮೀಣ ಪ್ರದೇಶ ಕಡೆ ಸ್ವಲ್ಪ ಕೈ ಹಾಕೋದ್ರಿಂದ ಇದನ್ನು ಪ್ರಭಾಕರ್ ಅವ್ರಿಗೆ ಅಟ್ಯಾಚ್ ಮಾಡಿಬಿಟ್ಟಿದ್ದೀವಿ. ಏನು ತಗಡೋರು ನೀನು ಉಂಟು, ಪ್ರಭಾಕರ್ ಉಂಟು, ನಮಗೂ ಅದಕ್ಕೆ ಸಂಬಂಧ ಇಲ್ಲ. ಹಂಗಾಗಿ ಆಮೇಲೆ ನನ್ನ ಸ್ನೇಹಿತ ಲಕ್ಷ್ಮೀನಾರಾಯಣ್ ಬಂದಿದ್ದಾನೆ, ಇವ್ರಿಗೆಲ್ಲರಿಗೂ ನನ್ನ ಮಾತನ್ನ ನಾನು ಅಲ್ಲಿ ಯಾವುದೋ ಒಂದು ಸಮಾವೇಶ ನಡೀತಾ ಐತೆ ಅಂಬೇಡ್ಕರ್ ಭವನದಲ್ಲಿ, ಅಲ್ಲಿ ಹೋಗ್ಬೇಕಾಗಿತ್ತು. ಅದಕ್ಕೆ ನಾನು ನನ್ನ ಮಾತನ್ನ ಕಡಿಮೆ ಮಾತಾಡ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಮಾತಾಡಿದ್ರೆ ಇದು ಸರೋಗೋದಿಲ್ಲ ಅಂತ ಅಂದ್ಬಿಟ್ಟು ಫಸ್ಟ್ ಭೇಟಿ ಅಂತ ಅಂದ್ಬಿಟ್ಟು ನಾನು ಭಾಳ ಲೈಟರ್ ಸೆನ್ಸಲ್ಲಿ ನಾನು ಮಾತಾಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮ್ಮ ಗುರುಗಳು ಭಾಳ ಸಂತೋಷಪಟ್ಟರು. ನಾನು ಅವ್ರಿರೋ ಬಂದಿದ್ದು KUWG ಆಫೀಸ್ಗೆ, ಆಮೇಲೆ ಬಂದೇ ಇರಲಿಲ್ಲ. ಅವಾಗ ಏನು ಹಿಂಗೆಲ್ಲ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ನಮ್ಮ ಗುರುಗಳು ಪಾಪ ಭಾಳ ವರ್ಷ ನಮ್ಮ ಜೊತೆ ಇದ್ದರು. ಕನ್ನಡಪ್ರಭದಲ್ಲಿ ನಮ್ಮ ಪ್ರಭಾಕರು ಇವರೆಲ್ಲ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡ್ತಾಯಿದ್ವಿ. ಹಾಗಾಗಿ ಪ್ರಭಾಕರ್ಗೆ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಸ್ಥಾನಮಾನಗಳು ಸಿಕ್ಕಲಿ. ಈಗ ಒಂಥರ ಡಿಫೆಕ್ಟು ಇನ್ಫಾರ್ಮೇಷನ್ ಮಿನಿಸ್ಟರ್ ಇದ್ದಂಗೆ, ಮುಂದಕ್ಕೆ ಅದು ಅಫಿಷಿಯಲ್ಲಾಗಿ ಇನ್ಫಾರ್ಮೇಷನ್ ಮಿನಿಸ್ಟರ್ ಆಗಲಿ ಅಂತ ಹಾರೈಸಿ ನಾನು ನಿಲ್ಲಿಸ್ತಾ ಇದ್ದೀನಿ. ಇಲ್ಲ ಪರವಾಗಿಲ್ಲ ಮೇಡಮ್, ಪರವಾಗಿಲ್ಲ. ನನಗೊಂದು ಆತಂಕ ಬಂದ್ಬಿಡ್ತು ಈಗ. ಏನಪ್ಪ ಇದು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಥರ ನಾವೊಂದು ಡಿಮ್ಯಾಂಡ್ ಇಟ್ಬಿಡ್ತೀನಿ, ಪತ್ರಕರ್ತರಿಗೂ ಒಂದು ಎಲೆಕ್ಷನ್ ಆಗಲಿ MLCಗೆ ಅಂತ. ಪ್ರಭಾಕರ್ ಫಸ್ಟ್ ಗೆದ್ದುಬಿಡ್ತಾರೆ ಬೇಕು. ಹಾಗಾಗಿ ಇನ್ನೊಂದು, ಈಗ ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಅನೌನ್ಸ್ ಮಾಡಿದ್ದು ನನಗೆ ಭಾಳ ಸಂತೋಷ ಆಯಿತು. ನಾನು ನೀವೆಲ್ಲ ಕೇಳಿರ್ಬೋದು, ವೆಂಕಟಕೃಷ್ಣಯ್ಯನವರು ಅಂತ, ತಾತಯ್ಯನವರು ಅಂತ ನಾವು ಕರಿತೀವಿ ಮೈಸೂರಲ್ಲಿ. ಬಹುಶಃ KC ರೆಡ್ಡಿ ಅವರಿಂದ ಹಿಡಿದು ಇವತ್ತು ಜೋಯಿಸ್ರವರೆಗೂ ಮೈಸೂರು ಚಲೋ ಮತ್ತು ಸ್ವತಂತ್ರ ಪೂರ್ವದಲ್ಲಿ ಏನಾದರೂ ಒಂದು ಹೋರಾಟ ಮಾಡಿಸಿದ್ರೆ ಆ ಪತ್ರಿಕೆ ಮತ್ತು ಆ ಸಂಪಾದಕರು. ನಾವು ಇಡೀ ದೇಶ ಸ್ವತಂತ್ರ ಬಂದಾಗ ಮೈಸೂರಿನವ್ರು ಸಿಕ್ಕಿರಲಿಲ್ಲ. ಮೈಸೂರು ಚಲೋ ಮಾಡಿ ಮದ್ದೂರವರೆಗೂ ಕರ್ಕೊಂಬಂದು ಮಾಡಿದ, ಅದನ್ನ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ. ಅವರ ಕೊಡುಗೆ ಪತ್ರಿಕೋದ್ಯಮಕ್ಕೆ ಎಷ್ಟಿದೆಯೋ, ಈ ಕರ್ನಾಟಕ ಏನು ಮೈಸೂರು ಸ್ಟೇಟ್ 30 ವರ್ಷ ಆಗೋವರೆಗೂ, ದೇವರಾಜ ಅರಸರು ಬರೋವರೆಗೂ ಅವರೆಲ್ಲರನ್ನೂ ಬೆಳೆಸಿದಂಥ ಒಂದು ಪತ್ರಕರ್ತರು ಮತ್ತು ಆ ಪತ್ರಿಕೆ ಭಾಳ ದೊಡ್ಡ ಪತ್ರಿಕೆ. ಅವ್ರ ಹೆಸರಲ್ಲಿ ನಾನು 2.5 ಲಕ್ಷ ರೂಪಾಯಿ ದತ್ತಿ ನಿಧಿನ ನಾನು ಅನೌನ್ಸ್ ಮಾಡ್ತಾಯಿದ್ದೀನಿ. ಅವರು ನಮ್ಮ ಮೈಸೂರಿನವರು ಮತ್ತು ಭಾಳ ದೊಡ್ಡ ಕೊಡುಗೆ ಕೊಟ್ಟಿರೋದು ಪತ್ರಿಕೋದ್ಯಮಕ್ಕೆ. ನಾನು ಇದನ್ನು ಹೇಳೋವಂಥ ಅಗತ್ಯ ಇಲ್ಲ. ನಾನು ಮಾಧ್ಯಮ ಅಕಾಡೆಮಿಯಲ್ಲಿ ಇರಬೇಕಾದ್ರೆ ಅಲ್ಲಿ 4 ಲಕ್ಷ ರೂಪಾಯಿ ಇಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂಕನಾಯಕ ಪ್ರಶಸ್ತಿನ ಇಟ್ಟಿದ್ದೀನಿ. ಅದು 7 ವರ್ಷದಿಂದ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಪಬ್ಲಿಸಿಟಿ ಮಾಡಿಲ್ಲ. ಇದನ್ನು ನಾನು ತಾತಯ್ಯನವ್ರ ಹೆಸರಲ್ಲಿ ಇಡಬೇಕು ಅಂತ ನನಗೆ ಅನಿಸಿತ್ತು. ನಾನು ಮೈಸೂರಲ್ಲಿ ಹೇಳೋಣ ಅಂತಿದ್ದೆ. ಹಾಗಾಗಿ ಇಲ್ಲಿ ಸಿದ್ದರಾಮಯ್ಯನವ್ರ ಹೆಸರಲ್ಲಿ ಈ ಡಿಸರ್ವ್ಸ್ ಅಭಿವೃದ್ಧಿ ಪತ್ರಿಕೋದ್ಯಮಕ್ಕಿನ್ನೂ ದಮನಿತರ ಪರವಾಗಿ ಒಂದು ಅವಾರ್ಡ್ ಕೊಡಿ ಅವ್ರಿಗೆ. ಯಾಕಂದರೆ ಅಭಿವೃದ್ಧಿ ಪತ್ರಿಕೋದ್ಯಮ 1000 ಜನ ಮಾಡ್ತಾರೆ. ಇವತ್ತೇನಾದರೂ ಬಡವ ಒಬ್ಬ ಎದ್ದು ನಿಂತ್ಕೊಂಡು ಸ್ವಾಭಿಮಾನದಿಂದ ಅವನು ಯಾವತ್ತೂ ಜೀತಕ್ಕೆ ಹೋಗದೆ ಏನಾದರೂ ಜೀತ ವಿಮುಕ್ತರಾಗಿದ್ದಾರೆ ಅಂತಂದರೆ ಅದು ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳು ಮುಂದೆ ಮಾತ್ರ. ಹಾಗಾಗಿ ಅದನ್ನು ದಮನಿತರ ಪರವಾಗಿ ಆದಷ್ಟು ನಾವು ಮಾಡಬೇಕು. ಹಾಗಾಗಿ ನಾನು ಇಟ್ಟಿರೋದು ಕಾಲಮ್ನಿಸ್ಟ್ಗೆ, ಎಲ್ಲರೂ ಪತ್ರಕರ್ತರಿಗೆ ಇಟ್ಟಿದ್ದಾರೆ, ನಾನು ಕಾಲಮ್ನಿಸ್ಟ್ಗೆ ಇಟ್ಟಿದ್ದೀನಿ. ಈ ಸಾರಿ ಏನು ನಾನು ಇಡ್ತಾ ಇರೋಂಥ ದತ್ತಿ ಪ್ರಶಸ್ತಿಯಲ್ಲಿ ನ್ಯಾಷನಾಲಿಟಿ ಬಗ್ಗೆ, ಇಲ್ಲ ಭಾಷೆ ಬಗ್ಗೆ, ಇಲ್ಲಾಂದರೆ ಸೌಹಾರ್ದತೆ ಬಗ್ಗೆ, ಈ 3 ಕ್ರೈಟೀರಿಯಲ್ಲಿ ಇಟ್ಕೊಂಡು ನೀವು ಪ್ರಶಸ್ತಿನ ನೀವು ಆಯ್ಕೆ ಮಾಡ್ಕೊಳ್ಳಿ. ನನಗೆ ಗೊತ್ತಿಲ್ಲ. ಆಮೇಲೆ ನೀವು ಯಾರಿಗಾದರೂ ಕೊಟ್ಕೊಂಡು ಏನಾದರೂ ಕೊಟ್ಕೊಂಡು, ಒಟ್ಟು ಏನಂತಂದರೆ ಹಾರ್ಮೋನಿಯಸ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋವಂಥ ಯಾವುದೇ ಲೇಖನ ಇರಲಿ, ಅಂದರೆ ಈ ಧರ್ಮ, ಭಾಷೆ, ಜಾತಿ ಇದನ್ನೆಲ್ಲ ಸಂಕೋಲೆಗಳಿಂದ ಹೊರಗಡೆ ಬಂದು ನಾವು
ಒಂದು ಸಮಾಜ ಕಟ್ಟೋ ಕಡೆಗೆ ಏನು ಬರವಣಿಗೆ ಇರ್ತಿದೆ ಅಂಥ ಬರಹಗಾರರಿಗೆ ನೀವು ಗುರುತಿಸ್ಕೊಡೋವಂಥ ಒಂದು ಇದನ್ನು ನಾನು ಚೆಕ್ನ ಕಳಿಸ್ತೇನೆ. ಮೋಸ್ಟ್ಲಿ ಮುಂದಿನ ತಿಂಗಳು 15ನೇ ತಾರೀಕು ಅಷ್ಟೊತ್ತಿಗೆ ನಾನು ನಿಮ್ಮ ಇದಕ್ಕೆ ಕಳಿಸ್ತೇನೆ. ಹಾಗಾಗಿ ಥ್ಯಾಂಕ್ ಯು. ಕನ್ನಡ ಪ್ರಭದಲ್ಲಿ ಇದ್ದಾಗಿಂದ ಗೊತ್ತು, ನಾನು ಪ್ರೆಸೆಂಟ್ ನ್ಯೂಸ್ ಕೆಲಸ ಮಾಡಿದಾಗಿಂದ ಅವ್ರನ್ನ ನಾನು ತುಂಬ ಆತ್ಮೀಯರಾಗೇ ಇದ್ವಿ. ನಾನು ಶಿವಕುಮಾರ್ ಫಂಕ್ಷನ್ನು ಪ್ರಮಾಣ ವಚನ ಮಿಸ್ ಮಾಡಿಕೊಂಡೆ. ಆ್ಯಕ್ಚುಲಿ ಅವ್ರು ಹೇಳಿದ್ರಲ್ಲ ಈಗ ಫೋನ್ ಎತ್ತಲ್ಲ ದಯವಿಟ್ಟು ಇದು ಮಾಡಿ ಅಂತ, ಅದು ನಮ್ಮ ಗ್ರೂಪಲ್ಲಿದೆ. ನಾನು ಹಾಕ್ಬಿಡ್ಬೇಕು ಅಂತಿದ್ದೆ. ಆ್ಯಕ್ಚುಲಿ ಎಲ್ಲರೂ ವಿಶ್ ಮಾಡ್ತಾಯಿದ್ದೀವಿ. ಆ ಸಮಯ ಒಂದು ಥ್ಯಾಂಕ್ಸ್ ಕಂಡ್ರು ಅಂತಿಲ್ಲ, ರಿಪ್ಲೈ ಇಲ್ಲ. ಹಾಕಬೇಕು ಅಂದ್ಕೊಂಡು ಸುಮ್ಮನೆ ಅದೇ ಸಿಕ್ಕಲಿ ಕೇಳೋಣ ಆಮೇಲೆ ಸಿಕ್ಕಿದಾಗ ಅಂತ. ಅವತ್ತು ಮಿಸ್ ಆಗಿ ನಾನು ಇದಕ್ಕೆ ಬರಲೇಬೇಕು ಅಂತ ಆಫೀಸಿಂದ ಬಂದೆ. ಅವ್ನು ಹೇಳ್ಕೊತಾ ಇದ್ದಲ್ವ ಪ್ರಾಮಾಣಿಕ, ಅವ್ನು ಹೇಳ್ಕೊಳ್ಳೋದು ಬೇಕಾಗಿಲ್ಲ. ಒಂದು ತೋರಿಸುತ್ತೆ ಏನಂದರೆ ಅವನು ಆಯ್ಕೆ ಆಗಿರೋದನ್ನೇ ತೋರಿಸುತ್ತಲ್ಲಿ. ಈ ಆಯ್ಕೆ ಇದೆಯಲ್ಲ, ಅವ್ರು ಹೇಳಿದ್ರಲ್ಲ ಒಂದು ಕಾಫಿ ಕೊಡಿಸಿಲ್ಲ, ಅದು ನಿಜ, 100ಕ್ಕೆ 100 ನಿಜ ಅಂತ ನಾನು ಹೇಳ್ತೀನಿ. ನಾನೇ ಕುಡ್ದಿಲ್ಲ ಆಯಿತಾ, ಕೊಡಿಸೋದು ಇಲ್ಲ ಮಾರೆ. ಸಿಕ್ಕಿದ ಹಾಯ್ ಬಾಯ್ ಚೆನ್ನಾಗಿ ಮಾತಾಡಿಸ್ಬಿಟ್ಟು ರೈಟು, ತಲೆಯಲ್ಲಿ ಏನೋ ಓಡ್ತಾ ಇರುತ್ತೆ, ಬರೆಯೋದೋ ಏನೋ ಒಂದು ಥಿಂಕಿಂಗ್ ಇರುತ್ತೆ ಅವನದು. ಹಂಗೆ ನನಗೆ ತುಂಬ ಖುಷಿ ಆಯಿತು ಅವ್ರಿಗೆ ಹುದ್ದೆ ಬಂದಿರೋದು. ಬರೆದು ಸಾಕಾಗಿದೆ ಅಂದರು, ಆದರೆ ಬರೆಯೋದು ನಿಲ್ಸೋದು ಬೇಡ. ನಿಮ್ಮ ಬರವಣಿಗೆಯಿಂದ ಎಷ್ಟೊಂದು ಇದಾಗಿದೆ ಅಂತ ಹೇಳಿದಾಗ, ಈಗ ಪ್ರಭಾಕರ್ ಸರ್ ಹೇಳಿದ್ದು ಒಂದು ಉದಾಹರಣೆನೇ, ಆ ಥರದ್ದು ಮೇಲೆ ಬೆಳಕು ಚೆಲ್ಲುವಂಥ ಬರವಣಿಗೆ ಇರಬೇಕು. ಜೊತೆಗೆ ಬರವಣಿಗೆ ಬಿಡಬಾರ್ದು ಶಿವಕುಮಾರ್ ಅಂತ ಒಂದು ಕೇಳ್ಕೊತೀನಿ. ಒಪ್ಕೊಂಡಿದ್ದಾರೆ. ಓಕೆ, ಒಂದು ಬೈಲೈನ್ ಥರ ಯಾವಾಗಲೂ ಇರಲಿ. ಹಾಂ, ಕಾಲಮಿಸ್ಟ್. ಓಕೆ, ಆ ಥರ ಅವ್ರ ಬರವಣಿಗೆನೂ ಇರಲಿ. ಮತ್ತು ಈಗ ರಾಜಕೀಯವಾಗಿ ಏನೇನು ಮಾಡ್ಬೋದು ಅದು ಮಾಡಿ ಒಳ್ಳೆ ಹೆಸರು ಪಡೀಲಿ. ಈಗ ರಾಜಕೀಯ ಅಂದ ತಕ್ಷಣ ನಮಗೆ ಒಂದೊಂದ್ಸಲಿ ಎಷ್ಟು ಮಾಡ್ಬೋದಲ್ವ ಅವರು ಅನ್ನಿಸ್ತಿರುತ್ತೆ. ಅವರು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅವ್ರ ಕೈಲಾದಷ್ಟು. ಅವರು ಇವನು ಅಂತಲೇ ನಾನು ಹೇಳೋದು ಒಂದೊಂದು ತುಂಬ ಅವ್ನಿಗೆ ನಾನು ನೋಡ್ತಾ ಇದ್ದೀನಿ. ಈಗ ನಾಚಿಕೆ ಸ್ವಭಾವದ ಥರನೇ ಕೂತಿರೋದು, ಅಲ್ಲಿ ಕೂರಕ್ಕೂ ಒಂಥರ ಆ ಜಾಗದಲ್ಲಿ ಅನ್ನೋ ಥರದವ್ರಿಗೆ ಸಿಕ್ಕಿದೆ ನಿಜವಾಗ್ಲೂ. ಅವ್ರು ಹೇಳ್ದಂಗೆ ಎಷ್ಟೋ ಜನ ಸೀನಿಯರ್ಸ್ ಇರ್ಬೋದು, ಆದರೆ ನಮಗಂತೂ ಏನು ಖುಷಿ ಅಂದರೆ ಅವ್ನು ಹೇಳ್ದಂಗೆ ಯಾವುದೇ ಆಮಿಷ ಇಲ್ಲದೇ ಆಯ್ಕೆ ಬಂದಿದ್ದಾರಲ್ವ ಮುಖ್ಯಮಂತ್ರಿಗಳು, ಅಂಥವ್ರಿಗೆ ಕೊಟ್ಟಿರೋದ್ರಿಂದ ಅವರು ಅಷ್ಟೇ ಇದು ಏನಂತಾರೆ ಭ್ರಷ್ಟ ಇಲ್ದಂಗೆ ಅಂಥವ್ರನ್ನ ಆಯ್ಕೆ ಮಾಡಿರೋದ್ರಿಂದ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಮಾಡಲಿ ಅಂತ ನಾನು ಕೂಡ ನನ್ನ ಸಹಪಾಠಿಯಾಗಿರೋದ್ರಿಂದ ವಿಶ್ ಮಾಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಈ ಅವಕಾಶ ಕೊಟ್ಟಿದ್ದಕ್ಕೆ. ಶಿವಾನಂದ ತಗಡು ಸರ್ಗೆ, ಪ್ರಭಾಕರ್ ಸರ್ಗೆ, ವೇದಿಕೆ ಮೇಲಿರೋ ಎಲ್ರಿಗೂ. ಆಮೇಲೆ ಇನ್ನೊಂದು ಸರ್, ದಯವಿಟ್ಟು ನಾವು ಮೈಸೂರವರು ಶಿವಕುಮಾರ್ ಕೋಲಾರ ಕಡೆಗೆ ಹೇಳ್ಕೊಬೇಡಿ. ಅದು ನೀವು ಹೇಳಿದ ತಕ್ಷಣ ನನಗೆ ಕೋಲಾರನ ನಂಗೆ ಕೋಲಾರನ ಅಂತಲೇ ಗೊತ್ತಿರಲಿಲ್ಲ. ಆಮೇಲೆ ಜಾತಿ ಗೊತ್ತಿರಲಿಲ್ಲ. ಇವು ಆಯ್ಕೆ ಆದಾಗಲೇ ಗೊತ್ತಾಗಿದ್ದು. ಹೇಳ್ಕೊಂಡ್ನಲ್ಲ ಅವಾಗ ಟಿ ವಿನಲ್ಲಿ ಜಾತಿಯಿಂದನಾ ಏನು ಅಂತ, ಅದು ಗೊತ್ತಿಲ್ಲ. ದೇವರಣಿಗೂ ಗೊತ್ತಿಲ್ಲ. ಆ ಥರ ನಾವು ನಮ್ಮ ಬ್ಯಾಚ್ ಇದ್ದಿದ್ದೇ ಹಾಗೆ, ಬೇರೆ ಏನೂ ಗೊತ್ತಿಲ್ಲ. ಈವನ್ ಇನ್ನೂ ಕೆಲವ್ರದ್ದೆಲ್ಲ ನಮಗೆ ಜಾತಿ ಗೊತ್ತಿಲ್ಲ. ಹಂಗಾಗಿ ನಾವು ಮೈಸೂರಿನವ್ರು ಅಂದ್ಕೊಂಡಿದ್ವಿ ಶಿವಕುಮಾರು. ಮೈಸೂರು ಫಸ್ಟು, ಆಮೇಲೆ ಕೋಲಾರ. ಥ್ಯಾಂಕ್ ಯು. ಮೊನ್ನೆ ಮಾತಾಡುವಾಗ ನಮ್ಮ ಏನಂದರೆ ಅದು ಯಾರ್ಯಾರ ಹೆಸರಲ್ಲಿ ದತ್ತಿ ನಿಧಿ ಪ್ರಶಸ್ತಿಗಳೆಲ್ಲ ಕೊಡ್ತಾ ಇದ್ದೀನಿ ಅಂತ ಒಂದ್ಸರಿ ಕೇಳಿದರು. ಅತಿ ಹೆಚ್ಚು ದತ್ತಿ ನಿಧಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿಸಿರೋದು ಯಾರ ಕಡೆ ಅಂದರೆ ಪ್ರಭಾಕರ್ ಅವ್ರ ಕಡೆಯಿಂದಾನೆ ಅತಿ ಹೆಚ್ಚು ನಮ್ಮ KWJ ದತ್ತಿ ನಿಧಿಗಳು ಎಲ್ಲ ಮಾಡ್ತಾ ಇದ್ದೀನಿ. ನೀವು ಒಂದಿನ ನನ್ನ ಕೇಳಲೇ ಇರೋಲ್ಲಣ್ಣ ಅಂದರು. ಯಾಕೆ ಅಂತ ಇಲ್ಲ, ಏನಾದ್ರು ಮಾಡೋದು ನಾವು KWJ ಒಂದು ದತ್ತಿ ನಿಧಿ ಇಡ್ಸೋಣ ಸಾಹೇಬ್ರ ಹೆಸರಲ್ಲಿ ಅಂತೇಳಿ ಮೊನ್ನೆ ಬೆಳಗಾವಿಗೆ ಹೋದ ಸಂದರ್ಭದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದರು. ಸಿದ್ದರಾಮಯ್ಯ ಹೆಸರಲ್ಲಿ ಪ್ರತಿ ವರ್ಷ ಅಭಿವೃದ್ಧಿ ಪತ್ರಿಕೋದ್ಯಮಕ್ಕಾಗಿ 5 ಲಕ್ಷ ರೂಪಾಯಿ ದತ್ತಿ ನಿಧಿಯನ್ನು ನೀಡಲಿಕ್ಕೆ ಜೋರ ಚಪ್ಪಾಳೆ ಮಾಡಿ ಹೆಣ್ಮಕ್ಳಿಗೆ ಜೋರ ಚಪ್ಪಾಳೆ ಅವ್ರಿಗೆ. ಹಾಗಾಗಿ ಅವರಿಗೆ ಆ ಅಭಿನಂದನೆಗಳನ್ನು ಹೇಳ್ತಾ ಕಟ್ಟ ಕಡೆಯದಾಗಿ ವಿಜಯಪುರದಿಂದ ನಾನು ಬಂದಿರೋದೇ ಮಾತಾಡಲಿಕ್ಕೆ ಒಂದೇ ಒಂದು ನಿಮಿಷ ಮಾತ್ರ ಅವಕಾಶ ಪಡೆದಿದ್ದಾರೆ ಮೇಡಮ್. ಫಾಸ್ಟಾಗಿ ಮಾತಾಡಿ. ಲಾಸ್ಟ್ ಬಾರ್ಡರ್ ಇಂದ ಬರೋರು ಪ್ರಭಾಕರ್ ಸರ್ ಬಗ್ಗೆ ನಾನು ಒಂದೆರಡು ಮಾತು ಹೇಳಬೇಕು ಅಂತಿದ್ದೀನಿ. ಯಾಕಂದರೆ ಪ್ರಭಾಕರ್ ಸರ್ನ ನನಗೆ ವಿಷ್ಣು ಅಣ್ಣ ಅಂತ ಹೇಳಿ ಒಂದು ವಿಶ್ವಕರ್ಮ ಸಂಸ್ಥೆಯಲ್ಲಿ ನಾವು ಸಂಪಾದಕೀಯ ಇದ್ವಿ. ಆವಾಗ ಅವ್ರನ್ನ ಪರಿಚಯ ಮಾಡಿಸ್ಕೊಟ್ರು. ತುಂಬ ಸರಳ ಸ್ವಭಾವ. ನಾವು ಮಹಿಳೆಯರು, ನಾನು ಒಬ್ಬಳೇ ಓಡಾಡ್ತಿದ್ದೆ. ಅವಾಗ ದೂರ ನಿಂತ್ಕೋತಾ ಇದ್ವಿ. ಏನಮ್ಮ ನಿನ್ನ ಹೆಸರು, ಯಾವ ಊರಮ್ಮ ಅಂತ ಕೇಳಿದ್ರು. ನಂಗೆ ತುಂಬ ಇವರು ಒಂದು ಮಾತಾಡಿದ ರೀತಿ, ನಮ್ಮ ಬಗ್ಗೆ ಒಂದು ಗೌರವದಿಂದ ಮಾತಾಡಿ ನಂಗೆ ತುಂಬ ಇಷ್ಟ ಆಗ್ಬಿಡ್ತು. ಅವಾಗ ಸರ್ ನಿಮ್ಮ ನಂಬರ್ ತೊಗೋಬೋದಾ ಅಂದೆ.
ತಗೊಳ್ಳಿ ಅದಕ್ಕೇನಂತೆ ಅಂದರು. ಆಮೇಲೆ ನಾನು ಅವ್ರ ನಂಬರ್ ತೊಗೊಂಡ್ಮೇಲೆ ಆಮೇಲೆ ಮಾತಾಡ್ತಾ ಇದ್ದೆ, ಸರ್ ಹೆಂಗಿದ್ದೀರಾ, ಇದು ಹೆಂಗೆ ಅಂತ ಅವ್ರು ಅಷ್ಟು ನಯವಾಗಿ ಮಾತಾಡ್ತಿದ್ರು. ಆಮೇಲೆ ನಾವು ಮಹಿಳೆಯರೆಲ್ಲ ನಾವು ಇರೋದೇ ಒಂದು 20 ಜನ ಇದ್ದೀವಿ ಇಡೀ ಸ್ಟೇಟಲ್ಲಿ ಎಡಿಟರ್ ಆಗಿ. ಆಮೇಲೆ ಅವ್ರ ಜೊತೆಲಿ ನಾನು ಮಾತಾಡಿ, ಸರ್ ನಮ್ಮ ಮಹಿಳೆಯರಿಗೆ ಏನಾದರೂ ಮಾಡಿಕೊಡಿ ಅಂದಾಗ ಅವ್ರು ಎಷ್ಟು ಹೇಳಿದ್ರು, ಆಯ್ತಮ್ಮ ನೀವು ಬನ್ನಿ ಮಾತಾಡೋಣ ಅಂತಂದರು. ಆಮೇಲೆ ಶಿವಾನಂದ್ ಸರ್ದು ಹೇಳಬೇಕು ಅಂದರೆ, ನಾವು ಇವತ್ತು ಈ ಸ್ಟೇಜಲ್ಲಿ ನಾನು ನಿಂತಿದ್ದೀನಿ ಅಂದರೆ ಅವರೇ ಕಾರಣ. ಅವ್ರು ನನ್ನ ಎಲ್ಲೋ ಒಂದು ಮೂಲೆಯಲ್ಲಿ ನಾವು ಬರ್ತಿದ್ವಿ, ಬಂದಾಗ ನಮ್ಮನ್ನ ಯಾರು ಕರಿತಿದ್ದಿಲ್ಲ, ದೂರ ನಿಂತ್ಕೋತಿದ್ವಿ, ಮಾತಾಡ್ತಿದ್ವಿ, ಹೋಗ್ತಿದ್ವಿ. ಒಂದು ನಮ್ಮನ್ನೇನೋ ಒಂಥರ ಮಹಿಳೆಯರಂತಂದರೆ ಒಂದು ಸ್ವಲ್ಪ ನಾವೇನೋ ಹಿಂದುಳಿದಿದ್ದೀವಿ ಏನೋ ಹಂಗೆ ಮಾಡ್ತಿದ್ರು ನಮ್ಮನ್ನು. ನಾವೆಷ್ಟೇ ಒಳ್ಳೆಯವ್ರಿರಲಿ, ನಾವೆಷ್ಟೇ ಜಾಣರಿರಲಿ, ಏನೇ ಇರಲಿ. ಆದರೆ ಶಿವಾನಂದ್ ಸರ್ ಕೇಳಿದ್ರು, ರಶ್ಮಿ ನೀನು ಒಂದಿನ ಮಂಗಳೂರಲ್ಲಿ ಒಂದು ಮಾತಾಡ್ತೀನಮ್ಮ ಅಂತ. ಹ್ಞೂ ಸರ್ ಅಂತಂದೆ. ಫಸ್ಟ್ ಮಹಿಳೆ ನಾನು ಬಿಜಾಪುರದಿಂದ ಬಂದು ನನಗೊಂದು ವೇದಿಕೆ ಕೊಟ್ಟಂಥವ್ರು ಅವರು, ಈ ಧೈರ್ಯ ತುಂಬಿದವರು ಅವರು. ಆಮೇಲೆ ನಾ ಸರ್ಗೆ ಹೇಳಬೇಕು ಅಂದರೆ, ನಾನು ಶಾಂಭವಿ ಮೇಡಮ್ ಇದರಲ್ಲಿ ಕರೋನಾದಲ್ಲೆಲ್ಲ ಮೇಡಮ್ ನಮಗೆ ಅಷ್ಟು ಬೆಂಗಳೂರು ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಅವು ದಾರಿ ತಪ್ಪಿಸ್ಕೊಂಡ್ಬಿಟ್ರೆ ಒಂಥರ ತದ್ರಾಬದ್ರ ಆಗ್ಬಿಡ್ತದೆ, ಏನೋ ಆಗ್ಬಿಡ್ತು ನಮಗೆ, ಎಲ್ಲೋ ಹೋಗ್ಬಿಟ್ವಿ, ಯಾರೋ ಕರ್ಕೊಂಡು ಹೋಗ್ಬಿಡ್ತಾರೇನೋ ಅಂತ. ಆವಾಗ ಸರ್ಗೊಂದು 10 ಫೋನ್ ಮಾಡಿದ್ರು, 10 ಫೋನು ರಿಸೀವ್ ಮಾಡಿದ್ರು. ಲಾಸ್ಟಿಗೆ ಅವರೇ ಬಂದು ಗಾಂಧಿ ಭವನದ ಹತ್ರ ನಮ್ಮನ್ನು ಕರ್ಕೊಂಡು ಹೋದ್ರು. ಏನು ತಿಂತೀರಾ, ಏನು ಮಾಡ್ತೀರಾ, ಕಾಫಿ ಕುಡಿತೀರಾ ಅಂತ ಕೇಳಿದ್ರು. ಅಂಥ ಸರಳ ಜೀವಿನ ನಾನು ಯಾವತ್ತೂ ನೋಡಿಲ್ಲ. ಎಲ್ಲರನ್ನೂ ನೋಡಿದ್ದೀವಿ, ಎಲ್ಲ ಮಿನಿಸ್ಟ್ರ್ ನೋಡಿದ್ದೀವಿ, ರಾಜಕಾರಣಿಗಳು ನೋಡಿದ್ದೀವಿ, ವ್ಯಕ್ತಿಗಳು ನೋಡಿದ್ದೀವಿ. ಮುಂದೊಂದು ಮಾತಾಡ್ತಾರೆ, ಹಿಂದೊಂದು ಮಾತಾಡ್ತಾರೆ, ಬನ್ನಿ ಅಂತಾರೆ, ಆಮೇಲೆ ಸಿಗಲ್ಲ. ಈ ಥರ ಅವರು ಎಷ್ಟು ನಮ್ಗೆ ಗೌರವ ಕೊಟ್ಟರು ಅಂದರೆ, ನನಗೆ ಆವಾಗಿಂದ ಹಿಡಿದು ಇಲ್ಲಿ ತನಕನೂ ನಾನು ಅವ್ರನ್ನ ನಾನು ಒಂಥರ ಅವ್ರನ್ನ ನೋಡೋದೇ ಒಂದು ಒಳ್ಳೆ ಆದರ್ಶ ವ್ಯಕ್ತಿಯಾಗಿ ನೋಡ್ತೀನಿ. ನಮ್ಮ ಅಮ್ಮ ನೆನ್ನೆ ರಾತ್ರಿನೂ ಅಂದ್ರೆ ಇಷ್ಟೆಲ್ಲ ಕೆಲಸ ಬಿಟ್ಟು ಹೋಗ್ತಾ ಇದೆಯಲ್ಲೇ ಅಂತ. ಇಲ್ಲ ಮಮ್ಮಿ ಪ್ರಭಾಕರ್ ಸರ್ ಬರ್ತಾರೆ, ಅವ್ರು ನೋಡಕ್ಕೆ ಹೋಗ್ತಿದ್ದೀನಿ ಅಂತಂದೆ. ಹಂಗೆ ನಾವು ಆ ಥರದಿಂದ ಅಷ್ಟು ದೂರದಿಂದ ನೈಟಲ್ಲಿ ಕೂತು ಬಂದು ನೀವೆಲ್ಲ ಮಾತಾಡ್ತಿದ್ರಲ್ಲ, ಇದೊಂದು ನನಗೆ ಕೊಡಿ ಚಾನ್ಸ್ ಅಂತ ಕೇಳಿದೆ. ನಾನು ಹೇಳ್ಬೇಕು ಅಂದರೆ ಶಿವಾನಂದ್ ಸರ್, ನಾವು ಇವತ್ತೇನೇ ಮಹಿಳೆಯರು ಯಾರೇ ಏನೇ ತಿಳ್ಕೊಳ್ಳಿ, ಏನಪ್ಪ ಅವಳು ಬಕೆಟ್ ಹಿಡಿದ್ಲೇನೋ, ಅವಳು ಇದು ಮಾಡ್ತಾ ಇದ್ದಾಳೇನೋ, ಅವ್ರನ್ನ ಹೊಗಳ್ತಿದ್ರಂತ ಹಂಗಲ್ಲ. ನಮಗೆ ಇವತ್ತೊಂದು ಧೈರ್ಯ ಕೊಟ್ಟಿದ್ದಾರೆ. ಇವತ್ತು ಬೆಂಗಳೂರು ತನಕ ಬಂದು ನಾನು ಈ ಸ್ಟೇಜಲ್ಲಿ ಮಾತಾಡ್ತೀನಿ ಅಂದರೆ ಅವರು ಇಬ್ಬರು ನನಗೆ ವಿಷ್ಣು ಅಣ್ಣ ಪರಿಚಯ ಮಾಡಿಸಿದ್ದು. ಅವ್ರನ್ನೂ ನಾನು ಈ ವೇದಿಕೆಯಲ್ಲಿ ನೆನೆಸ್ತೀನಿ. ಇವತ್ತು ಅವ್ರಿಗೆ ಹುಷಾರಿಲ್ಲ, ಅವರೆಲ್ಲೋ ಕೋಲಾರದವರು. ನಮ್ಮನ್ನೆಲ್ಲ ಒಂದು ಮಹಿಳೆಯರನ್ನ ಕರ್ಕೊಂಡು ಬರೋದು ಭಾಳ ಜವಾಬ್ದಾರಿ ಇರ್ತದೆ. ಹಂಗೆ ನಾವು ಬಿಜಾಪುರದಿಂದ ಬಂದಮೇಲೆ ಇಲ್ಲಿ ಬಂದಾಗ ಎಲ್ಲಿದ್ದೀರಮ್ಮ ಏನು ಅಂತ ಕೇಳಿ ಮಾತಾಡಿ ನಮ್ಮ ಪ್ರಭಾಕರ್ ಸರು, ಶಿವಾನಂದ್ ಸರು ನಮಗೂ ಇವತ್ತು ಧೈರ್ಯ ಕೊಟ್ಟಿದ್ದಾರೆ. ಇವತ್ತು ಬಂದು ಬೆಂಗಳೂರಲ್ಲಿ ಮಾತಾಡೋಷ್ಟು ಇಷ್ಟು ಹೇಳ್ತೀನಿ. ಥ್ಯಾಂಕ್ ಯು. ಅದು ಭಾಳ ಅದೇ ಬೇಡ. ಇದೊಂದು ತುಂಬ ಒಳ್ಳೆಯ ಕಾರ್ಯಕ್ರಮ, ಸುಂದರ ಕಾರ್ಯಕ್ರಮ. ಇಲ್ಲಿ ಬಂದು ಎಲ್ಲ ಪತ್ರಕರ್ತರು ಇರೋದು ನೋಡಿದ್ರೆ, ಈಗ ಶಿವಣ್ಣ ಏನು ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ಮೊದಲಿಗೆ ಅವರು ಅಭಿನಂದನೆ ಸಲ್ಲಿಸ್ತೇನೆ. ಈ ಟೈಮ್ ಇದೆಯಲ್ಲ, ನಮಗೆ ಸಿದ್ದರಾಮಯ್ಯನವರು ಟೈಮು, ಪ್ರಭಾಕರ್ ಸರ್ ಇರೋ ಟೈಮು ಸುವರ್ಣ ಯುಗ ಪತ್ರಕರ್ತರಿಗೆ. ಯಾಕಂದರೆ ನಮಗೆ ಯಾವತ್ತೂ ಹಿಂದೆ ಎಷ್ಟೋ ಇದನ್ನು ಮುಖ್ಯಮಂತ್ರಿಗಳಿದ್ದು ಮತ್ತು ಮುಖ್ಯಮಂತ್ರಿಗಳು ಪತ್ರಿಕಾ ಕಾರ್ಯದರ್ಶಿಗಳು ಎಲ್ಲರೂ ಇದ್ದಾರೆ ನೋಡಿದ್ದೀವಿ. ಆದರೆ ಈ ಟೈಮ್ನಲ್ಲಿ ಸಿದ್ದರಾಮಯ್ಯನವರು ನಿಂತು ನಾವು ಆಗಿರ್ತಕ್ಕಂಥ ಕೆಲಸಗಳು, ಗ್ರಾಮೀಣ ಬಸ್ ಪಾಸ್ ಆಗಿರ್ಬೋದು, ಮಾಧ್ಯಮ ಸಂಜೀವನಿ ಆಗಿರ್ಬೋದು, ನಿವೃತ್ತ ಪತ್ರಕರ್ತರಿಗೆ ಮಾಶಾಸನದ್ದು ಇರ್ಬೋದು, ಮತ್ತು ಎಲ್ಲ ರೀತಿಯೂ ಎಲ್ಲ ಜಿಲ್ಲೆಗಳಿಗೆ ಆರೋಗ್ಯ ನಿಧಿ ಕೊಟ್ಟಿರೋದು ಇರ್ಬೋದು. ಹಾಗಾಗಿ ಇದೊಂದು ಸುವರ್ಣ ಯುಗ ಪತ್ರಕರ್ತರಿಗೆ. ಇಡೀ ರಾಜ್ಯದಲ್ಲಿ ನಾವು ಪತ್ರಕರ್ತರ ಧ್ವನಿಯಾಗಿ ಕೆಲಸ ಮಾಡ್ತೀನಿ ಅಂತ ಶಿವಣ್ಣ ಹೇಳಿದ್ದಾರೆ. ಮತ್ತು ಅದಕ್ಕಿಂತ ಮುಂಚೆ ನಾನು ಜಿಲ್ಲೆ ಪ್ರವಾಸ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮಗೆ ಭಾರಿ ಖುಷಿ ಆಯಿತು. ನಾವು ಪ್ರಭಾಕರ್ ನಾವು ಮಾತಾಡೋದು, ಸರ್ ಇದು ವಿಧಾನ ಪರಿಷತ್ತಲ್ಲಿ ಇವ್ರು ಹೇಳಿದಾಗ 25 ವರ್ಷ ಆದಮೇಲೆ ಇದೊಂದು ಸಿಕ್ಕಿದೆ ನೋಡಿ. ಇಡೀ ರಾಜ್ಯದಲ್ಲಿ ಎಲ್ಲರ ಪತ್ರಕರ್ತರ ಪರವಾಗಿ ಅವರು ಇದ್ದಾರೆ, ಮತ್ತು ಎಲ್ಲ ಪತ್ರಕರ್ತರು ಒಂದು ರೀತಿ MLC ಆದಷ್ಟು ಸಂತೋಷ ಆಗಿದೆ. ಹಾಗಾಗಿ ನನ್ನ ಗೆಳೆಯ ಶಿವಕುಮಾರ್ ಅವ್ರನ್ನ ಅಭಿನಂದಿಸ್ತೇನೆ. ಅವ್ರು ಒಳ್ಳೆ ಕೆಲಸ ಮಾಡಲಿ, ಎಲ್ಲ ಪತ್ರಕರ್ತರ ಧ್ವನಿಯಾಗಿ ಕೆಲಸ ಮಾಡ್ತಾರೆ. ಯಾಕಂದರೆ ಆ ಬದ್ಧತೆ ಅವ್ರಿಗಿದೆ. ಹಾಗಾಗಿ ಆ ಕೆಲಸ ಮಾಡಲಿ ಅಂತ ಹಾರೈಸ್ತೇನೆ.